ಈ ಸಲನಾದ್ರೂ ನನ್ನ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಇದೇನ್ ದೇವಸ್ಥಾನ ಇಲ್ಲಿ ಬಂದು ಕೈ ಹೊಡಿತಾವನೆ? ಸರ್ ಏನಯ್ಯ? ಆಟೋ ಕಾಸು. ತಗೋ. ಇವನ್ಗೇನ್ ಕಿವಿನೇ ಕೇಳಿಸಲ್ವಾ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ದಾಗ 1996ರಲ್ಲಿ ಬೆಂಕಿ ದುರಂತದಲ್ಲಿ ತೀರ್ಕೊಂಡ್ರು. ಈಗ ನಾನು ಆ ಕೆಲಸಕ್ಕೆ ಸೇರಕ್ ಬಂದಿದ್ದೀನಿ. ಆ ಟೇಬಲ್ಗೆ ಹೋಗಿ ಕೇಳಿ. ಅಲ್ಲ ಸರ್? ಅಲ್ಲೇ. ಓಕೆ ಸರ್, ಥ್ಯಾಂಕ್ ಯು. ಸರ್ ಬಾಲಕೃಷ್ಣ ಅಂತ. ನಾನಲ್ಲ, ನನ್ನ ಹೆಸರು ರಾಮಕೃಷ್ಣ. ಅಯ್ಯೋ, ನಾನೇ ಬಾಲಕೃಷ್ಣ. ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಿದ್ದಾಗ ತೀರೋಗಿದ್ರು. ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಆ ಟೇಬಲ್ಗೆ ಹೋಗಿ. ಆಯ್ತು ಸರ್. ಸರ್ ಏನು? ನಾನು ಇಲ್ಲೊಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಅಲ್ಲೋ ಕೇಳು. ಅಲ್ಲಿಂದ ಅಲ್ಲಿ ಕಳ್ಸಿದ್ರು, ಅಲ್ಲಿಂದ ಇಲ್ಲಿ ಕಳ್ಸಿದ್ರು, ಇಲ್ಲಿಂದ ಅಲ್ಲಿ ಕಳಿಸ್ತಾ ಇದ್ದೀರಾ? ನಾನು ಇಲ್ಲಿ ಹೊಸಬ, ನೀವೇನಿದು ಅಲ್ಲೇ ಹೋಗಿ ಕೇಳ್ರಿ. ಓ ರೀ ಸ್ವಾಮಿ, ನನ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಅಂತ ನೀವು ಹುಡುಗಾಟ ಆಡ್ತಾ ಇದ್ದೀರಾ? ನೀನು ಹೋಗಿಲ್ವಾ? ಹೋಗಿಲ್ವಾ ರೀ? ನಾನು ಇಲ್ಲಿಂದ ಕೆಲಸ ತಗೊಂಡೇ ಹೋಗೋದು. ಯೋ, ಇಷ್ಟೊಂದು ತಲೆ ತಿಂತಿಲ್ಲ. ಯಾರೇ ನೀನು? ನಾನ್ ಯಾರು ಅಂತ ನಿಮ್ಗೆಲ್ಲ ಹೀಗೆ ಹೇಳ್ತೀನಿ ರೀ. ಹುಡುಗಾಟ ಆಡೋಕ್ಕೂ ಒಂದು ಇತಿಮಿತಿ ಇರ್ಬೇಕು ಅಲ್ಲ? ಇಷ್ಟು ವರ್ಷ ಆದ್ರೂ ನನ್ನ ಫೈಲ್ ಬಗ್ಗೆ ಯಾರಾದ್ರೂ ಒಬ್ರು ಗಮನ ಕೊಟ್ಟಿದ್ದೀರಾ? ಆದ್ರೂ ನಿಮ್ ಕಂಪ್ನಿ ಬಗ್ಗೆ ನಾನು ಏನೂ ಮಾತಾಡಿಲ್ಲ. ಇಲ್ಲಿ ನನ್ನ ಕೆಲ್ಸದ ವಿಷಯದಲ್ಲಿ ಏನೋ ಅನ್ಯಾಯ ನಡೀತಾ ಇದೆ ರೀ. ನಿಮ್ಮನ್ನೆಲ್ಲ ನಾನು ಸುಮ್ನೆ ಬಿಡ್ತೀನಿ ಅನ್ಕೋಬೇಡಿ. ನನಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತು. ನಿಮ್ಮನ್ನೆಲ್ಲ ನಾನು ಕೋರ್ಟ್ಗೆ ಎಳಿತೀನಿ. ನಿಮ್ ಕಡೆಯವರು ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ರು? ತಂದೆ ಸರ್. ಹೆಸರೇನು? ಬಾಲಕೃಷ್ಣ ಸರ್. ಬಾಲಕೃಷ್ಣ ಯಾವಾಗ ಸತ್ರು? ಅಯ್ಯೋ, ಬಾಲಕೃಷ್ಣ ನನ್ನ ಹೆಸರು. ನಮ್ಮಪ್ಪ. ಐ ಆಮ್ ವೆರಿ ಸಾರಿ. ಅವ್ರ ಹೆಸರು ಬರೀ ಕೃಷ್ಣ ಅಂತ. 1996ನೇ ಇಸ್ವಿ ಡಿಸೆಂಬರ್ 3ನೇ ತಾರೀಕು ಸತ್ರು. ಅವತ್ತು ಅದೇ ದಿನ ಶಿವಶಂಕರ್ ಒಬ್ರು ಸತ್ರು. ನಿಮ್ ತಂದೆಗಿಂತ ಮುಂಚೆ ಅವರು ಸತ್ರು. ಅವ್ರ ಕಡೆ ಯಾರೋ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ. ಸರ್, ನಮ್ಮಪ್ಪ ಅವ್ರಿಗಿಂತಲೂ ಮುಂಚೆ ಸತ್ರು. ಅವ್ರು ಹ್ಯಾಕ್ ಸೀನಿಯರ್ ಆಗಕ್ ಸಾಧ್ಯ? ಆದ್ರೆ ಆಸ್ಪತ್ರೆಯಲ್ಲಿ ಸತ್ತಿದ್ದು ಇಬ್ರು ಒಂದೇ ದಿನ ಅಲ್ವಾ? ಹೌದು, 9 ನಿಮಿಷ 17 ಸೆಕೆಂಡ್ ಮುಂಚೆ ನಮ್ ತಂದೆ ಸತ್ತಿದ್ದಾರೆ ಸರ್. ಸೊ ಸತ್ತಿರೋರಲ್ಲಿ ಸೀನಿಯಾರಿಟಿ ನಮ್ ತಂದೆಗೆನೆ. ಓಹೋ, ಸಾವಿನಲ್ಲೂ ಸೀನಿಯಾರಿಟಿನಾ? ಹೌದು, ಅವ್ರು ತಾನೇ ರೈಟ್ಸ್ ಇರೋದು. 10 ತಿಂಗಳಿಂದ ಸೇಮ್ ಟು ಸೇಮ್ ಪ್ರಾಬ್ಲಮ್ ಸರ್. ನಮ್ ತಂದೆ 8 ನಿಮಿಷ ಲೇಟ್ ಆಗಿ ಸತ್ರು ಅಂತ ನನ್ ಕೆಲ್ಸನೇ ಸಿಗ್ಲಿಲ್ಲ ಸರ್. ಆದ್ರೆ ಈ ಸಲ ನಾನು ಸುಮ್ನೆ ಬಂದಿಲ್ಲ. ಅವ್ರನ್ನು ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಅವ್ರ ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬಂದಿದ್ದೀನಿ. ಒಂದ್ ಕಾಪಿ ನಿಮ್ಗೆ ಸರ್, ಇನ್ನೊಂದ್ ಕಾಪಿ ಹೆಡ್ ಆಫೀಸ್ ಕಳ್ಸಿದೀನಿ. ಸರ್, ಈ ಸಲ ನನ್ ಕೆಲಸ ಸಿಗ್ಲೇಬೇಕು ಸರ್. ಓಕೆ. ಇಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನ ಇನ್ನು ಟೈಮಾ? ಹೀಗೆ ಸ್ವಲ್ಪ ಟೈಮ್ ಅನ್ಕೊಂಡು 6 ವರ್ಷಗಳಾಗೋಯ್ತು ರೀ. ನನ್ ಪರಿಸ್ಥಿತಿ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದೀರಾ. ಹಳ್ಳಿಯಲ್ಲಿರೋ ನಾಯಿ ನರಿ ಬೆಕ್ಕತ್ರೆಲ್ಲ ಸಾಲ ಮಾಡ್ಬಿಟ್ಟಿದೀನಿ. ಈಗ ನೀವೇನಾದ್ರೂ ನನ್ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾನು ಹಳ್ಳಿಗೆ ಹೋಗೋದಕ್ಕೆ ಟಿಕೆಟ್ ತಗೊಳ್ಳೋದಿಲ್ಲ, ಇಲ್ಲೇ ನೇಣ ಹಾಕೊಳ್ಳೋಕೆ ಟಿಕೆಟ್ ತಗೊಳ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಕೋಬೇಡಪ್ಪ. ಸಪೋಸ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಡಿಸೈಡ್ ಮಾಡು. ಹಾ, hey, I'm sorry. It's all right. ನಿಂತ್ಕೊಳ್ಳ. ಯಾಕೆ? ನಿಂತ್ಕೊಳ್ಳಲೇ ಕಳ್ಳ. ಯಾಕೆ ಹೊಡಿತಾ ಇದ್ಯಾ? ನನ್ ಪರ್ಸ್ ಕೊಡ. ಯಾವ ಪರ್ಸು? ನನ್ ಪರ್ಸು. ಅದ್ರಲ್ಲೇನು ಆನೆದಂತ ಇಟ್ಟಿದ್ಯಾ? ಇಲ್ಲ, ಆನೆನೇ ಇಟ್ಟಿದ್ದೀನಿ.
ಎಂತ ತಪ್ಪಾಗೋಯ್ತು? ಅದು ಕಳ್ಳ ಕಳ್ಳ. ಏಯ್ ನಾನಲ್ಲ ಕಳ್ಳ, ನೀನೇ. ನಮೋ ನಮೋ ವಿಘ್ನರಾಜ. ಹಲೋ, ಮಾಧವಯ್ಯ ಸ್ಪೀಕಿಂಗ್. ಉಮಾಶಂಕರ್ ಇದಾರಾ? ಉಮಾಶಂಕರ? ಉಮಾಶಂಕರ್ ಯಾರು? ಉಮಾಶಂಕರ್ ಎಲ್ಲೋದ್ರು? ಅಯ್ಯೋ, ಬೆಳಗಾಗಿ ಎದ್ದು ಯಾವನು ಬೇಕು ನನ್ ಮಗ ತಲೆ ತಿಂತಾವ್ನಲ್ಲಪ್ಪ. ಏನಾಯ್ತು? ಏನು ಇಲ್ಲ ತಂದೆ, ಇದು ಉಮಾಶಂಕರಿ ಡ್ರಾಮಾ ಕಂಪನಿ ಬುಕ್ಕಿಂಗ್ ಆಫೀಸು. ನಾನು ಪ್ರೊಪೈಟರ್ ಮಾದೇವಯ್ಯ ಸ್ಪೀಕಿಂಗು. ಇಲ್ಲಿ ಉಮಾಶಂಕರ್ ಅನ್ನೋ ಬೇಕು ನನ್ ಮಗ ಯಾವನು ಇಲ್ಲ. ಮಡ್ಗು ಫೋನು. ಹಲೋ, ಉಮಾಶಂಕರ್ ಇದಾರಾ? ಸತ್ತೋದಲ್ಲ ಯಾವಾಗ? ಈಗ ಅರ್ಧ ಗಂಟೆ ಕೆಳಗೆ. ಯಾಕೆ, ಏನಾರು ಹೇಳ್ಬೇಕಾಗಿತ್ತಾ? ಹೌದು. ಏಯ್ ಥು, ಇಡೋ ಬೇಕು ನನ್ ಮಗನೇ ಫೋನು. ಸತ್ತೋನ ಹತ್ರ ಮಾತು ಕಿಸಿತಾನಂತೆ, ಮಾತಾಡ್ತಾನಂತೆ ಮಾತು. ಮಾದೇವಣ್ಣ, ಮಾದೇವಣ್ಣ, ಇದ್ಯಾವ್ದಪ್ಪ ಹೊಸ ಪಿಗರು? ರಾಜನ್ ಪಾರ್ಟಿ ಚೆನ್ನಾಗವನೆ. ಏನಪ್ಪಾ, ಯಾರು ನೀನು? ಮಾದೇವಣ್ಣ ಅಲ್ವಾ? ಇಲ್ಲ, ಉಮಾಶಂಕರ್. ಡೌಟಾ? ಏನು? ಮಾದೇವಣ್ಣವ್ರು ಇದಾರೆ ಅಂತ ಬಂದೆ. ನಿನ್ ಕಣ್ ಕಾಣಕ್ಕಿಲ್ವಾ? ನಿನ್ ಮುಂದೆ ಗುಳಿ ತರ ನಿಂತಿಲ್ವಾ? ಓ ನಮಸ್ಕಾರ ಅಣ್ಣ. ಅದನ್ನ ಬುಟ್ಟಾಕಿ ಮುಖ್ಯ ವಿಷಯ ಏನು ಅಂತ ಹೇಳು. ಏನಿಲ್ಲ ಅಣ್ಣ, ಹಾ. ನಾನೊಂದ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಹಾ. ಕೆಲ್ಸ ಸಿಗೋರ್ಗು ಒಂದ್ ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂತ. ಹಾ. ಮಲ್ಗೋಗ್ ಸ್ವಲ್ಪ ಜಾಗ. ಏನೋ ಇದೇನ್ ಗುಬ್ಬಿ ತೋಡ್ದಪ್ಪನ್ ಛತ್ರ ಅಂತ ತಿಳ್ಕೊಂಡ? ಹೋಗೋಗ್ ಕೆಲ್ಸ ನೋಡೋಗು. ಮಾದೇವಣ್ಣ, ಮಾದೇವಣ್ಣ, ತಾವ್ ಧರ್ಮಾತ್ಮರು. ಬಡೂರ್ನ ಕಂಡ್ರೆ ತುಂಬಾ ಮುರುಗ್ತೀರಾ ಅಂತ ಹೇಳ್ಕಳ್ಸಿದಾರೆ. ಯಾರು? ಸಾವ್ಕರ್ ಶೇಖರಪ್ಪನವ್ರು. ಓ ಮಾದೇವಣ್ಣ, ಮಾದೇವಣ್ಣ, ಇಲ್ಲೇ ಇದ್ದೀನ, ಅದೇನ್ ಬೊಗಳಯ್ಯ? ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನನ್ಗೆ ಇಲ್ಲೇ ಇರೋದಕ್ ಜಾಗ ಕೊಟ್ರೆ ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯೋಲ್ಲ ಮಾದೇವಣ್ಣ. ನೋಡೋ, ನಾನ್ ಬಾರಿ ಕಂಡೀಷನ್ ಮನ್ಸ. ನೀನ್ ಇಲ್ಲಿ ಇರ್ಬೇಕಾಯ್ತು ಅಂದ್ರೆ ಬಾಡಿ ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತು, ಕೊಡ್ತೀನಿ ಮಾದೇವಣ್ಣ. ಇದೇನಪ್ಪ ಈ ನನ್ ಮಗನಿಗೆ ಬಾಡಿಗೆ ಮೇಲೆ ಇಷ್ಟೊಂದು ಆಸೆ ಅಂತ ಎಲ್ಲಾರು ತಿಳ್ಕೊಂಬಿಟ್ಟಿಯಾ? ಬಾಡಿಗೆ ಮೇಲೆ ನಮ್ ತಾಯಿ ಸತ್ವಾಲು ಎಳ್ಳಷ್ಟು ಆಸೆ ಇಲ್ಲಪ್ಪ. ಆದ್ರೆ ನನ್ನಂಗಲ್ ನೀನ್ ಯಾಕಿರ್ಬೇಕು? ಈ ಮನೆಗೆ ಇಷ್ಟ ಬಾಡಿಗೆ ಅಂತ ಬಿಸಾಕ್ಬಿಟ್ರೆ ಒಳ್ಳೆ ದಿಮ್ಮನೆ ರಂಗ್ ಅಂತ ಒಳ್ಳೆ ದಿವಾನ್ ಅಂತಾರ ಇರ್ಬೋದಲ್ಲ. ಆಯ್ತು ಆಯ್ತು ಮಾದೇವಣ್ಣ. ಅದೆಲ್ಲ ಇರ್ಲಿ, ಪೆಟ್ಕೋ ತಗೋ. ಸರಿ ಬಾ. ಹೊಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾ ಪ್ರಚಂಡ ರಕ್ತ ಕೋಡಿ ಹರಿಸೆ, ಮೃತ್ಯು ತಾಂಡವ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ. ಏನ್ ಹಂಗ್ ನೋಡ್ತಾ ಇದ್ಯಾ? ಇದೆಲ್ಲ ನನ್ನ ನಾಟಕ ಸಾಮಾನು. ಮುಂದಿನ ವರ್ಷದವರೆಗೂ ಏನಾಗಬಾರ್ದು, ಹುಷಾರಾಗಿ ನೋಡ್ಕೋಬೇಕು. ಇಲ್ಲೇ ಎಲ್ಲಾದ್ರೂ ಕ್ಲೀನಾಗಿ ಗುಡ್ಸ್ಕೊಂಡು ಮಲಕೋ. ಮಾದೇವಣ್ಣ, ಇಲ್ಲೇನಾದ್ರೂ ಹಾವುಗಳಿದ್ಯಾ? ಜಾಸ್ತಿ ಏನಿಲ್ಲ. ಬಾರೆಯೋ, ಬಂದೆ. ಇದೇ ಅಡಿಗೆ ಮನೆ. ಸದ್ಯಕ್ಕೆ ಅಡಿಗೆ ಮಾಡ್ತಾ ಇಲ್ಲ, ಮುಂದಕ್ಕೆ ನೋಡ್ಕೊಳ್ಳೋಣ. ಕೋಳಿ ಪಕ್ಕದ ಮನೆದು, ಮೊಟ್ಟೆ ಇಡಕ್ ಮಾತ್ರ ಇಲ್ಲಿಗೆ ಬರುತ್ತೆ. ಇದೇನ್ ಪ್ರಾಣಿಗಳ ಹೆರಿಗೆ ಮನೆನಾ? ಬಾರೆಯ, ಬಂದೆ. ಇದೇ ಬಾವಿ. ಬಟ್ಟೆಗೆ, ಸ್ನಾನಕ್ಕೆ, ಕುಡಿಯಕ್ಕೆ ಲಿಮಿಟ್ ಆಗಿ ಉಪಯೋಗಿಸ್ಬೇಕು. ಅಯ್ಯೋ, ಇಷ್ಟೊಂದು ಆಳನ ಇಳಿ ಸ್ನಾನ ಮಾಡ್ಬೇಕಾ? ಯೋ, ಸೇತ್ಕೊಂಡು ಸ್ನಾನ ಮಾಡ್ಬೇಕು. ಒಳ್ಳೆ ಎಡವಟ್ ಸವಾಸ್ ಆಗೋಯ್ತು. ಬಾ, ಕಕ್ಕಸ್ ಮನೆ ತೋರಿಸ್ತೀನಿ. ಬಾ, ಇದೇ ಕಕ್ಕಸ್. ಕೋತಿ, ಎಷ್ಟ್ ಸಲ ಹೇಳಿದ್ದೀನಿ ಬಾಗಿಲು ಹಿಡ್ಕೊಂಡ್ ಕೂತ್ಕೋಬೇಕು ಅಂತ. ನೋಡೋ, ಇಲ್ಲಿ ಕೂತ್ಕೋಬೇಕಾದ್ರೆ ಬಾಗಿಲು ಗಟ್ಟಿಯಾಗಿ ಹಿಡ್ಕೊಂಡ್ ಕೂತ್ಕೋಬೇಕು, ಇಲ್ಲ ಪದ ಹಾಡ್ತಿರ್ಬೇಕು. ಇಲ್ಲೇನಾದ್ರೂ ಪಕ್ವಾದ್ಯ ಇದೆಯಾ? ಯಾಕೆ, ಉಡ್ತಾರ ಆಯ್ತಾ? ಇದೆ. ಅದನ್ನ ಒಂದ್ ಮಳೆ ಕಟ್ಬಿಟ್ಟು ಇನ್ನೊಂದ್ ಮಳೆಗೆ ಸುತ್ಬಿಟ್ಟು ಬೇಕಾದ್ರೆ ಕೂತ್ಕೋಬಹುದು. ಇದ್ಯಾಕ್ ಬಸ್ ಹಂಗ್ ನಿಂತಿದೆ? ಬಸ್ ನಿಂತ್ಕಂತಲೇ ಏನ್ ಮನಿ ಕಂಡಿರ್ತಾ? ರೂಮ್ಗೆ ಹೋಗಿ ಬಟ್ಟೆ ಬಿಚ್ಚಾಕಿ ಕೆಲಸ ನೋಡೋಗು. ಮಾದೇವಣ್ಣ, ಹ್ಮ್, ಎಷ್ಟ್ ವರ್ಷದಿಂದ ಹೇಳ್ತಾ ಇದೀನಿ, ಆ ಕಕ್ಕಸ್ ಬಾಗ್ಲಿಗೆ ಒಂದ್ ಚಿಲ್ಕ ಹಾಕ್ಸಕ್ಕಾಗಲ್ವಾ? ಯಾಕೆ, ಏನಾದ್ರು ಚಿನ್ನ ಹೇಳ್ತಾ ಇದೀಯಾ? ಕಕ್ಕಸ್ ರೂಮ್ಗೆ ಚಿಲ್ಕ ಹಾಕ್ಸಕ್ಕೆ? ಅದಾಳಾಗೋಗ್ಲಿ, ನಾಟಕ ಬುಕ್ ಮಾಡಕ್ ಬಂದವ್ರನ್ನೆಲ್ಲ ಕಕ್ಕಸ್ ಹತ್ರ ಯಾಕೆ ಕರ್ಕೊಂಡ್ ಬರ್ತೀಯಾ? ಮಕ ನೋಡು, ಅವ್ನ್ ನಾಟಕದ ಕಂಪ್ನಿ ಬುಕ್ ಮಾಡಕ ಬಂದವನೆ, ಇಲ್ಲಿ ವಾಸ ಮಾಡಕ್ ಬಂದವನೆ. ನಿಂತರ ದಿಕ್ಕು ತೆಸೆ ಇಲ್ದಲೇ ಇರೋ ಅನಾಥ. ನಾಥ? ಅಯ್ಯೋ, ನೀನ್ ನಾಲ್ಗಿಗೆ ಅನಾಥ. ಅನಾಥ?
ನೀನಾ ಹಾ? ಮಾದೇವಣ್ಣ ಇವನ್ಗ ಮನೆ ಬಾಡಿಗೆ ಕೊಟ್ಟಿರೋದು? ಹೌದು, ಯಾಕೆ? ಇವನ್ ದೊಡ್ಡ ಕಳ್ಳ ಮಾದೇವಣ್ಣ, ಪಿಕ್ ಪಾಕೆಟರು, 420 ನನ್ ಮಗ. ಮಾದೇವಣ್ಣ ಮಾದೇವಣ್ಣ ಇವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಮಾದೇವಣ್ಣ. ತಪ್ಪು ಇಲ್ಲ ನೆಪ್ಪು ಇಲ್ಲ. 1 ನಿಮಿಷ ಇಲ್ಲಿ ಇರ್ಬೇಡ, ಮೊದ್ಲು ಜಾಗ ಖಾಲಿ ಮಾಡೋ. ಏಯ್ ನೀನ್ ಯಾರು ಹೇಳೋಕೆ? ನಮ್ಮ ಮಾದೇವಣ್ಣ ಹೇಳಿಬೇಕಾದ್ರೆ ಹೋಗ್ತೀನಿ ಅಲ್ಲ ಮಾದೇವಣ್ಣ. ಹೌದಾ? ಏಯ್ ಅದ್ ಹೆಂಗ್ ವಾಸ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಕಣ. ಗುರಾಯಿಸ್ಬೇಡ, ಹೋಗಲು ಹೋಗೋ. ಒಳ್ಳೆ ಜಗಳ ಗಂಟ. ಮಾದೇವಣ್ಣ ಅವ್ನ್ ಹೇಳ್ದಾಗೆ ನನ್ ಕಳ್ಳನೂ ಅಲ್ಲ ಪಿಕ್ ಪಾಕೆಟ್ರು ಅಲ್ಲ. ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವ್ ನನ್ ತಂದೆ ಸಮಾನ ಮಾದೇವಣ್ಣ. ನಿಮಗೆ ನಾನು ಸಾಧು ಮಾದೇವಣ್ಣ. ಅಲ್ಲ ಅವ್ನ್ ಹೇಳ್ದಾಗೆ ನಾನೇನಾದ್ರೂ ಕಳ್ಳನೋ ಪಿಕ್ ಪಾಕೆಟ್ರು ಆಗಿದ್ರೆ ಕೆಲ್ಸ ಹುಡ್ಕೊಂಡು ಯಾಕೆ ಕಲಿಬೇಕು? ಇಲ್ಲಿಗೆ ಯಾಕೆ ಬರ್ಬೇಕು? ನೀವೇ ಹೇಳಿ. ಈ ಕಳ್ಳನ್ ಮಗನ್ ಲಗೇಜ್ ಬೇರೆ ಕೆಡು, ಹೋಗ ಆಚೆ. ಏಯ್ ಏ ಗೋಪಾಲ್ ಕೃಷ್ಣ, ಏನೇ ಇದೆಲ್ಲ? ಮಾದೇವಣ್ಣ ಒಂದ್ ಅಕ್ಷರನೂ ಮಾತಾಡ್ಬೇಡ. ಒಂದಕ್ಷರ ಮಾತಾಡೋದ್ ಬೇಡವಾ? ಯಾವ ಅಕ್ಷರನೇ ಅದು? ಮಾದೇವಣ್ಣ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ತಲೆ ಹಾಕೋದ್ ಬೇಡವಾ? ಬೇಡವೇ ಬೇಡ. ಆಯ್ತು ಬಿಡಪ್ಪ. ಏಯ್ ಹೋಗ ಆಚೆ. ಏಯ್ ತಡೆಯೋ ಸ್ವಲ್ಪ. ಏನೋ ನಿನ್ನ ಹೆಸರು? ಮಾದೇವಣ್ಣ ಬೇಕು ನನ್ ಮಗನೇ, ಅದು ನನ್ನ ಹೆಸರು. ನನ್ನೇನ್ ಇಲ್ಲಿ ವಾಚ್ಮೆನ್ ಅಂತ ತಿಳ್ಕೊಂಡ? ಈ ಮನೆ ಓನರ್. ಇಲ್ಲಿ ನಾನೇ ಮಾತಾಡ್ಬೇಕು, ನೀನ್ ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಏ ರಾಮಕೃಷ್ಣ, ತಗೊಳ್ಳೋ ಬ್ಯಾಗು, ನಡೆಯೋ ನನ್ನ ಒಳಗೆ. ಹೆಸರು ರಾಮಕೃಷ್ಣ ಅಲ್ಲ, ಹಾ. ಬಾಲಕೃಷ್ಣ. ಯಾವನೋ ಸರ್ವೇಸಿ ಕೃಷ್ಣ, ಎತ್ಕೊಳ್ಳೋ ಬ್ಯಾಗು, ನಡೆಯೋ ಒಳಿಕೆ. ಅವ್ನು ಈ ಮನೇಲಿ ಇರೋದಾದ್ರೆ ನಾನ್ ಈ ಮನೇಲಿ ಇರಲ್ಲ. ಆದ್ರಿಂದ ನನ್ಗೇನು ನುಕ್ಸಾನಿಲ್ಲ. ಇವನು ಬಾಡಿಗೆ ಕೊಡ್ತಾನೆ. ಅವ್ನ ಒಳಗೇನು ನಾನೇ ಕೊಡ್ತೀನಿ. ಅವನ್ ಬಾಡಿಗೆನು ನೀನೇ ಕೊಡ್ತೀಯಾ? ಹ್ಮ್. ಅಯ್ಯೋ ಬೇಕು ನನ್ ಮಗನೇ, 2 ವರ್ಷ ಆಯ್ತು ಬಾಡಿಗೆ ಅಂತ ಅವ್ನ್ ಕಿಲುಬು ಕಾಸು ಕೊಟ್ಟಿದ್ಯಾ ನೋಡು. ಬೇಕಾದ್ರೆ ನೀನ್ ಜಾಗ ಖಾಲಿ ಮಾಡು, ಅವ್ನ್ ಇಲ್ಲೇ ಇರ್ತಾನೆ. ಹೋಗ್ತೀನಿ ನೋಡು. ಹೋಗ್ತೀನಿ. ಅರೆ ಹೋಗೇ ಬಿಡ್ತೀನಿ. ಹೋಗಲೇ. ಏಯ್ ಅವ್ನ್ ಹೋದ್ನೇನೋ? ಹೋಗಿಲ್ಲ, ಇಲ್ಲೇ ಅವನೇ. ಯಾಕೆ ಹೋಗಿಲ್ಲ? ನಾನೇನಾರು ಹೋದ್ರೆ ಇಡೀ ಊರ್ ತುಂಬಾ ಡಂಗೂರ ಸಾರ್ಬಿಡ್ತೀಯ. 2 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅಂತ. ನಾ ಬಾಡಿಗೆ ಕೊಟ್ಟೆ ಹೋಗ್ತೀನಿ. ಮಹಾ ಡಂಗ್ ನನ್ ಮಗ, ನಾಟಕದ ಕಂಪ್ನಿ ಕೃಷ್ಣ ಇದ್ದಂಗೆ. ನಿಜ ಹೇಳು, ನೀನ್ ಕಳ್ಳ ಅಲ್ಲ ತಾನೆ? ಅಯ್ಯೋ ಮಾದೇವಣ್ಣ, ನಮ್ ತಾಯಣಗೂ ಇಲ್ಲ ಮಾದೇವಣ್ಣ. ಅಬ್ಬಾ, ನನ್ಗೀಗ ಸಮಾಧಾನ ಆಯ್ತು. ಏ ಗೋಪಿ, ಅಡಿಗೆ ಮಾಡ್ದಲ್ಲ ಏನೋ ಮಾಡ್ತಿದ್ಯಾ? ಇವತ್ ಯಾಕೋ ನಂಗ್ ಮೂಡೇ ಇಲ್ಲ ಅಡ್ಗೆ ಮಾಡಕ್ಕೆ. ಮೂಡಿಲ್ಲ? ಇದೇನು ಸಾವಿತ್ರಿ ತೊಡೆ ಬಂದು ಸತ್ಯವಾರ ಮಲಗಿದಾಗ ಮಲಗಿದ್ಯಾ? ಎದ್ದಳ ಬೇಕೆ? ಅವ್ನ್ ಯಾವನ್ನ ಸೇರ್ಸ್ಕೊಂಡಲ್ಲ ಮನೆಗೆ, ಅವ್ನ್ ಕೈಲಿ ಅಡ್ಗೆ ಮಾಡಿಸ್ಕೊ ಹೋಗು. ಅವನ್ ಬಾಡಿಗೆ ಮಕ್ಕದ ಮೇಲೆ ಬಿಸಾಕ್ತಾನೆ, ನೀನೇನ್ ಬಿಸಾಕ್ತೀಯಾ? ಅದಕ್ಕೆ ಮರ್ಯಾದೆಯಿಂದ ಅಡಿಗೆ ಮಾಡು, ಇಲ್ಲ ನಾಟಕ ಸಾಮಾನುಗಳಿಗೆಲ್ಲ ಬಣ್ಣ ಹೊಡಿ. ಅದು ಆಗ್ಲಿಲ್ಲ ಜಾಗ ಖಾಲಿ ಮಾಡು. ಬಣ್ಣ ಎಲ್ಲ ಹೊಡಿಯಕ್ಕಾಗಲ್ಲ, ಮತ್ತೆ ಅಡ್ಗೆ ಬೇಕಾದ್ರೆ ಮಾಡ್ತೀನಿ. ಹಂಗ್ ಬಾ ದಾರಿಗೆ. ಲೋ ಗೋಪಾಲ್ ಕೃಷ್ಣ, ಪ್ಲೀಸ್ ಅರ್ಜೆಂಟ್, ಬೇಗ ಬಾರೋ. ಏಯ್ ಹೋಗಲೇ ತೊಟ್ಟಿ. ಲೋ ಮ್ಯಾನರ್ಸ್ ಇಲ್ದೆ ಅಸಹ್ಯವಾಗಿ ನಡ್ಕೊಳ್ತಿಯಲ್ಲ. ಅಸಹ್ಯ ಮಾಡೋ ಜಾಗದಲ್ಲಿ ಅಸಹ್ಯ ಮಾಡೋದು ಇನ್ನೇನ್ ಮಾಡ್ತಾರೆ? ಏಯ್ ಹೋಗ. ಲೋ ಗೋಪಾಲ, ಬೇಡ, ಹೇಳ್ತಾ ಇದೀನಿ ನೋಡೋ. ಏನ್ರ ಅದು ಜಗಳ? ಮಾದೇವಣ್ಣ ಅವ್ನ ಇಷ್ಟೊತ್ತು ಪಾತ್ರೆ ತೊಳ್ತಾ ಇದ್ದ, ನಾನ್ ನೀರ್ ಹಾಕೊಳ್ಳೋದು ನೋಡಿ ಓಡೋ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡಿದ್ದಾನೆ. ನನ್ಗೆ ಇವತ್ತು ಇಂಟರ್ವ್ಯೂ ಬೇರೆ ಇದೆ. ಕಕ್ಕಸ್ ರೂಮ್ ನಲ್ಲ ಇಂಟರ್ವ್ಯೂ. ಗೋಪಿ, ನೀನ್ ಬಾಳ ಬಲ್ ಜಗಳ ಕೊಡ, ಮರ್ಯಾದಿಂದ ಆಚೆ ಬರ. ನಾನು ಈಗ ಬಂದ್ ಕೂತಿದ್ದೀನಿ, ಅವ್ನ್ಗೊಂದ್ ಸ್ವಲ್ಪ ತಿರಕ್ ಕೇಳೋ. ಅವನಲ್ಲಿ ಏನು ಮಾಡ್ತಲ್ಲ ಮಾದೇವಣ್ಣ. ಬೇಕಾದ್ರೆ ಬಂದ್ ನೋಡ್ಕೊಳ್ಳಿ. ಮಾದೇವಣ್ಣ ನೀನು ಹೋಗೊಂದ್ಸಲ ನೋಡು. ಅವನ್ ಮಲಮೂತ್ರ ಟೆಸ್ಟ್ ಮಾಡೋದ ನನ್ ಕೆಲ್ಸ. ಒಳ್ಳೆ ಎಡವಡ್ ಸವಾಸ ಆಗೋಯ್ತು. ಮಾದೇವಣ್ಣ ಮಾದೇವಣ್ಣ ಬಾಲು, ಆ ನನ್ ಮಗನ್ ಬಿಟ್ಬೇಡ ಕಣ, ಅಟ್ಟ ಆಡ್ಸ್ಕೊಂಡು ಹಿಡಿಯೋ. ಮಾದೇವಣ್ಣ ಬೇಗ ಬಾ, ಇಟ್ಕೊಂಡಿದೀನಿ ನನ್ ಮಗನ. ಅಕ್ಕೋ ಇರು ಒಂದ್ ನಿಮಿಷ, ಇರು ನಾನು ಕೊಡಿ, ಇರು ಒಂದ್ ನಿಮಿಷ.
ಬಿಟ್ರೆ ತಾನೇ ಅಯ್ಯಯ್ಯೋ! ಚಟ್ನಿ. ಅಪ್ಪ! ಬಿಡ್ಬಿಡೋದು. ಅಯ್ಯಯ್ಯೋ! ಏಯ್! ಅಪ್ಪಪ್ಪ! ಸತ್ತೋಗ್ಬಿಡು! ತಳ್ಳು ಮಾದೇವಣ್ಣ. ನಂದಿ ಸಿಗ್ತೀರಾ? ಅಲ್ಲಿ ನೋಡು ಮಾದೇವಣ್ಣ, ಅಲ್ಲಿ ಚಿಚ್ಚಿ ಅಯ್ಯೋ ಮಾದೇವಣ್ಣ, ಎತ್ಕೋ ಎತ್ಕೋ. ಥು ನಿನ್ನ ಆ ಹುಡುಗಿ ನಾನ್ ಹೆಂಗ್ ಎತ್ಕೊಳ್ಳು, ನಂಗೆ ನಾಚಿಕೆ ಆಗುತ್ತೆ. ಮುಗಿಯ. ಪಂಚೆ ಪಂಚೆ. ಹಾ? ನಿಮ್ಗೇನಾದ್ರೂ ತೊಂದ್ರೆ ಆಗೋದಾದ್ರೆ ಆಮೇಲೆ ಬರ್ತೀನಿ. ಅಂದಂಗೆ ತಾವ್ ಯಾರು ಯಾಕೆ ಇಲ್ಲಿವರೆಗೂ ದಯಮಾಡಿಸಿದ್ರ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಬಾಲಕೃಷ್ಣ ಯಾರು? ಆ ನಾನೇ ಬಾಲಕೃಷ್ಣ. ಬನ್ನಿ ಬೇಗ. ಬಂದೆ. ನೋಡ್ದೆ ನಮ್ಮ ದೇವಣ್ಣ, ಹ್ಮ್. ಕಳ್ಳ ಏನೋ ವ್ಯವಹಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೋಗಿ ನೋಡ್ಕೊಂಡ್ ಬರ್ತೀನಿ ಇರು. ಯಾರು ನೀವು ಗೊತ್ತಾಗ್ಲಿಲ್ವಲ್ಲ? ಏನಿದೆಲ್ಲ? ಇದೆಲ್ಲ ಮಾಮೂಲು ನಡೀತಾನೆ ಇರುತ್ತೆ. ಇದೆಲ್ಲ ಅವಾಗ ಅವಾಗ ನೀವು ಆಫೀಸಿಗೆ ಬಂದು ಯಾಕೆ ತೊಂದ್ರೆ ಕೊಡೋದು? ಯಾರು ಹೇಳಿದ್ದು? ಆಫೀಸ್ ನಲ್ಲಿ ಹೌದು, ಅವ್ರು ನಡ್ಕೊಂಡಿದ್ ರೀತಿ ಸರಿನಾ? ಯಾವನ ಶಿವಶಂಕರ್ ಅಂತೆ, ಅವ್ನ್ ಸತ್ತೊಂದಂತೆ, ಅವ್ರ ಕಡೆಯವ್ರಿಗೆ ಕೆಲಸ ಕೊಡ್ಬೇಕಂತೆ. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಸತ್ತೋದ್ ಶಿವಶಂಕರ್ ಮಗಳು ರಾಣಿ ನಾನೇನೆ, ಆ ಕೆಲ್ಸ ನನ್ಗೇನೆ. ಇದನ್ನೆಲ್ಲ ಕಿವಿಲ್ ಹೂವ ಇಟ್ಕೊಳ್ತಾರಲ್ಲ, ಅವ್ರಿಗೋಗಿ ಹೇಳು. ನಿಮ್ಮಪ್ಪನ್ಗಿಂತ 9 ನಿಮಿಷ 17 ಸೆಕೆಂಡ್ ಮುಂಚೆ ಸತ್ತಿದ್ದು ನಮ್ಮಪ್ಪ. ಆದ್ರಿಂದ ಫಸ್ಟ್ ಚಾನ್ಸ್ ನನ್ಗೇನೆ, ಆ ಕೆಲಸ ಸಿಗೋದು ನನ್ಗೇನೆ. ಹೌದಾ? ನಾನು ನೋಡ್ತೀನಿ. ಏನ್ ನೋಡ್ತೀಯಾ? ಡೇ ಟು ಟೈಮ್ ಇರೋ ಒರಿಜಿನಲ್ ಸರ್ಟಿಫಿಕೇಟ್ ನನ್ನ ಹತ್ರನೇ ಇದೆ. ನಾನಾಗ್ಲೇ ರಿಟರ್ನ್ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ. ಅದಕ್ಕೂ ಮೀರಿದ್ರೆ ಕೋರ್ಟ್ ಇದ್ದೇ ಇದೆ. ನಾನೀಗ ಬಂದಿರೋದು ನಿಮ್ಮ ಹತ್ರ ಜಗಳಾಡೋಕಲ್ಲ. ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಆಗಿತ್ತು. ಆಗ್ಲೇ ನೀವು ಅವಕಾಶ ಕೇಳ್ಕೊಂಡ್ ಬಂದಿದ್ದು. ಅದಕ್ಕೆ ನೀವು NOC ಬರ್ಕೊಡ್ಬೇಕು. NOCನ? ಅದ್ ನನ್ ಡಿಕ್ಷನರಿಲೇ ಇಲ್ಲ. ಸರಿ, ನಾನ್ ಹೇಳೋದೆಲ್ಲ ಮರ್ಯಾದೆಯಾಗಿ ಹೇಳಿದೀನಿ. ಇನ್ನೊಂದ್ ವಿಷಯ, ನೀನ್ ನನ್ನ ಹೆದರಾಕೊಂಡ್ರೆ ಈ ಊರ್ನಲ್ಲಿ ಜೀವನ ಮಾಡಕ್ಕಾಗಲ್ಲ. ನೀನೇನ್ ಇಲ್ಲಿಗ್ ಮಹಾರಾಣಿನ? ಇಲ್ಲಿಗೆ ಅಲ್ಲ ಮಹಾರಾಣಿ, ಆ ಕಂಪನಿಗೆ ಮಹಾರಾಣಿ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ನೋಡ್ಕೋ. ಹಲೋ, ಸ್ವಲ್ಪ ನಿಲ್ಲಿ. ನಿಮ್ಮ ಹೆಸರೇನಂದ್ರಿ? ಏನು ಅಂದಿಲ್ವಲ್ಲ? ಏನಾರು ಒಂದ್ ಹೆಸರು ಇರ್ಬೇಕಲ್ಲ. ಇರುತ್ತೆ, ಕಣ್ಕಂಡವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಕೋಪ ಮಾಡ್ಕೋಬೇಡಿ, ನಿಮ್ಮ ಹೆಸರು ಕೆಟ್ಟದಾಗಿರ್ಬೇಕು. ಅದಕ್ಕೆ ಹೇಳ್ತಾ ಇಲ್ಲ. ಶಿವಶಂಕರ್ ಮಗಳಿಗೆ ಆ ಕಂಪ್ನಿಲ್ ಕೆಲಸ ಬೇಕು, ಅವನಿಂದ ಒಂದ್ ಲೆಟರ್ ಬೇಕು, ಅಷ್ಟೇ ತಾನೇ? ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ ನಾನು. ನನ್ನ ಹತ್ರ ಹೇಳಿದ್ರೆ ಸಾಕಾಗಿತ್ತು. ನಾನ್ ಸೈನ್ ಮಾಡಿಸ್ಕೊಡ್ತಾ ಇದ್ದೆ. ನಾನು ಏನ್ ಹೇಳಿದ್ರು ಕೇಳ್ತಾನವನು. ನಾನು ಅವನು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಆಡಿ ಬೆಳೆದವರು. ಈಗ ನೋಡಿದ್ರಲ್ಲ ನೀವೇ, ಹೇಗೆ ಒಬ್ರ ಮೇಲೆ ಒಬ್ರು ಬಿದ್ದು. ಸುಮ್ನೆ ತಮಾಷೆಗೆ. ಅವನಿಗೆ ಈ ಕೆಲಸದ ಅವಶ್ಯಕತೆ ಇಲ್ಲ, ನೀವು ಅವ್ರನ್ನ ಕೇಳೋ ಅವಶ್ಯಕತೆನೂ ಇಲ್ಲ. ಅವನೊಂಥರ ಊರಲ್ಲಿ ಬಕ್ರಾ ಇದ್ದಂಗೆ. ಇದ್ರಿಂದ ನಂಗೇನು ತೊಂದ್ರೆ ಆಗಲ್ವಾ? ಇದರಿಂದ ಏನು ತೊಂದರೆ ಆಗೋದಿಲ್ಲ. ನೀವು ಧೈರ್ಯವಾಗಿರಿ. ಅವನಿಂದ ಸೈನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನೀವಿನ್ ಹೊರಡ್ಬೋದು. ಥ್ಯಾಂಕ್ ಯು. ಅಪ್ಪ, ಅಯ್ಯೋ, ಅಮ್ಮ, ಅಯ್ಯೋಯ್ಯೋ, ನಿಧಾನಕ್ಕೋಲೇ ಬಾಲ. ಅಯ್ಯೋ, ತಗೋ ಕಾವು ಕೊಡು. ಕುದಿಯ ನೀರು ಬೇಗ ಇಸ್ಕೊಳ್ಳೋ, ನನ್ನ ಹೊಟ್ಟೆ ಮೇಲೆ ತಾಕ್ಬಿಟ್ಟ ನೀನು. ಥು. ಅಮ್ಮ, ಅಯ್ಯೋ. ನಗರದಲ್ಲಿ ಬಾಡಿಗೆದಾರ ಮನೆ ಓನರ್ ಅನ್ನು ನಾಯಿಗೆ ಹೊಡೆದಾಗೆ ಹೊಡೆದು ಆಚೆ ಅಟ್ಟಿದ್ದಾನೆ. ಇನ್ನೊಂದು ಘಟನೆ, ಬಾಡಿಗೆದಾರ ಹೆಣ್ಣಿನ ವಿಷಯದಲ್ಲಿ ಮನೆ ಓನರ್ ಅನ್ನು ಕತ್ತಿಚಿಕ್ಕಿ ಕೊಂದ. ಹುಡುಗಿ ವಿಷಯ ಮಾದೇವಣ್ಣ, ಹುಡುಗಿ ವಿಷಯ. ಈ ವಿಷಯದಲ್ಲಿ ಅಪ್ಪ ಅಮ್ಮ ಯಾರು ಲೆಕ್ಕಕ್ಕಿಲ್ಲ. ನೀನ್ ಈ ಮನೆ ಓನರು, ನೀನ್ ಯಾವ ಲೆಕ್ಕ? ಪುಂಗಿ ಇದ್ದಂಗೆ. ಮನೆ ಓನರ್ಗಳೆಲ್ಲ ಎಷ್ಟ್ ದೊಡ್ಡರು ಗೊತ್ತಾ? ಗೊತ್ತು ಗುರಿ ಇಲ್ದಿರೋ ನನ್ ಮಕ್ಳಿಗೆಲ್ಲ ಮನೆ ಬಾಡಿಗೆ ಕೊಟ್ಬಿಡ್ತೀರಾ. ದುಡ್ನಾಸೆಗೋಸ್ಕರ ಅಗ್ರಿಮೆಂಟ್ ಇಲ್ಲ, ಏನಿಲ್ಲ. ಹೋಗ್ಲಿ ಮಾದೇವಣ್ಣ, ನಿಮ್ ಹಳ್ಳಿನಲ್ಲಿ ಸ್ವಂತ ಮನೆ ಇದ್ಯಾ? ಇತ್ತಪ್ಪ, ಅಮರ ಪ್ರೇಮ ನಾಟಕ ಸೆಟ್ ಮಾಡಕ್ಕೋಸ್ಕರ
ಇದ್ ಮನೆನೂ ಮಾರ್ಬಿಟ್ಟೆ. ಯಾಕೆ? ಅಲ್ಲ ನಾಳೆ ಅಕಸ್ಮಾತ್ ಬಾಲಕೃಷ್ಣ ನಿನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ? ಹೌದಲ್ಲ? ನಂದು ಬಿಡಿ, ನಾನೆಲ್ಲೋ ಬದುಕೋತೀನಿ. ಆದ್ರೆ ನೀವ್ ಈ ವಯಸ್ಸಿನಲ್ಲಿ ಎಲ್ಲಿ ಅಂತ ಹೋಗ್ತೀರಾ? ಆಮೇಲೆ ಬೀದಿ ಬೀದಿ ನಾಯಿ ತರ ಅಲಿಬೇಕಾಗುತ್ತೆ. ಗೋಪಾಲ್ ಕೃಷ್ಣ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ ತುಂಬಾ ಅತಿ ಆಯ್ತು, ಹುಷಾರ್. ನೋಡಿ ನೋಡಿ ನೋಡಿ, ಕಳ್ಳನ್ ಮನ್ಸು ಉಳ್ಳುಳ್ಗೆ. ನಾಳೆ ಇವನ್ ನಾವು ಹುಡ್ಕೊಂಡು 100 ಜನ ಬರ್ತಾರೆ. ಆಮೇಲೆ ನಿಮ್ ಡ್ರಾಮಾ ಕಂಪ್ನಿ ಅದೇನ್ ಹೆಸರದು? ಉಮಾಶಂಕರಿ. ಅದನ್ನ ತಲೆ ಮೇಲೆ ಇಟ್ಕೊಂಡು ಬೀದಿ ಬೀದಿ ಸುತ್ತಬೇಕಾಗತ್ತೆ. ಏಯ್ ಗೋಪಾಲ್ ಕೃಷ್ಣ, ನೋಡೋ, ನನ್ ಜಾತಕದಲ್ಲಿ ಬರ್ತಿದೆ ಕೊಲೆಗಾರ ಆಗ್ತೀನಿ ಅಂತ. ಏಯ್ ನನ್ ಜಾತಕದಲ್ಲಿ ಬರ್ತಿದೆ ಕೊಲೆಗಾರನ್ ಕೊಲೆ ಮಾಡ್ತೀನಿ ಅಂತ. ಸಾಕ್ ನಿಲ್ಲಿಸ್ರು. ನೋಡ್ದ್ಯಾ, ಕೊಲೆಗಿಲ್ಲ ಅಂತಾನೆ. ನಾಳೆ ನಿನಗೂ ಇದೇ ಗತಿ. ನಾನು ಹೇಳ್ದಂಗ್ ಕೇಳು, ಒಂದ್ ಬಿಳಿ ಹಾಳೆನಲ್ಲಿ ಸೈನ್ ಮಾಡಿಸಿ ಇಟ್ಕೋ. ಇಲ್ಲಾಂದ್ರೆ ಮೊನ್ನೆ ಪೇಪರ್ ಅಲ್ಲಿ ಓದ್ಯಲ್ಲ, ಓನರ್ ತಲೆ ಮೇಲೆ ಬಾಟ್ಲಿ ತಗೊಂಡು ಒಡೆದ್ ಸಾಯ್ಸೇ ಬಿಟ್ಟ ಅಂತ. ಗೋಪಾಲ್ ಕೃಷ್ಣ, ಜಾಸ್ತಿ ಆಯ್ತು ನಿಂದು. ಏಯ್ ಸಾಕ್ ನಿಲ್ಸೋ ಬಾಲು. ನೋಡ್ ಮಾತಾಡೋಣ ಅವ್ನ ಹೆಂಗ್ ಮಾತಾಡ್ತಾ ಇದ್ದಾನೆ ಅಂತ. ಏಯ್ ಅವ್ನು ಹೇಳೋದ್ರಲ್ಲೂ ನ್ಯಾಯ ಆಯ್ತ್ಕೊಣ. ಹೆಂಗನಾಗ್ಲಿ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಹಾಕೊಟ್ಬಿಡೋ ನೀನು. ಮಾದೇವಣ್ಣ, ಆ? ನಾನು ನೋಡ್ದ ಅವ್ನ ಮನಸ್ಸಲ್ಲಿ ಎಷ್ಟು ಡಬಲ್ ಗೇಮ್ ಇದೆ ಅಂತ. ಡಬ್ಬಲ್ ಗೇಮು ನಿಂದು. ಬಾಡಿಗೆನು ಕೊಡದೆ ಬಿಟ್ಟಿ ಕೂಳ್ ತಿನ್ಕೊಂಡು ಬಿದ್ದಿದ್ಯಾ? ನಾನು ಬಾಡಿಗೆನಾದ್ರೂ ಕೊಡ್ತಾ ಇದೀನಿ. ಬಾಡಿಗೆ ಕೊಡದೇ ಇದ್ರೇನು ಸೈನ್ ಮಾಡಕ್ ರೆಡಿ ಇದೀನಿ. ನಾನು ರೆಡಿ ಇದೀನಿ. ಮಾಡು ಸೈನು. ನೀನ್ ಮಾಡೋ. ಪೇಪರ್ ತಗೊಂಬ ಹೋಗು. ನಾನೇ ತಗೊಂಡ್ ಬರ್ಲೆ. ಅದೇವಯ್ಯ ಹಾಳಾಗ ಹೋಗ್ತಾನೆ. ಹಾಳಾಗೋಗ್ಲಿ ಬಿಡು. ಏಯ್ ಲೋಪಾಸ್, ನೀವಿಬ್ರು ಸೈನ್ ಹಾಕೊಡ್ಬೇಕು, ಗೊತ್ತಾಯ್ತಾ? ಔಟ್. ಅಯ್ಯೋ ಅಪ್ಪ ದೇವ್ರೇ, ಈ 2 ರಾವು ಕೇತುಗಳು ತಗೊಬಂದ್ ನನಗೆ ಯಾಕೋ ಅಟ್ಕಾಯಿಸ್ದೆ? ಏಯ್ ಬರ ತಗೋ. ತಗೋ ಸೈನ್ ಮಾಡಿದೀನಿ. ಅವ್ನ್ ಸೈನ್ ಮಾಡಕ್ಕಳು. ಏಯ್ ಸೈನ್ ಮಾಡ. ಸೈನ್ ಮಾಡು, ಮಕ ನೋಡ್ತೀಯಾ? ಯಾರೋ ಹಾಡ್ದಂಗಾಯ್ತಲ್ಲ ಮಾದೇವಣ್ಣ. ಆ? ಹಾಡು ಪಾಡು ಏನಿಲ್ಲ, ಮುಚ್ಕೊಂಡ್ ಸೈನ್ ಮಾಡು. ಏಯ್ ಸೈನ್ ಮಾಡ. ಮಾದೇವಣ್ಣ ಸತ್ಯವಾಗ್ಲೂ ಹಾಡ್ದಂಗಾಯ್ತು. ನನ್ ಮೇಲಾಣೆ. ನೋಡ್ದೆ ಡಂಗ್ ಮಾಡ್ತಾವ್ ನನ್ ಮಗ. ಏಯ್ ನೀನ್ ಬಾಯ್ ಬಿಚ್ಕೊಂಡು ಸೈನ್ ಮಾಡ. ಇಲ್ಲಿ ಯಾರಿಗೂ ಹಾಡು ಹೇಳೋ ಸೋಕಿ ಇಲ್ಲ, ಗೊತ್ತಾಯ್ತಾ? ಸೈನ್ ಮಾಡು ಅಂದ್ರೆ ಮಾಡ್ಬೇಕು. ನಾನು ಅನ್ಕೊಂಡಿದ್ದಕ್ಕಿಂತನೂ ಡಂಗ್ ನನ್ ಮಗ ನೀನು. ಉಮಾಶಂಕರ್ ಇಲ್ವಾ? ಉಮಾಶಂಕರ? ಉಮಾಶಂಕರ್ ಅಂತೆ. ಹಲೋ, ಇಲ್ಲ ಅನ್ಬಿಟ್ರೆ ಏನ್ ಸಾಯಿಸ್ಬಿಡ್ತೀಯಾ? ಸರ್, ನನ್ ಗ್ರಾನೈಟು ತಗೊಂಡೋಗಿ ಹಳ್ಳಕ್ಕೆ ಹಾಕು. ಯಾರದು? ಥು, ಯಾವ್ದೋ ಒಂದ್ ನಾಯಿ ಬುಟ್ಟಾಕು. ಸಾರಿದಾರೇನಯ್ಯ? ಸಾರ್ ಮಲಗಿದ್ದಾರೆ. ಮಲಗಿದಾರ? ಮೈ ಹುಷಾರಿಲ್ವಾ? ಏನ್ ಕಾಯಿಲೆ? ರೀ ಸ್ವಾಮಿ, ಮಲಗಿದ್ದಾರೆ ಮಾತ್ರ ಕಾಯಿಲೆ ಅಂತ ತಿಳ್ಕೊಂಡ್ಬಿಡೋದಾ? ಅದ್ ಸರಿ, ನಿಮ್ಗೆ ಏನಾಗಬೇಕಾಯ್ತೀಗ? ಗ್ರಾನೈಟ್ ಮೂರ್ತಿ ಬಂದವ್ರೆ, ಅರ್ಜೆಂಟ್ ಮಾತಾಡ್ಬೇಕು, ಸೀರಿಯಸ್ ಮ್ಯಾಟ್ರು ಅಂತ ಹೇಳಯ್ಯ. ಅಷ್ಟೇ ತಾನೇ, ಕೂತ್ಕೊಳ್ಳಿ, ಬರ್ತೀನಿ. ಅಂದಾಗೆ ಸ್ವಾಮಿ, ಸಾಹೇಬ್ರ ಹತ್ರ ಯಾರು ಬಂದಿದ್ದಾರೆ ಅಂತ ಹೇಳ್ಬೇಕು? ಅಯ್ಯೋ, ಗ್ರಾನೈಟ್ ಮೂರ್ತಿ ಬಂದವ್ರೆ ಅಂತ ಹೇಳಯ್ಯ. ಆಯ್ತಾಯ್ತು, ಅದಕ್ಕೆ ಯಾಕೆ ಬಡ್ಕೋತೀರ? ಹೋಗಿ ಕೂತ್ಕೊಳ್ಳಿ, ನಾನು ಹೋಗಿ ಹೇಳ್ತೀನಿ. ಅಯ್ಯೋ, ನಮಸ್ಕಾರ ಸರ್. ಯಾರಕ್ ಸೀರಿಯಸ್? ಸೀರಿಯಸ್ ಏನು ಇದೆಲ್ಲ? ಅಯ್ಯಯ್ಯೋ, ನಾನೇನ ಹೇಳಿದ್ದೆ ಸೀರಿಯಸ್ ಅಂತ? ನೀವೇ ತಾನೇ ಹೇಳಿದ್ದು. ಅಯ್ಯಯ್ಯೋ, ಸೀರಿಯಸ್ ಮ್ಯಾಟ್ರು ತಮ್ಮನ್ನ ನೋಡ್ಬೇಕು ಅಂದೆ. ನೋಡಾಯ್ತಲ್ಲ, ಏನ್ ವಿಷಯ? ತಾವು ಫೋನ್ ನಲ್ಲಿ ಒಂಥರ ಮಾತಾಡಿದ್ರಿ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ನೀನ್ ಯಾವಾಗ ಫೋನ್ ಮಾಡಿದ್ದೆ? ನಾನ್ ಫೋನೇ ಅಟೆಂಡ್ ಮಾಡಿಲ್ಲ. ಅಯ್ಯಯ್ಯೋ, ಮತ್ತ ಆ ತರ ಮಾತಾಡಿದ್ರಿ ನೀವು? ಯಾವ ತರಹ? ಗ್ರೆನೈಟ್ ತಗೊಂಡೋಗಿ ಹಳ್ಳಕ್ ಹಾಕು ಅಂದ್ರಿ. ನಿನ್ಗೇನಾದ್ರೂ ಹುಚ್ಚಿಚ್ಚಿ ಹಿಡಿದಿದ್ಯಾ? ಅಯ್ಯಯ್ಯೋ, ಹಾಗಾದ್ರೆ ಇವನೇ ಹೇಳಿರ್ಬೇಕು. ಅಯ್ಯೋಯ್ಯೋ, ನಮ್ ತಾಯಣ್ಣ ನಾನು ಫೋನೇ ಮುಟ್ಟಿಲ್ಲ ಸರ್. ಅದಿರ್ಲಿ, ಈಗ ನೀ ಬಂದ್ ವಿಷಯ ಏನು? ಸರ್, ಗ್ರೆನೈಟ್ ಎಲ್ಲ ಹಾಗೆ ಬಿದ್ದಿದೆ. ಕೆಲಸಗಾರ ಒಬ್ರು ಕೆಲಸ ಮಾಡ್ತಾ ಇಲ್ಲ. ತಾವ್ ಇದಕ್ಕೊಂದ್ ಸೈನ್ ಮಾಡ್ಕೊಡ್ಬೇಕು. ಫಾರಂ ತಂದಿದ್ದೀರಾ? ತಂದಿದ್ದೀನಿ. ಕೊಡಿ. ಗುಡ್ ನೈಟ್ ಪುಟ, ನೀ ಹೋಗ್ ಮಲಕಮ್ಮ. ಆಯ್ತು ಡ್ಯಾಡಿ. ಸ್ವೀಟ್. ಬಾಮ್ಮ. ಕೊಡಿ. ಹಲೋ, ಮಾದೇವಯ್ಯ ಇದ್ದಾರಾ? ಮಾದೇವ, ಸರ್, ನಿನಗ್ ಫೋನ್ ತಗೋ. ನನ್ಗ? ಹಲೋ, ಮಾದೇವಣ್ಣನ? ನಾನೇ ಮಾಧವಯ್ಯ ಮಾತಾಡ್ತಿರೋದು. ಮಾದೇವಣ್ಣ, ನನಗೆ 4 ಗದೆ ಬೇಕಾಯ್ತು. 4 ವದೆನಾ? ಮಾದೇವಣ್ಣ, ಒದೆ ಇಲ್ಲಪ್ಪ, ಗದೆ, ಪೌರಾಣಿಕದ ಗದೆ. ಗದೆನಾ? ಸ್ವಲ್ಪ ತಡಿ, ನಮ್ಮ ಯಜಮಾನ್ ಕೇಳಿ ಹೇಳ್ತೀನಿ. ಸರ್, ಯಾರೋ ಗದೆ ಕೇಳ್ತಿದಾರ ಸರ್. ಗದೆ ಗಿದೆ ಕೊಡಕ್ಕಿದೆ, ನಾಟಕದ ಕಂಪ್ನಿ ಕೆಟ್ಟೋಯ್ತಾ? ಇಡೋ ಫೋನು. ಇಡೋ ಫೋನು. ನಾನು ಯಾರಿಗೆ ಫೋನ್ ಮಾಡಿದೆ? ಏಯ್,
ಬಾರೆ ಬಾರೆ ಇಲ್ಲಿ. ಏನೇ ನಿಂದು? ನಂದ ಯಾವನವನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ನಲ್ಲೇ? ಯಾರು? ಯಾರ? ಅದೇ ಬಿಲ್ಲು ಬಾಣ ಗದೆ ಅಂತ ಫೋನ್ ಮಾಡಿದ್ನಲ್ಲ, ಅವನಿಗೆ ನೀವು ಏನೇ ಸಂಬಂಧ? ನೋಡು, ಸುಮ್ನೆ ಈಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗದೆ ಅಲ್ಲ, 2 ಕಾಲಿಂದ ಒದೆ ಕೊಡ್ಬೇಕಾಗುತ್ತೆ. ಅದೇ ಅದು 2 ಕಾಲಿಂದ. ಸ್ವಾಮಿ, ಈ ಸಲನಾದ್ರೂ ನನ್ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಎಲ್ರಿಗೂ ಕೊಡು. ಸರ್ ಸ್ವೀಟ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತಗೊಳ್ಳಿ ಸರ್. ನಮಸ್ಕಾರ ಸರ್. ಹಾ ಹೇಳಿ ಹೇಳಿ. ಎಷ್ಟು ಲೋಡು ಹೊಸ ಮಾಡಲ್ಲ ಬಂದಿದೆ? ಹೌದು. ಹೇಳಿ. ಆಯ್ತು ಆಯ್ತು. ಸರ್, ಆಮೇಲೆ ಆ ಹುಡುಗಿ ಯಾಕಲ್ಲಿ ಕೂತಿದ್ದಾಳೆ? ಹೌದೌದು ಹೌದು ಹೌದು. ಅದೇ ಮಾಡಲ್ ಕಳಿಸ್ತಾ ಇರೋದು. ತೊಂದ್ರೆ ಇಲ್ಲ. ಅವಳು ಇಲ್ಲಿ ಯಾಕೆ ಕೂತಿದ್ದಾಳೆ? ಅವಳು ಇಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾಳೆ. ಜಾಯ್ನ್ ಅಲ್ಲ, ಯಾವತ್ತಿಂದ? ಇವತ್ತಿಂದ. ಇವತ್ತಿಂದ? ಆಮೇಲೆ? ಯಾರನ್ನ ಕೆಲ್ಸ ಸೇರ್ಕೊಂಡ್ಲು? ಹೇಳಿ. ಏಯ್! ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಏನಯ್ಯ ಆಫೀಸಲ್ಲಿ ಅಸಭ್ಯವಾಗಿ ನಡ್ಕೋತಾ ಇದ್ಯಾ? ಅಸಭ್ಯನ? ಇಲ್ಲಿ ಯಾರು ಅಸಭ್ಯವಾಗಿ ನಡ್ಕೊಳ್ತಾರೆ ಅಂತ ನಿನಗೆ ತೋರಿಸ್ತೀನಿ. ಸರ್ ಲಡ್ಡು, ಯಾಕೆ ಅಲಾಡೋ? ರಾಣಿಯಮ್ಮನವ್ರು ಇವತ್ತಿನಿಂದ ಕೆಲ್ಸಕ್ಕೆ ಸೇರಿದ್ದಾರೆ, ಅದಕ್ಕೆ ಸ್ವೀಟ್ ಅನ್ಸ್ತಾ ಇದ್ದೀನಿ. ಸ್ವೀಟ್ ಕೊಟ್ಟು ಮನುಷ್ಯನ ಯಾಮಾರಿಸ್ಬೇಕು ಅಂತ ನೋಡ್ತಾ ಇದ್ಯಾ? ನಿನ್ನನ್ ಮಾತ್ರ ಅಲ್ಲ, ಇಲ್ಲಿರೋ ಯಾರನ್ನು ನಾನು ಸುಮ್ನೆ ಬಿಡಲ್ಲ. ರೀ ಸುಮ್ನೆ ಯಾಕ್ರಿ ಇಲ್ಲಿ ಬಡ್ಕೊಂತೀರಾ? ಒಳಗಡೆ ಮ್ಯಾನೇಜರ್ ಇದ್ದಾರೆ, ಅಲ್ಲಿ ಬಡ್ಕೊಳ್ಳಿ ಹೋಗಿ. ಆಯ್ತ್ರಿ, ಅಲ್ಲೇ ಹೋಗಿ ಬಡ್ಕೊಳ್ತೀನಿ. ಹುಡುಗಾಟ ಆಡೋಕೆನಾ ನೀವು ಈ ಚೇರಲ್ಲಿ ಕೂತಿರೋದು? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮ? ನನ್ ಕೆಲ್ಸನ ಹುಡುಗಿ ಕೊಟ್ಟಿದ್ದೀರಲ್ಲ, ನಿಮ್ಗೆ ಯಾರಿಗೆ ಕೊಟ್ಟಿದ್ದ ಅಧಿಕಾರ? ಕಾನೂನು ಬಿಟ್ಟು ಯಾರು ಏನು ತಪ್ಪು ಮಾಡೋಲ್ಲ. ಮತ್ತೆ ನೀವೀಗ ಮಾಡ್ತಿರೋದೇನು? ನ್ಯಾಯವಾಗಿ ನನ್ಗೆ ಸಿಗ್ಬೇಕಾದ ಕೆಲ್ಸನ ಗೋಲ್ಮಾಲ್ ಮಾಡಿ ಹುಡುಗಿ ಕೂರ್ಸಿದಾರಲ್ಲ. ಇರ್ಲಿ, ಇದಕ್ಕೆಲ್ಲ ಉತ್ತರನ ನಿಮ್ ಬಾಯಿಂದಾನೆ ಬರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಬಾಲಕೃಷ್ಣನೇ ಅಲ್ಲ. ನೀನ್ ಕೇಳೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಇದು ನಿಂದೆ ತಾನೇ ಲೆಟ್ರು? ಈ ಲೆಟ್ರು ನಂದ? ಈ ಕಂಪ್ನಿಲಿ ನನಗೆ ಕೆಲಸ ಬೇಡ ಅಂತ ನೀನೇ ಬರೆದು ಕೊಟ್ಟಿರೋ ಲೆಟ್ರು. ಈ ತರ ನಾನು ಯಾರಿಗೂ ಲೆಟ್ರು ಬರ್ಕೊಟ್ಟಿಲ್ವಲ್ಲ. ಈ ಸೈನು ನಿಂದು ತಾನೆ? ಸೈನ್ ನಂದೆ, ಆದ್ರೆ ನಾನು ಯಾರಿಗೂ ಲೆಟ್ರು ಬರ್ಕೊಟ್ಟಿಲ್ಲ. ಹಾಗಾದ್ರೆ ಈ ಲೆಟ್ರು ಇಲ್ಲಿಗೆ ಹೇಗ್ ಬಂತು? ಸೈನ್ ಮಾಡಲೇ. ಮೋಸ. ಈ ಸೈನ್ ನಂದೆ, ಆದ್ರೆ ಲೆಟರ್ ಇರೋ ಮ್ಯಾಟರ್ ನಂದಲ್ಲ. ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ. ಅದನ್ನ ಕೋರ್ಟ್ ನಲ್ಲಿ ಹೇಳು. ಆಯ್ತು, ಈ ಸೈನ್ ನಂದಲ್ಲ ಅಂತ ಕೋರ್ಟ್ ನಲ್ಲೇ ಪ್ರೂವ್ ಮಾಡ್ತೀನಿ. ಇದು ನಿಂದೆ ಸೈನು ಅಂತ ನಾನು ಪ್ರೂವ್ ಮಾಡ್ತೀನಿ. ಹೌದಾ? ಪ್ರೂವ್ ಮಾಡ್ತೀರಾ? ನಾನ್ ಕೊಡಲ್ಲ. ನಿನ್ನ ತಮ್ಮಯ್ಯ ಅಂತೀನಿ, ಆ ಲೆಟರ್ ಕೊಟ್ಬಿಡಯ್ಯ. ನೀವೇನು ಹೇಳ್ಬೇಕಾಗಿಲ್ಲ. ಪಾಪಿ, ಏನೋ ಮಾಡ್ತಾ ಇದೀಯ, ಅದನ್ನ ಕೊಡೋ ಇಲ್ಲಿ. ಕೊಡಲ್ಲ, ಇದು ನಂದು ತಾನೆ. ಗೋವಿಂದ, ನಾರಾಯಣ, ರಾಜಶೇಖರ, ಬರ್ರೋ ಇಲ್ಲಿ. ನಾನ್ ಮಾತ್ರ ಕೊಡಲ್ಲ. ಸಾಧ್ಯ ಇಲ್ಲ. ಬಿಡ್ರೋ. ಕೊಡಲ್ಲ. ಯಾವನಿಗೆ ಅವನ್ ಬಾಯಿನ ಸೀಳಿ ಲೆಟರ್ ತಗೊಂಡ್ರು. ಅಯ್ಯಯ್ಯೋ, ಕೆಟ್ಟಲ್ಲಪ್ಪ ದೇವ್ರೆ. ಈಗಲೇ ಅವ್ರ ಹೊಟ್ಟೆ ಸಿಡಿದ್ರೆ ಪೇಪರ್ ತೆಗಿವ ಸರ್. ಮುಚ್ಚೋ ಬಾಯಿ. ಮಿಸ್ಟರ್ ಬಾಲಕೃಷ್ಣ, ನಾನು ಏನ್ ಹೇಳ್ತೀನಿ ಅಂದ್ರೆ ಇನ್ನೇನು ಹೇಳ್ಬೇಕಾಗಿಲ್ಲ. ಮುಂದೇನ್ ಮಾಡ್ಬೇಕು ಅನ್ನೋದು ನನಗೊತ್ತು. ಏಯ್ ಬಿಡ. ಬಾಲಕೃಷ್ಣ, 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 ನಾನು ನೀವೇನೇ ಮಾತಾಡೋದಿದ್ರು ಕೋರ್ಟ್ ನಲ್ಲಿ ಮಾತಾಡಿ. ಅಯ್ಯೋ, ನನ್ನ ತೊಂದ್ರೆ ಸಿಗಾಸ್ಬೇಡ ಕಣಪ್ಪ. ಇಲ್ಲ, ಸಿಗಾಕ್ಸ್ತೀನಿ. ಇವಳನ್ನ ಇಲ್ಲಿಂದ ಹೊರಗಡೆ ಕಳ್ಸೋವರೆಗೂ ನಿಮಗ್ ತೊಂದ್ರೆ ಕೊಡ್ತಾನೆ ಇರ್ತೀನಿ. ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಹೌದಾ? ನಿನಗ್ ನಾನ್ ಯಾರು ಅಂತ ತೋರಿಸ್ತೀನಿ. ನಿನ್ಗ ಲೆಟರ್ ಕೊಟ್ನಲ್ಲ, ಆ ಲೋಫರ್ನ. ಅಯ್ಯಯ್ಯೋ, ಸಾಯಿಸ್ಬಿಡ್ತಾನ.
ಯಾಕೋ? ಇವತ್ ನಿನ್ ಸಾಯಿಸ್ಬಿಡ್ತೀನೋ. ಬಿಡಲ್ಲ ಕೆಲಸ ಸಿಕ್ಕಂಗ್ ಮಾಡಿ. ಮಾದವನವ್ರ ಅಪ್ಪ ಬಂದ್ರು ಬಿಡಲ್ಲ ನಿನ್ನ ಇವತ್ತು. ನಿಂತ್ಕೊಳ್ಳೋ ಲೋಫರ್. ನಿಂತ್ಕೊಳ ಅಲ್ಲಿ. ಏನೋ ವಿಷಯ? ಮಾದವಣ್ಣ, ಈ ನನ್ ಮಗ ನಾನು ತಿನ್ನೋನಕ್ ಮಣ್ಣಾಕಿದ ದುರ್ಮಾರ್ಗ ಇವನು. ಏನು ಅಂತ ಸರಿಯಾಗಿ ಬಿಡ್ಸೋಳ. ಮಾದವಣ್ಣ, ನೀನ್ ನಂಬಿದ್ದಾರೆ ನಾನು ಖಾಲಿ ಪೇಪರ್ ಸೈನ್ ಹಾಕಿದ್ದು. ಹೌದು, ಏನಾಯ್ತು ಇವಾಗ? ಈ ಚಪ್ಪಲ್ ನನ್ ಮಗ ಆ ಪೇಪರ್ ಮೇಲೆ ನನ್ಗೆ ಈ ಕೆಲ್ಸ ಬೇಡ, ಬೇರೆ ಯಾರಿಗಾದ್ರೂ ಕೆಲ್ಸ ಕೊಡಿ ಅಂತ ಟೈಪ್ ಮಾಡಿಸಿ ಆಫೀಸ್ ಕೊಟ್ಟವ್ನೆ. ನನ್ ಜೈಲ್ಗೆ ಹೋದ್ರು ಚಿಂತೆ ಇಲ್ಲ, ಇವನ್ ಮಾತ್ರ. ಬಿಡ ಹೋಗ, ನಾನು ಅವ್ನು ಬುದ್ಧಿ ಹೇಳ್ತೀನಿ. ಹೋಗ. ಬಂದ್ಬಿಟ್ಟ ಇಲ್ಲಿ ದೊಡ್ಡ ಪಾಳ್ಯಗಾರ. ನೋಡು ಗೋಪಾಲ, ಏನ್ ಮಾದೇವಣ್ಣ? ಆ ಲೆಟರ್ ನ ಟೈಪ್ ಮಾಡಿಸಿ ನೀನ್ ತಾನೇ ತಗೊಂಡೋಗಿ ಕೊಟ್ಟು ಬಂದಿದ್ದು. ಹೆಂಗಿದೆ ನನ್ ಸ್ಟೈಲು? ಇದು ನನ್ ಸ್ಟೈಲು. ಬೇಕು ನನ್ ಮಗನ್ ತಗೊಂಬಂದು. ಕರುಣೆ ಇದ್ದಿದ್ದಕ್ಕೆ ನಾನ್ ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದು. ಈಗ ನನ್ನ ಅಳಿವಿ ಉಳಿವಿನ ಪ್ರಶ್ನೆ ನಿನ್ ಕೈಯಲ್ಲಿದೆ. ನೀನ್ ಹೇಗಾದ್ರೂ ಮಾಡಿ ಅವನಿಂದ ಒಂದು ಲೆಟರ್ ಬರ್ಸಿ ತಂದ್ಕೊಟ್ಬಿಡು. ಬರೆಸ್ಕೊಟ್ಟಿದ್ನ ನುಂಗ್ಬಿಟ್ನಲ್ಲ, ನೀವ್ ಅದನ್ನ ಭದ್ರವಾಗಿ ಇಟ್ಟಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಅಯ್ಯೋ, ಅವನ ಹಾಗೆ ಮಾಡ್ತಾನೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು? ಆಫೀಸ್ ನಲ್ಲಿ ನನ್ನ ಎದುರಿಗೆನೆ ಕಾಗದಾನ ಆಗದು ನುಂಗ್ಬಿಟ್ಟ. ನೀವ್ ಯಾಕೆ ಸರ್ ಇಷ್ಟಕ್ಕೆಲ್ಲ ಭಯ ಪಡ್ಕೋತೀರಾ? ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರೋದು. 4-5 ವರ್ಷಗಳ ಮುಂಚೆನೆ ಅವನಿಗೆ ಕೆಲಸ ಸಿಗ್ಬೇಕಾಗಿತ್ತು. ನಮ್ಮ ಓನರ್ಶಿಪ್ ಪ್ರಾಬ್ಲಮ್ ನಿಂದ ಅವನ ಆರ್ಡರ್ನ ನಿಲ್ಸ್ಬಿಟ್ಟಿದ್ರು. ಅವನದೇ ಫಸ್ಟ್ ಅಪ್ಲಿಕೇಶನ್ನು, ನಿಂದು ಲಾಸ್ಟ್ ಅಪ್ಲಿಕೇಶನ್ನು. ನನಗನ್ಸುತ್ತೆ ಅವನ ಕೆಲಸ ಅವನಿಗೆ ಬಿಟ್ಕೊಡೋದು ಬಹಳ ಒಳ್ಳೇದು. ನಾನ್ಯಾಕ್ ಬಿಟ್ಕೊಡ್ಬೇಕು? ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಕಳ್ಸೋದಕ್ಕೆ ತಾನೆ ನಾನ್ ಬಂದ್ ಜಾಯ್ನ್ ಆಗಿದ್ದು. ನಿನ್ನ ಅಪಾಯಿಂಟ್ಮೆಂಟಿನ ಕತೆ ನನಗೆ ತಾನೇ ಗೊತ್ತಿರೋದು. ನಾನು ಅವನ ಫೈಲ್ನ ಎಸ್ಕೇಪ್ ಮಾಡ್ಬಿಟ್ಟೆ. ಈ ವಿಷಯನ 4 ಲೈನ್ ಬರೆದು ಹೆಡ್ ಆಫೀಸ್ಗೆ ಹಾಕದ ಅಂದ್ರೆ ನನ್ನ ಕೆಲಸ ಅಷ್ಟೇ. ಅದಕ್ಕೆ ನೀನು ಅವನ ಹತ್ರ ಹೋಗಿ ಐಸಿಟ್ಟು ನೈಸ್ ಆಗಿ ನಮ್ಮ ಕೆಲಸ ಸಾಧಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ದಾಗ ನೀನು ಕೇಳಬೇಕು. ಏನದು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇದನ್ನೆಲ್ಲ ನೀವಿಬ್ರು ಸೇರಿ ಪ್ಲಾನ್ ಮಾಡಿರೋದು ಬಹಳ ಚೆನ್ನಾಗಿದೆ. ಬಾಲಕೃಷ್ಣ, ಆಫೀಸ್ ವಿಷಯ ಆಫೀಸ್ ನಲ್ಲಿ ನಾವಿಬ್ರು ಫ್ರೆಂಡ್ಸ್ ತರ ಇದೀವಪ್ಪ. ಹಾಗಾದ್ರೆ ನೀವಿಬ್ರು ಕೈ ಕೈ ಹಿಡ್ಕೊಂಡು ಪ್ರೇಮ್ ಗೀತೆ ಹಾಡ್ಬೋದಲ್ಲ? ನೀವು ತುಂಬಾ ತಮಾಷೆ ಮಾಡ್ತೀರಾ ಅಂತ ಕೇಳಿದೀನಿ. ಮುದಿಯ, ಇದೆಲ್ಲ ನನ್ನ ಹತ್ರ ಬೇಡ. ಸಾರ್, ನಾನೊಂದು ವಿಷಯ ಹೇಳ್ತೀನಿ, ನೀವು ಕೋಪ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ 3 ದಿವಸದಲ್ಲಿ ನಿಮ್ದೆಲ್ಲ ಇಳಿಸ್ಬಿಡ್ತೀನಿ. ಅಷ್ಟ್ರಲ್ಲ ಅವಳನ್ನ ಕಳ್ಸಿ ನನ್ ಕೆಲ್ಸ ಕೊಡ್ಸದೆ ಇದ್ರೆ ಬರೀ ಕೆಲ್ಸ ಮಾತ್ರ ಅಲ್ಲ, ನಿಮ್ ರಿಟೈರ್ಮೆಂಟ್ಗೂ ತೊಂದರೆ ಆಗುತ್ತೆ. ನಿಂಗ್ ಮರ್ಯಾದೆನೇ ಇಲ್ವಾ? ನಿನ್ ಮಗಳ ವಯಸ್ಸಿನ ಹುಡುಗಿ ಜೊತೆ ಚಡ್ಡಿ ಹಾಕೊಂಡು ಪಾರ್ಕಲ್ಲೆಲ್ಲ ಸುತ್ತಾಡ್ತಾ ಇದೆಯಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಇಬ್ಬರಿಗೂ ಸೆಟ್ ಮಾಡ್ಬಿಟ್ರಿ, ಚೆನ್ನಾಗಿ ಸೆಟ್ ಮಾಡಿದ್ರಿ. ಅವರಿಬ್ಬರನ್ನ ಸೆಟ್ ಮಾಡಿ ಕಳಿಸ್ಬಿಟ್ಟೆ. ಅಂತೂ ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರ್ಬೇಕು ನಿಮಗೆ. ಸುಮಾರ ನಡೀತಾ ಇದೆ. ಯಾವ ಬಿಸ್ನೆಸ್ ಲಾಸ್ ಆದ್ರೂ ಡಲ್ ಆದ್ರೂ ಈ ಬಿಸ್ನೆಸ್ ಮಾತ್ರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅದೇ ಅವ್ರನ್ನ ಸೆಟ್ ಮಾಡಿ ಕಳಿಸಿದ್ಯಲ್ಲ, ಅದೇ ರೀತಿ ನನಗೂ ಒಂದು ಸೆಟ್ ಮಾಡಿ ಬ್ಯೂಟಿಫುಲ್ ಕೈ ತುಂಬಾ ದುಡ್ಡು ಕೊಡ್ತೀನಿ. ಸ್ವಾಮಿ, ನಾನು ಆಫೀಸ್ ಮ್ಯಾನೇಜರು. ಮ್ಯಾನೇಜರ್? ಓಹೋ, ಈಗ ಬ್ರೋಕರ್ನ ಮ್ಯಾನೇಜರ್ ಅಂತ ಕರೀತಾರ? ಆಯ್ತು ಮ್ಯಾನೇಜರ್, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀರಲ್ಲ, ಹೋಗ್ರಿ ದುಡ್ಡು ಹೋಗ್ರಿ ನೀವು.
ನೀನ್ ಯಾಕೆ ನನ್ನ ಹಿಂದೆನೆ ಬರ್ತಾ ಇದ್ಯಾ? ನೀವ್ ನನ್ಗಿಷ್ಟ. ನೀನೇ ನನ್ನ ಇಷ್ಟಪಡ್ಬೇಕಾಗಿಲ್ಲ. ಈಗೇನ್ ಮಾಡ್ಲಿ, ಇಷ್ಟಪಟ್ಟಿದ್ದೀನಲ್ಲ. ನೋಡೋ, ಮರ್ಯಾದೆಗಿಲಿಂದ ಹೊರಟೋಗೋ. ಆ ಈ ಗಿಂಜೋ ಕೆಲಸ ಮಾತ್ರ ಬೇಡ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನೆಂತ ಮಳ್ಳಿ ಅಂತ. ನಿನ್ನ ಪ್ರೀತಿಸೋದಕ್ಕೆ ನೀನ್ ಹೇಳಿದ್ನ ಕೇಳ್ಕೊಂಡು ಇರೋದಕ್ಕಲ್ಲ ನಾನು ಇರೋದು. ನಿನ್ ಜೊತೆ ಯಾವಾಗ್ಲೂ ಪಾರ್ಕಲ್ಲಿ ಇರ್ತಾನಲ್ಲ ಆ ಚೆಡ್ಡಿ ಚೆನ್ನ, ಆ ಡಬ್ಬ ಬಾಣ್ಲಿತಲೆ, ಅವನ ಹತ್ರ ಹೋಗಲ್ ಗಿಂಜು. ಸರಿ, ನೀವ್ ಹೇಳ್ದಾಗೆ ನಾನ್ ಇಲ್ಲಿಂದ ಹೋಗ್ತೀನಿ. ನಿಮಗ್ ತೊಂದ್ರೆನೂ ಕೊಡಲ್ಲ, ಕೆಲ್ಸನೂ ಬಿಡ್ತೀನಿ, ಸಾಕಾ? ಆದ್ರೆ ಇದಕ್ ಬದ್ಲಾಗಿ ನೀವ್ ನನ್ಗೆ 50,000 ರೂಪಾಯಿ ಕೊಡ್ಬೇಕು. 50,000 ರೂಪಾಯಿ ಕೊಟ್ರೆ ಕೆಲ್ಸ ಬಿಟ್ಕೊಡ್ತೀನಿ. 50,000 ರೂಪಾಯಿನ? ಎಸ್, ಆಫ್ಟರ್ ಆಲ್ 50,000. ಈ ಕೆಲ್ಸಕ್ಕೆ 75,000 ರೂಪಾಯಿ ಆಫರ್ ಇದೆ. ನೀವಾಗಿದ್ದಕ್ಕೆ 50,000 ಕೇಳ್ತಾ ಇದೀನಿ. ಏನು 50,000 ರೂಪಾಯಿ ಅಲ್ಲ, 5 ಪೈಸೆನೂ ಕೊಡಲ್ಲ. ಕೆಲ್ಸ ಸಿಗಲ್ಲ. ಬೇಡ, ಸುಪ್ರೀಂ ಕೋರ್ಟ್ ಹೋದ್ರೂ ಪರವಾಗಿಲ್ಲ, ನಾನು ಈ ಕೆಲಸ ತಗೊಂಡೇ ತಗೊಳ್ತೀನಿ. ಸರ್ ಒಂದು ಫೋನ್ ಮಾಡ್ಬೋದಾ? ಲೋಕಲ್ ಕಲ್ಲ ಹೌದು ಸರ್. ಮಾಡಿ. ಹಲೋ ಹಲೋ, 2255-843. ಹೌದು, ಕಸ್ತೂರಿಬಾ ಆಶ್ರಮನೆ. ಕಾಲ್ ಫ್ರಮ್ ಕೋಲ್ಕತ್ತಾ. ಸರಸ್ವತಮ್ಮ ಪ್ಲೀಸ್. ಸರಸ್ವತಮ್ಮ, ಕಲ್ಕತ್ತಾದಿಂದ ಫೋನ್. ನಿನಗೆ ಕಲ್ಕತ್ತಾದಿಂದ ಫೋನ್ ಬಂದಿದೆ. ಹಲೋ ಅಮ್ಮ, ನಾನು ಗೋಪಾಲ್ ಕೃಷ್ಣ, ಕಲ್ಕತ್ತಾದಿಂದ. ಅಪ್ಪಯ್ಯ, ಅಮ್ಮ ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾವಾಗ ಇಲ್ಲಿಗೆ ಬರ್ತೀಯಾ? ಏನ್ ಮಾಡ್ಲಮ್ಮ, ಲೀವ್ಗೆ ಅಪ್ಲೈ ಮಾಡಿದೀನಿ. ಲೀವ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ಗೆ ಬಂದ್ಬಿಡ್ತೀನಿ. ಅಮ್ಮ, ದುಡ್ಡು ಕಳ್ಸಿದ್ದೆ ಸಿಕ್ತಾಮ? ಸಿಕ್ತು ಮಗನೆ. ಅಮ್ಮ, ಕಲ್ಕತ್ತಾದಿಂದ ಬರ್ಬೇಕಾದ್ರೆ ಏನ್ ತರ್ಲಿ? ಏನು ಬೇಡ ಮಗನೆ, ನಿನ್ನ ನಾನು ಒಂದ್ಸಲ ನೋಡಿದ್ರೆ ಅಷ್ಟೇ ಸಾಕು. ಅಮ್ಮ, ಇನ್ನೇನಾದ್ರೂ ವಿಷಯ ಇದ್ಯಾ? ಏನೂ ಇಲ್ಲ ಮಗನೆ. ಸರಸ್ವತಮ್ಮ, ನಾ ಸ್ವಲ್ಪ ಮಾತಾಡ್ತೀನಿ ಕೊಡು. ಗೋಪಿ, ನಮ್ಮ ಆಶ್ರಮದ ಮೇಡಮು ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಲೋ ಹಲೋ ಮೇಡಮ್. ಗೋಪಾಲ್ ಕೃಷ್ಣ, ನೀನ್ ಕಲ್ಕತ್ತಾದಿಂದ ಬರುವಾಗ ನಂಗೊಂದ್ ಶಾಲ್ ತರ್ತೀಯಾ? ಗೋಪಾಲ್ ಕೃಷ್ಣ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿಲ್ವಾ? ಕೇಳಿಸ್ತಲ್ಲ. ಕಲ್ಕತ್ತಾಯಿಂದ ಬರುವಾಗ ಉಲ್ಲನ್ ಶಾಲು. ಜ್ವರ ಮಾತಾಡಿ ಕೇಳಿಸ್ತಾ ಇಲ್ಲ ಆಂಟಿ. ಉಲ್ಲನ್ ಶಾಲು ಮರಿಬೇಡ. ಇಲ್ಲ ಕೇಳಿಸ್ತಾ ಇಲ್ಲ. ಜೋರಗಳಿ. ಶಾಲು ಶಾಲು. ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ. ಅಯ್ಯೋ, ಶಾಲು, ಉಲ್ಲನ್ ಶಾಲು. ಏನಂಟಿ ಕೇಳಿಸ್ತಾ ಇಲ್ಲ? ಜೋರಾಗಿ ಮಾತಾಡಿ, ಜೋರಾಗಿ ಕೇಳಿಸ್ತಾ ಇಲ್ಲ. ಶಾಲು, ಉಲ್ಲನ್ ಶಾಲು. ಏನಾಯ್ತು ಮೇಡಮ್? ಕಟ್ಟಾಯ್ತು. ಯೋ, ಹುಡುಗಾಟ ಆಡ್ತಾ ಇದೀಯಾ? ಅವಮ್ಮ ಉಲ್ಲನ್ ಶಾಲು ಅಂತ ಗಂಟ್ಲು ಅರ್ಧೋಗ ಕಿರಿಚ್ಕೊಳ್ಳೋದು ನನಗ್ ಕೇಳಿಸ್ತಾ ಇದೆ. ಓ, ನಿಂಗ್ ಕೇಳಿಸ್ತಾ? ಹ್ಮ್, ನೀನೇ ತಗೊಂಡೋಗಿ ಕೊಟ್ಬಿಡು. ಬೇಗ ಹೋಗಯ್ಯ. ಅಲ್ಲಿ ಕೂತಿರೋ ನಮ್ಮ ಬಾಲಕೃಷ್ಣ ಅಲ್ವಾ? ಏನಿಲ್ಸ. ಎಷ್ಟದಪ್ಪ? ಮತ್ತೆ ಕೊಡಿ. ಯಾಕೆ 350 ರೂಪಾಯಿ ಬೇಡವಾ? ಯಾವನ 10 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ಇಟ್ಕೊಳ್ಳಿ, ಬಿಟ್ಬಿಡು. ಲೇ ಬಾಲಕೃಷ್ಣ, ದುಡ್ಡು ಕೊಡ್ರಿ. ನಾನು ದುಡ್ಡು ಕೊಡ್ಬಿಡೋಯ. ಹೋಗಲೇ. ನಾನೇ ಬರುತ್ತೆ. ಇವತ್ತು ನೀನ್ ಎಲ್ಲೋದ್ರು ಬಿಡಕ್ಕಿಲ್ಲ ಕಳ್ಳ. ನಾನು ಮೀಟರ್ ಕಾಸು ಕೊಟ್ಬಿಡೋಯ. ಬಾಲಕೃಷ್ಣ, ಅಯ್ಯಪ್ಪ, ಪಾಪಿ ನನ್ ಮಗ. ಆಟ ಕಾಸು ಕೊಡೋ. ಕಾಸು ಕೊಡಯ. ಹಿಂದೆ ನಾನು ಬರ್ತಾ ಇದ್ದೀನಿ. ಹಿಂದೆ ಬಂತ ಯಾವನ ಹೇಳಿದ್ದು? ನಾನು ಆಟೋಲ್ ಬಂದಿಲ್ವಾ? ಹಾಗಾದ್ರೆ ಈ ಆಟೋ ನೀವು ಬಂದಿದ್ದಿದೆ ಗಾಡಿ. ತಲೆಗೆಲ್ಲ ಕೆಟ್ಟೈತೇನ್ರಯ್ಯ? ಈ ಬಾಡಿಗೆ 2 ಗಾಡಿನ ಹೋಗ್ರ.
ವಾಗ್ರಯ್ಯ ಯೋ ಇದು ಆಟೋ ಸ್ಟ್ಯಾಂಡ ಎತ್ಕೊಂಡು ಹೋಗ್ರ ಆ ಕಡೆ. ಸರಿಯಾಗಿ ಹೇಳಿದ್ರು ಸ್ವಾಮಿ ಇದನ್ನ ಆಟೋ ಸ್ಟ್ಯಾಂಡ್ ವಾಗ್ರಯ್ಯ ಯೋ ನೀ ಎಲ್ಲಿ ಹೋಗ್ತಾ ಇದೀಯಾ? ನಾನು ಒಬ್ರು ನೋಡ್ಬೇಕು ಯಾರು ನೋಡ್ಬೇಕು ಅಂತ ನನ್ಗೆ ಹೇಳು, ನಾನು ಕರ್ಕೊಂಡ್ ಬರ್ತೀನಿ. ಬಿನ್ಲಾಡೆ ನೋಡ್ಬೇಕು ಕರ್ಕೊಂಬತ್ತೀಯಾ ವಾಗನಿ ಲೇ ಬಾಲಕೃಷ್ಣ 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 ಲೇ ನೀನ್ ಇದ್ರೊಳಗಲ್ಲ ಯಾವುದೇ ಗುಹೆಯಲ್ಲಿ ಆಡಕ್ ಕೂತ್ಕೊಂಡಿದ್ರು ಈ ತಮ್ಮಯ್ಯ ಕಂಡು ಹಿಡ್ದೆ ಹಿಡಿತಾನೆ ಎದ್ದಾಚೆ ಬರಲೇ ಅಯೋಗ್ಯ. ಎಸ್ ಅಯೋಗ್ಯ ನೀವಲ್ಲ, ಬಾಲಕೃಷ್ಣ ನನ್ನ ಫ್ರೆಂಡು. ನೋಡಿ ಸ್ವಾಮಿ, ನನ್ನ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ದ. ಅಣ್ಣಯ್ಯಗಳ ತಮ್ಮಯ್ಯಗಳ ಅಕ್ಕಯ್ಯ ದಯಮಾಡಿ ಅವನ ಹತ್ರ ದುಡ್ಡು ಕೊಡ್ಸಿ, ಇಲ್ಲಾಂದ್ರೆ ನನ್ನ ತಂಗಿ ಮದುವೆ ನಿಂತೋಗುತ್ತೆ. ಬಂದಿರೋ ಸಂಬಂಧ ಕಡ್ದೋದ್ರೆ ನನ್ನ ಜೀವತ್ತು ಉಳಿಯಕ್ಕಿಲ್ಲ. ಅವ್ನು ಇಲ್ಲಿ ಕೆಲಸದಲ್ಲೇ ಇಲ್ವಲ್ಲ? ಸುಳ್ಳು ಹೇಳ್ಬೇಡಿ, ಅವ್ನು ಇದೇ ಆಫೀಸ್ನಾಗ ಕೆಲಸ ಮಾಡ್ತಾನೆ ಅಂತ ನಂಗೆ ಗೊತ್ತು. ಏಯ್ ಈ ಮೆಂಟಲ್ ನ ಯಾರು ಒಳ ಬಿಟ್ಟಿದ್ದು? ಮೆಂಟಲ್ ನಾನಲ್ಲ, ನಿಮ್ಮ ಅಪ್ಪ. ಏಯ್ ಇವ್ನು ಹಿಡಿದು ಒಳಗೆ ತಾಕೋ. ಹಿಡ್ಬೇಡಿ, ಹಿಡಿದು ಅವ್ನ. ನಮ್ಮ ಹಳ್ಳಿ ಬಾರಿ ಹೊಡ್ಕೊತೀನಿ, ಬಿಡ್ರಾ ಬಿಡ್ರಾ ಬಿಡ್ರಾ. ಛೇ, ಈ ಬಾಲಕೃಷ್ಣನಿಂದ ಆಫೀಸಲ್ಲಿ ನೆಮ್ಮದಿನೇ ಇಲ್ದಂಗ ಆಗೋಯ್ತು. ಬನ್ನಿ ಬನ್ನಿ ಬನ್ನಿ, ಅವ್ನು ಇಲ್ಲೇ ಇದ್ದಾನೆ, ಧೈರ್ಯವಾಗಿರಿ, ಏನು ಯೋಚನೆ ಮಾಡ್ಬೇಡಿ. ಎಷ್ಟಾಯ್ತಪ್ಪ? ಇಲ್ಲ ಇಲ್ಲ, ನಾನ್ ಕೊಡ್ತೀನಿ, ಇದೆಲ್ಲ ನಂಗೊಂಥರ ಖುಷಿ ಇವತ್ತಿದೆ ಅವನಿಗೆ. ಅವ್ನು ನನ್ನ ನೋಡಿ ತಪ್ಪಿಸ್ಕೊಂಡು ನಾನಿಲ್ವಾ ಅದಕ್ಕೆ ನನ್ನ ಮಗನ ಕೈ ಕಾಲು ಮುರಿದಾರು ಹಿಡ್ಕೊಂಡ್ ಬಂದ್ ಕೊಡ್ತೀನಿ. ನನ್ನ ಪಾಲಿಂದ ಅವರು. ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ. ಒಳ್ಳೆ ಹೆಸರು, ಒಳ್ಳೆ. ಅಲ್ಲಿದ ನೋಡು ಕಳ್ಳ. ಬಾಲಕೃಷ್ಣ ತಮ್ಮಯ್ಯ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ? ಎಲ್ಲ ಕಡೆ ಹುಡುಕ್ತೆ ನಿನ್ನ. ನೀನು ನನ್ಗೆ ಹೇಳ್ತಾ ಇದ್ಯಾ? ನೀನು ಯಾವಲ್ಲ ಅವನು ನಮ್ಮ ಬಾಲ ಮೇಲೆ ಕೈ ಮಾಡೋನು? ಅಯ್ಯೋ ಮಾದೇವಣ್ಣ ಸುಮ್ನಿರು, ಅವ್ರಿಬ್ರು ಹೊಡೆದಾಡ್ಕೊಂಡು ಸಾಯ್ಲಿ. ಏಯ್ ಬಾಯ್ ಬಿಸ್ಕೊಂಡು ನಿಂತ್ಕೊಳ್ಳೋ ಸಾಕು. ಅವ್ನ್ ಕುತ್ಕೆ ಸಿಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂತ ಹೇಳ್ತೀಯಾ? ಏಯ್ ಬಾಲ, ಏನೋ ಇದಲ್ಲ? ನೀನ್ ಅನ್ಕೊಂಡಂಗ್ ಏನೂ ಇಲ್ಲ ಮಾದೇವಣ್ಣ. ಅವ್ ನನ್ನ ಹಳೆ ಸ್ನೇಹಿತ, ತುಂಬಾ ದಿವಸದ ಮೇಲೆ ಸಿಕ್ಕಿದ್ರಿಂದ ಸಂತೋಷಕ್ಕೆ ಮೆಟೆ ಹಿಡ್ಕೊಂಡು ಸಿಗ್ತಾ ಇದ್ದ ಅಲ್ಲ? ಈಗ ಸಮಾಧಾನ ಆಯ್ತಾ? ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಂತೀಯ ಇಲ್ಲ ಮರ್ಯಾದೆ ಉಳಿಕೋಗೋ, ಹೋಗೋ. ನಿಂಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ. ಏಯ್ ನಿಂತ್ಕೊಳ್ಳಿ. ಯಾರೋ ನೀನು? ತಮ್ಮಯ್ಯ. ಏಯ್ ತಮ್ಮಯ್ಯ, ಅದೇನು ಹೋಗ್ಬಿಟ್ಟು ಬಿಡಿಸೇಳು. ನೋಡಿ, ನೀವ್ ಹಿರಿಕ್ರು, ನಂದೇನಾರು ತೆಪ್ಪಾಗಿದ್ರೆ ನಿಮ್ ಎಡಗಾಲಿ ಎಕಡೆ ತಕೊಂಡು ನಾನು ನೋಡಿರಿ. ಥೋ ಬಿಡ್ತು ಅನ್ನು ಮುಂದ್ ಕೇಳು. ಈ ಮನೆ ಆಳವನಲ್ಲ, ಇವನ್ ತಂಗಿ ಮದುವೆಗೆ ಯಾವ ನನ್ನ ಮಕ್ಕಳು ದುಡ್ಡು ಕೊಡ್ದಿದ್ದಾಗ ಈ ತಮ್ಮಯ್ಯ ಏನು ಬರ್ಸ್ಕೊಳ್ದಂಗೆ 50,000 ರೂಪಾಯಿ ಎಣಿಸ್ಕೊಟ್ಟ. ನಾನ್ ಕೊಡದೆ ಇದ್ರೆ ಇವನ್ ತಂಗಿ ಮದುವೆನೇ ಆಯ್ತಿರ್ಲಿಲ್ಲ. ಬೇಕಾದ್ರೆ ನೀವೇ ಕೇಳಿ ನೋಡಿ. ತಮ್ಮಯ್ಯ, ನೀನ್ ಒಳ್ಳೆ ಮನ್ಸೈತಲ್ಲ, ಅದೇ ನಿನ್ಗೆ ಆಸ್ತಿ ಕಣಯ್ಯ. ಪ್ರಪಂಚದಲ್ಲಿ ಸ್ನೇಹಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ. ನೋಡು, ಹಣ ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ನಾಡಿದ್ ಬರ್ತದೆ, ಆಚೆ ನಾಡಿದ್ ಹೊಂಟೋಯ್ತದೆ. ಆದ್ರೆ ನಿನ್ ಹೆಸರೇನಯ್ಯ? ಮಾದೇವಯ್ಯ. ಮಾದೇವಯ್ಯ, ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ನಾಳೆ ಬರ್ತದೆ, ನಾಡ್ದು ಹೋಯ್ತದೆ, ಆಚೆ ನಾಡ್ದೆಲ್ಲ ಗೂಡ್ಸ್ ಗುಂಡಾಂತರ ಮಾಡ್ಕೊಂಡು ಹೋಯ್ತದೆ. ಈಗ ನಿನ್ ಹತ್ರ ದುಡ್ಡಿದೆ, ಆರ್ಗಾಯಿಸ್ಕೋ. ಲೋ ಬಾಲು, ನನ್ ತಂಗಿ ಮದುವೆ ಇನ್ನೊಂದು ವಾರ ಇದೆ ಕಣು. ಭಾನುವಾರದೊಳಗೆ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ತಂಗಿ ಮದುವೆ ನಿಂತೋಗುತ್ತೆ. ಲೋ, ನಾನ್ ದುಡ್ಡು ಕೊಡ್ಬೇಕು ಅಂತಾನೆ ತಾನೆ ನೀನ್ ತಪ್ಪಿಸ್ಕೊಂಡು ಊರ್ ಬಿಟ್ಟು ಬಂದಿರೋದು. ಲೋ ಬಾಲಕೃಷ್ಣ, ನಾನ್ ನಿನ್ನ ಹತ್ರ ದುಡ್ಡು ಕೇಳಕ್ ಹೋಗ್ತಾ ಇದೀನಿ ಅಂದಾಗ ನನ್ ತಂಗಿ ಏನ್ ಹೇಳಿದ್ರು ಗೊತ್ತೇನೋ? ನನ್ ಮದುವೆ ನಿಂತೋದ್ರು ಪರವಾಗಿಲ್ಲ, ಬಾಲಕೃಷ್ಣ ಅಣ್ಣಂಗೇನು ತೊಂದರೆ ಕೊಡಕ್ ಹೋಗ್ಬೇಡ ಅಂದ್ಲು. ಅಂತ ಒಳ್ಳೆ ಮನ್ಸಿರೋ ಹುಡುಗಿ ಮದುವೆ ನಿನ್ನಿಂದ ನಿಂತು ಹೋದ್ರೆ ಈ ಜನ್ಮ ಅಲ್ಲ, ಇನ್ 7 ಜನ್ಮಕ್ಕೂ ಉದ್ಧಾರ ಆಗಲ್ಲ ಕಣೋ. ತಮ್ಮಯ್ಯ, ಅವ್ಳು ನಿನಗ್ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿನೇ. ಅವಳ ಮದ್ವೆ ಯಾವ ಮುಹೂರ್ತದಲ್ಲಿ ನಡಿಬೇಕು ಆ ಮುಹೂರ್ತದಲ್ಲಿ ನಡೆಯುತ್ತೆ. ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ತಮ್ಮಯ್ಯ. ಸರಿಯಾದ ಸಮಯಕ್ಕೆ ಹಣ ತಲುಪಿಸೋ ಜವಾಬ್ದಾರಿ ನಂದು. ನೀನ್ ಧೈರ್ಯವಾಗಿ ಊರ್ಗೋಗು. ಯಾಕೆ ತಮ್ಮಯ್ಯ, ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ನಂಬಿ ಕೊಡ, ನಾನು ಕೊಟ್ಟೋಗಿರೋದು. ನೀನ್ ಕೊಡಕ್ ಆಗಲ್ಲ ಅಂದ್ರೆ ಮಾದೇವಯ್ಯ ಕೊಡ್ತೀನಿ ಅಂತ ಒಪ್ಕೊಳ್ಳಿ, ನಾವು ಹೋಯ್ತೀನಿ. ಲವ್ ತಮ್ಮಯ್ಯ, ಏನ್ ಬುದ್ಧಿ ಇಲ್ದಾರ ಮಾತಾಡ್ತಿದ್ಯೋ? ನಿನಗ್ ದುಡ್ಡು ಕೊಡ್ಬೇಕಾದ್ರೆ ನಾನ್ ತಾನೆ. ನೋಡು, ಈ ವಾರದೊಳಗಡೆ ನಂಗೆ ದುಡ್ಡು ಬಂದೇ ಬರುತ್ತೆ. ಆ ದುಡ್ಡು ತಗೊಂಡೋಗಿ ನಮ್ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡೋಣ. ಅಯ್ಯೋ ಅಯ್ಯೋ ದೇವ್ರ, ಇದು ಆಗೋ ಕೆಲ್ಸನಾ? ಹಾಗೆ ಆಗುತ್ತೆ, ನಡೆಯುತ್ತೆ. ನೀನ್ ಧೈರ್ಯವಾಗಿ ಊರ್ಗೋಗು. ಆಗ್ಲಿ, ಈಗ ಹೋಯ್ತಿ. ಅಪ್ಪಿ ತಪ್ಪಿ ಏನಾದ್ರೂ ಈ ಮದ್ವೆ ನಿಂತು ಹೋದ್ರೆ ನಾನು ಒಬ್ನೇ ಬರಲ್ಲ, ನನ್ ಜೊತೆ ಜನನೂ ಕರ್ಕೊಬತ್ತೀನಿ. ಯಾಕೆ? ನಿನ್ನ ಹತ್ರ ದುಡ್ಡು ಉಸಿಲಿ ಮಾಡಕ್ಕಲ್ಲ, ನಿನ್ ಒಡಿಯಕ್ಕೂ ಅಲ್ಲ.
ಈಸ ಕುಡ್ದು ನಿನ್ ಪಾತ ಬಿದ್ದು ನನ್ ಪಿರಾಡ ಕಳ್ಕತ್ತೀನಿ ಈ ನನ್ ಎಡನ ಜೋಪಾನವಾಗಿ ಊರಿ ಮುಟ್ಸಕ್ಕೆ ಯಾಕೋಲಿ ಎಲ್ಲ ತಿಳಿದೋನಾಗಿ ನೀನೇ ಹಿಂಗ್ ಧೈರ್ಯ ಗೆಟ್ರೆ ಹೆಂಗೋ ಸಮಾಧಾನ ಮಾಡ್ಕೊಳಪ್ಪ. ನಿನ್ ದಮ್ಮಯ್ಯ ಅಂತ ಸಮಾಧಾನ ಮಾಡ್ಕೊ. ಇವತ್ತು ಒಂದ್ ದಿವಸ ಇದ್ಬಿಟ್ಟು ಹೋಗಪ್ಪ. ಬಡ್ಡ ನನ್ ಮನ್ಸ್ ಸರಿ ಇಲ್ಲ, ಇನ್ನಕ್ಕಿಂತ ಯಾವಾಗ್ಲಾದ್ರೂ ಬರ್ತೀನಿ. ತಮ್ಮಯ್ಯ ಅಡುಗೆ ರೆಡಿ ಇದೆ. ಆನಂದ್ ಮಗಂಗೂ ಬಂದ್ ತಿಂದು ಬಿದ್ಕೊಳಕ್ ಹೇಳು, ಬೇರೆಯವರು ಮಲ್ಕೋಬೇಕು. ಅದು ಬಿಟ್ರೆ ಜೀವನದಲ್ಲಿ ಯಾವ ಘನ ಕಾರ್ಯ ಮಾಡಿದ್ಯಾ ನೀನು? ಬಾರು ಊಟ ಮಾಡು. ಏನು ಹಂಗ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾದೇವಣ್ಣ, ತಮ್ಮಯ್ಯನ ತಂಗಿ ನಾನೆತ್ತಾಡಿಸಿದ ಮಗು. ಈಗ ಅವಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಮದುವೆ ನಡಿಲೇಬೇಕು ಮಾದೇವಣ್ಣ, ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಜ ಹೇಳು, ಏನಾದ್ರೂ ಬ್ಯಾಂಕಿಂಗ್ ರಾಬರಿ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದೆಯಾ? ಅಯ್ಯೋ, ಆತರ ಏನೂ ಇಲ್ಲ ಮಾದೇವಣ್ಣ. ನಾನು ಇಷ್ಟು ದಿವಸ ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ನೋ ಅದೇನಾದ್ರೂ ಕೈ ಬಿಟ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಇದೆಯಾ? ಅದಕ್ಕೊಂದೇ ಒಂದು ದಾರಿ ಇದೆ. ರಾಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಹೇಳ್ತೀನಿ, ಸ್ವಲ್ಪ ಹೊರಗಡೆ ಬಾ. ಪರವಾಗಿಲ್ಲ, ಇಲ್ಲೇ ಹೇಳಿ. ರಾಣಿ ಪ್ಲೀಸ್, ಸ್ವಲ್ಪ ಪರ್ಸನಲ್. ಏನು? ಅವತ್ತೊಂದು ದಿವಸ ನನ್ಗೆ ಹೇಳಿದ್ಯಲ್ಲ, 50,000 ರೂಪಾಯಿ ಕೊಟ್ಟರೆ ಕೆಲಸ ಬಿಟ್ಕೊಡ್ತೀನಿ ಅಂತ. ಅದೇನು ಸೀರಿಯಸ್ಸಾ? ದುಡ್ಡು ಬೇಕಾಗಿತ್ತು ಅಂತ ಅಲ್ಲ, ನೀವ್ ಎಗರಾಡೋದ್ ನೋಡಿ, ನಿಮ್ ಸಂಕಟ ನೋಡಿ ನಾನೇ ನಿರ್ಧಾರಕ್ಕೆ ಬಂದು 50,000 ರೂಪಾಯಿ ಕೇಳ್ದೆ. 50,000 ರೂಪಾಯಿ ಅಲ್ಲ, 50 ಪೈಸೆನೂ ಇಲ್ಲ ನನ್ನ ಹತ್ರ. ಸಾಲ ಜಾಸ್ತಿ ಆಗಿದ್ದಕ್ಕೆ ನಾನು ಊರು ಬಿಟ್ಟಿದ್ದು. ಇಲ್ಲೇ ಕೆಲಸ ಸಿಕ್ಕಿದ್ರೆ ಸಾಲದವ್ರ ಜಾಬ್ ಆದ್ರೂ ಹೇಳ್ಬೋದಿತ್ತು. ಇಷ್ಟು ದೊಡ್ಡ ಅಮೌಂಟು ನಿಮ್ಗೆ ಅರ್ಜೆಂಟ್ ಇದೆಯಾ? ಅರ್ಜೆಂಟ್ ಇರೋದ್ರಿಂದ ತಾನೇ ಕೇಳ್ತಾ ಇರೋದು. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವ್ ಒಂದ್ಸಲ ನಮ್ಮ ಮನೆಗ್ ಬನ್ನಿ, ಅಲ್ಲಿ ಮಾತಾಡೋಣ. ಸರಿ, ಬರ್ತೀನಿ. ನಿಮ್ಮ ಮನೆಯಲ್ಲಿ? ವಿಠಲ್ ನಗರ 5th ಕ್ರಾಸ್ ಅಲ್ಲಿ ರಾಣಿ ಮನೆ ಎಲ್ಲಿ ಅಂತ ಕೇಳಿ, ಅಲ್ಲಿ ಹೇಳ್ತಾರೆ. ಓಕೆ, ಬರ್ತೀನಿ. ಅಮ್ಮ, ಇದೇ ನಾನು ಕಟ್ಟಿಸ್ತಾ ಇರೋ ಮನೆ. ಇದಕ್ ಮಾತೃ ನಿಲಯ ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ಗೋಪಿ, ಯಾಕಪ್ಪ ಇಷ್ಟು ದೊಡ್ಡ ಮನೆ? ಅಯ್ಯೋ ಅಮ್ಮ, ನೀನೊಂದ್ ಮಾತು ಹೇಳಿದ್ದೆ ಗೊತ್ತಾ? ಜೀವನದಲ್ಲಿ ಮದುವೆ ಆಗೋದು, ಮನೆ ಕಟ್ಟೋದು ಒಂದೇ ಸಲ. ಅದಕ್ಕೋಸ್ಕರ ಹೇಗೂ ಇರ್ಲಿ ಅಂತ ದೊಡ್ಡದಾಗೆ ಕಟ್ಟಿಸ್ತಾ ಇದ್ದೀನಿ. ಬಾಮ್ಮ ಹೋಗೋಣ. ಸರ್, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸು. ಕಾಸೆ ಕೊಟ್ಟಿಲ್ಲ, ಎಲ್ಲಿಂದ ಮಾಡಿಸ್ಕೊಳ್ಳೋದು? ಓ ನಮಸ್ಕಾರ ಸರ್, ಕಲ್ಕತ್ತಾದಿಂದ ಯಾವಾಗ ಬಂದ್ರಿ? ಬೆಳಗಿನ ಫ್ಲೈಟ್ಗೆ ಬಂದು ಸೀದಾ ಅಮ್ಮನ್ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಯಾರಪ್ಪ ಇವರು? ಅಮ್ಮ, ನಿಮ್ ಬಿಲ್ಡಿಂಗ್ಗೆ ಮೇಸ್ತ್ರಿ ಇಂಜಿನಿಯರು. ಸಾರು ನಿಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನೆನ್ನೆ ಸಾಯಂಕಾಲ ಹೇಳಿದ್ರು. ಏನ್ ಗೋಪಿ, ನೀನಿರೋದ್ ಕಲ್ಕತ್ತಾದಲ್ಲಿ? ನಿನ್ನೆ ಅದಾ, ನಾನು ಕಲ್ಕತ್ತಾಯಿಂದ ಫೋನ್ ಮಾಡಿ ಹೇಳಿದ್ನಮ್ಮ, ನೀನ್ ಯಾವಾಗ್ಲೂ ಇಲ್ಲೇ ಇರ್ಬೇಕು, ಹಾಗೆ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು, ಫೋನ್ ಬಿಲ್ ಎಷ್ಟಾದ್ರೂ ಪರವಾಗಿಲ್ಲ, ಅಮ್ಮನ ಆರೋಗ್ಯದ ಬಗ್ಗೆ ನಂಗೆ ಹೇಳ್ತಾ ಇರ್ಬೇಕು ಅಂತ. ಅಲ್ವೇನೋ? ಹೌದಮ್ಮ. ಅಮ್ಮ, ನೀನ್ ನಡಿಯಮ್ಮ, ಮನೆ ನೋಡು. ಸರಿಯಾದ ಟೈಮ್ಗೆ ಅಲ್ಲಾಡ್ಸ್ಬಿಟ್ಟಲ್ಲ. ಏ ಶಿವು, ಬಾರೋ ಇಲ್ಲಿ. ಏನಣ್ಣ? ಅದೇನು ಮಾತಾಡಿದ್ಯೋ ಕೊಟ್ಟು ಕಳ್ಸು. ಇದ್ರೆ ತಾನೆ ಕೊಡೋಕೆ. ಇದ್ರೆ ಕೊಟ್ಟು ಕಳ್ಸಿರಪ್ಪ, ಆಮೇಲೆ ಕೊಡ್ತೀನಿ. ಅಣ್ಣ, ಪೆಟ್ರೋಲ್. ಓ, ಫುಲ್ ಟ್ಯಾಂಕ್ ಮಾಡಿಸ್ಕೊ ಹೋಗು. ಮೇಸ್ತ್ರಿ, ಆ ಹೆಂಗ್ಸ್ ಯಾರು? ಅವ್ರ ಅಮ್ಮನ? ಅವ್ರ ಅಮ್ಮನೇನೋ ಅಂತ ನನಗೂ ಅನುಮಾನ ಇದೆ. ಅವ್ರ ಅಜ್ಜಿ. ನೀನ್ ಸುಮ್ನೆ ಇರು, ಬಾಡಿಗೆ ತಾಯಿ ಇರ್ಬೋದು.
ಹಾಗಲ್ಲ ಗುರು ಸಾರ್, ಆ ಹೆಂಗ್ಸು ಅವ್ರ ತಾಯಿ ಅಂತೆ. ನಿನ್ನೆ ಸಾಯಂಕಾಲನೂ ಅವರು ನನ್ನ ಹತ್ರ ಬಂದು ನಾಳೆ ನಮ್ಮ ತಾಯಿ ಬರ್ತಾರೆ, ಅವ್ರ ಎದುರಿಗೆ ಹೀಗೀಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ರು. ಅಮ್ಮ ನಿಂಗೊಂದು ಪೂಜಾ ರೂಮು, ಪಕ್ಕದಲ್ಲೇ ಬೆಡ್ರೂಮು, ದೊಡ್ಡದು, ಫುಲ್ AC. ಅಮ್ಮ ಇಲ್ಲಿ ನೋಡು, ಇಲ್ಲೊಂದು ದೊಡ್ಡ ಫೋಟೋ, ಲೈಫ್ ಸೈಜ್ ಫೋಟೋ ನಿಂದೆ. ಇಲ್ಲೆಲ್ಲ ಪಾಲಿಸ್ಟ್ ಫಸ್ಟ್ ಕ್ಲಾಸ್ ಮಾರ್ಬಲ್ಲು. ಆಮೇಲೆ ಅಲ್ಲೊಂದು ಪುಟ್ಟ ಆಫೀಸು, ಅದೇ ನನ್ನ ರೂಮ್ ಅಮ್ಮ. ಒಂದ್ಸಲ ಗೋಪಿ ಅಂದ್ರೆ ಓಡ್ ಬಂದ್ಬಿಡ್ತೀನಿ ಅಲ್ಲಿಂದ. ಅಲ್ಲೇ ಮುಂದೆ ಡೈನಿಂಗ್ ಹಾಲು, ಅಲ್ಲಿ ನಾನು ನೀನು ಇಬ್ರೇ ಕೂತ್ಕೊಂಡು ಊಟ ಮಾಡ್ಕೊಂಡು ಆ ಸ್ಕ್ರೀನ್ ನ ತೆಗೆದ್ರೆ. ಲೋ ಗೋಪು, ನಾನ್ ಕಣ ಬಾಲು. ಲೋ ಗೋಪಾಲ್ ಕೃಷ್ಣ, ಯಾವಾಗ ಬಂದೆ ಕಲ್ಕಟ್ಟಾಯಿಂದ? ಬಾಲಕೃಷ್ಣ, ಯಾಕೆ ಗುರ್ತ್ ಸಿಗ್ಲಿಲ್ವಾ? ಗೋಪಿ, ಏನಮ್ಮ? ಯಾರಪ್ಪ ಅದು? ಅಮ್ಮ ನಾನ್ ಹೇಳ್ತೀನಿ. ಹ? ಅಮ್ಮ, ನಾನ್ ಇವ್ನಿಗೆ ಚೆನ್ನಾಗ್ ಗೊತ್ತು, ಆದ್ರೆ ಗೊತ್ತಿಲ್ದಿರೋ ತರ ನಾಟಕ ಆಡ್ತಿದ್ದೇನೆ ಅಷ್ಟೇ. ನಾವಿಬ್ರು ಫಸ್ಟ್ ಮೀಟ್ ಮಾಡಿದ್ದು ಕಾಂಪ್ಲೆಕ್ಸ್ ನಲ್ಲಿ. ನಾನ್ ಇವ್ನ ಜೇಬ್ಗಳು ಅನ್ಕೊಂಡ್ಬಿಟ್ಟಿದ್ದೆ. ಕಳ್ಳನ? ಆ, ಜೇಬ್ ಕಳ್ಳನ? ಏ ಇಲ್ಲಮ್ಮ, ಸುಮ್ನೆ ತಮಾಷೆ ಮಾಡ್ತಾ ಇದ್ದಾನೆ ಅವ್ನು. ಯಾವಾಗ್ಲೂ ಹಾಗೆ ಅಲ್ಲ, ಅಮ್ಮ ಅದ್ ಬಂದು ತಮಾಷೆ ಮಾಡ್ತಾ ಇರ್ತಾನಮ್ಮ ಇವನು. ಅಲ್ಲ, ಇರೋ ಗೋಪು. ನಡಿಯೋ ಬಾಲಕೃಷ್ಣ ಪ್ಲೀಸ್. ಹೇ ಬಿಡ ಕೈನಾ, ಇವತ್ ನಿನ್ನೆಲ್ಲಾ ವಿಷಯ ನಮಗ್ ಹೇಳ್ಬಿಟ್ಟೆ ಹೋಗೋದು. ಬಾಲು, ಅಮ್ಮ, ಈ ನಮ್ ಗೋಪು ನನ್ ಎಂತ ಕಷ್ಟದ ಪರಿಸ್ಥಿತಿಲೂ ಕೈ ಬಿಟ್ಟಿಲ್ಲಮ್ಮ. ನಾನು 6 ವರ್ಷದಿಂದಲೂ ಕಷ್ಟಪಟ್ರು ಸಿಗದೆ ಇರೋಂತ ಕೆಲ್ಸನ ಬಹಳ ಸುಲಭವಾಗಿ ಕೊಡ್ಸ್ಕೊಟ್ಬಿಟ್ನಮ್ಮ. ಪುಣ್ಯಾತ್ಮ. ಆಹಾ, ಈ ಜನ್ಮದಲ್ಲಿ ಇವನ್ನ ಮರೆಯಕ್ಕೆ ಆಗಲ್ಲಮ್ಮ. ಅಮ್ಮ, ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ಇವ್ನಿಲ್ದೆ ನಮ್ ಮನೆ ಒಲೆನೇ ಉರಿಯಲ್ಲ. ಗೋಪು, ರಾತ್ರಿಗೆ ಊಟಕ್ಕೆ ಮುಂಚೆನೆ ಬಂದ್ಬಿಡು. ಎಲ್ಲಿಗಪ್ಪ? ಅದೇ ಕಲ್ಕತ್ತಾಗೆ ನೆಕ್ಸ್ಟ್ ಫ್ಲೈಟು ಗಂಜಿ ಮಾಡ್ಕೊಂಡು ಕುಡಿಯಕ್ಕೆ. ಗಂಜಿನ? ಕಲ್ಕತ್ತಾದಲ್ಲಿ ಗಂಜಿ ಕುಡಿತೀಯ? ಅಯ್ಯೋ ಅಮ್ಮ, ನಿಂಗ್ ಗೊತ್ತಲ್ಲಮ್ಮ, ನಂಗ್ ಚಪಾತಿ ಕಂಡ್ರೆ ಆಗೋದಿಲ್ಲ ಅಂತ. ಅದಕ್ಕೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಅವಾಗ ಅವಾಗ. ಅಯ್ಯೋ, ಅವಾಗವಾಗೇನು ಫುಲ್ ಟೈಮು ಗಂಜಿನೇಮ್ಮ. ಬಾಲಕೃಷ್ಣ ಪ್ಲೀಸ್. ಅಮ್ಮ, ನಾವ್ ಅಂದ್ಕೊಂಡಿದ್ ಎಲ್ಲಮ್ಮ ನಡೆಯುತ್ತೆ, ಎಲ್ಲ ಭಗವಂತನ ಇಚ್ಛೆ ಅಲ್ವೇನಮ್ಮ? ನನ್ ಮಗ ಯಾರಿಗಾದ್ರೂ ದುಡ್ಡಿನ ಸಹಾಯ ಮಾಡೋದಾದ್ರೂ ಸರಿ, ಆ ಪರಮಾತ್ಮ ನೆನ್ಸ್ಕೊಂಡೇ ಮಾಡೋದು. ಆ ಪರಮಾತ್ಮನಿಗಿಂತ ಈ ತಾಯಿ ಆಶೀರ್ವಾದ ಒಂದಿದ್ರೆ ಸಾಕು. ಗೋಪು, ಒಂದ್ 200 ರೂಪಾಯಿ ಕೊಡ. ಯಾಕೋ? ಯಾಕೆ 200 ರೂಪಾಯಿ? ನಿನ್ ಹೆಸರಲ್ಲಿ ದೇವ್ರಿಗೆ ಅರ್ಚನೆ ಮಾಡ್ಸೋಕಣ. ಅರ್ಚನೆನ? ಹೌದಮ್ಮ. ಎಷ್ಟು ಒಳ್ಳೆ ಹುಡುಗನಪ್ಪ. ಯಾವ ದೇವ್ರಿಗೂ? ಅದೇ ಅವತ್ತು ವೈಟ್ ಪೇಪರ್ ನಲ್ಲಿ ಸೈನ್ ಮಾಡಿಸ್ಕೊಟ್ಯಲ್ಲ, ಆ ದೇವಿ. ಓಹೋ, ಆ, ಆ ಆ ದೇವಿಗಾ? ದೇವಿಗೆ. ಅಮ್ಮ, ಇವ್ನ್ ಯಾವಾಗ್ಲೂ ಹೀಗೇನಮ್ಮ, ಎಲ್ಲ ಮರ್ತು ಬಿಡ್ತಾನೆ. ಹ್ಮ್. ಅಯ್ಯೋ, ಪೂಜೆಗೆ ಬೇರೆ ಟೈಮ್ ಆಯ್ತು, ನಾನ್ ಬರ್ತೀನಮ್ಮ. ಸರಿ. ಬಾರಲ್ಲಿ ಗೋಪಿ, ನಾ ಹೇಳ್ತೀನಿ. ಏಯ್, ನಾನೇನಾದ್ರೂ ಮನ್ಸು ಮಾಡಿದ್ರೆ ನಿನ್ ನಾಟಕನೆಲ್ಲ ಬಯಲ್ಗೆಳ್ದು ಬಿಡ್ತೀನಿ. ಆದ್ರೆ ನಾನು ಹಾಗೆ ಮಾಡಲ್ಲ ಕಣ. ಏಯ್, ನಿನ್ನ ಹತ್ರ ದ್ವೇಷ ಕೊಟ್ಕೊಂಡು ನನ್ಗೇನೋ ಬರುತ್ತೆ? ಏಯ್, ಒಂದು ವಿಷಯ ಕೇಳ್ತೀನಿ, ಈಗ್ಲೂ ಸುಳ್ಳು ಹೇಳ್ಬೇಡ. ಅಲ್ಲಿ ನಿಂತಿರೋ ಅಮ್ಮ ನಿನ್ ಸ್ವಂತ ಅಮ್ಮನೋ ಅಥವಾ ಬಾಡಿಗೆ ಅಮ್ಮನೋ? ಥು. ಸರ್, 1 ಸೆಕೆಂಡ್. ಇಲ್ಲಿ ಬಾಟಾ ಕಂಪನಿಲಿ ಕೆಲಸ ಮಾಡೋ ರಾಣಿಯವ್ರ ಮನೆಯಲ್ಲಿದೆ. ಬೆಂಕಿ ದುರಂತದಲ್ಲಿ ತೀರ್ಕೊಂಡ್ರಲ್ಲ ಶಿವಶಂಕರ್, ಅವ್ರ ಮಗಳು ರಾಣಿ ಮನೆನಾ? ಹಾ, ಅವ್ರ ಮನೆನೇ. ಏನ್ ವಿಷಯ? ಏನಿಲ್ಲ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇ ಮನೆ. ಥ್ಯಾಂಕ್ ಯು. ಪುಟಿ, ರಾಣಿಯಲ್ಲಿ? ಚಿಕ್ಕಮ್ಮ, ನಿನ್ ಯಾರೋ ಕೇಳ್ಕೊಂಡ್ ಬಂದಿದ್ದಾರೆ. ಯಾರು? ಓ, ಬಾಲಕೃಷ್ಣ, ಬನ್ನಿ. ನಿಮ್ ತಾಯಿ? ಹೌದು, ನಮ್ ತಂದೆ ಸತ್ಮೇಲೆ ನಮ್ಮಮ್ಮ ಮಾನಸಿಕವಾಗಿ ಕೊರಗ್ತಾ ಹೀಗಾಗ್ಬಿಟ್ರು. ಮೈ ತುಂಬಾ ಸಾಲ ಮಾಡ್ಕೊಂಡಿದೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನೆಮ್ಮದಿ ಅನ್ನೋದು ಮರಿಚಿಕೆಯಾಗಿ ಕಾಣಿಸುತ್ತೆ. ಏನ್ ನಿಮ್ ಭಾವನೆಗಳು ಚೇಂಜ್ ಆಗ್ಬಿಟ್ವು?
ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಿನ್ನೆವರೆಗೂ ನೋಡಿದ ರಾಣಿಗೂ ಇವತ್ತು ನೋಡ್ತಾ ಇರೋ ರಾಣಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೋಡ್ತಾ ಇದ್ದೀನಿ. ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ. ಇದೇ ಸತ್ಯ. ನಿಮ್ ಮುಂದೆ ನಿಂತಿರೋ ಈ ರಾಣಿನೇ ನಿಜವಾದ ರಾಣಿ. ಅಲ್ಲಿ ಕೂತಿರೋ ಮಾನಸಿಕ ರೋಗಿ ನಮ್ಮಮ್ಮ, ಗಂಡ ಬಿಟ್ಟಿರೋ ಅಕ್ಕ, ಅವಳ ಮಕ್ಕಳು. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಅದನ್ನ ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗತ್ತೆ. ಶೇಖರ್, ಶೇಖರ್, ಬಂದೆ ಅಕ್ಕ. ಏನಕ್ಕ? ಇವ್ರು ನಿನ್ನ ನೋಡ್ಬೇಕಂತೆ. ಯಾರಕ್ಕ? ನಿಂಗ್ ಕಾಣ್ಸತ್ತೇನೋ? ಏನೋ ಒಂಥರ ಕಾಣಿಸುತ್ತೆ. ಇವ್ ನನ್ ತಮ್ಮ ಯಾರಕ್ಕ ಬಂದಿರೋದು? ಬಾಲಕೃಷ್ಣ ಅಂತ. ಇವ್ರು ನಮ್ಗೆ ಏನಾಗ್ಬೇಕು? ಇವ್ರಪ್ಪ ಕಂಪನಿಲಿ ಅಪ್ಪನ ಜೊತೆ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರು. ನೀನ್ ಹೋಗು. ಸರಿ ಅಕ್ಕ. ಇವನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ಕ್ಲಾಸ್ನಲ್ಲಿ ಎಲ್ಲಾದ್ರಲ್ಲೂ ಫಸ್ಟ್ ಬರ್ತಿದ್ದ. 4-5 ತಿಂಗಳ ಹಿಂದೆ ಏನೋ ಪೊರೆ ಬಂದಂಗಾಯ್ತು. ಆವತ್ತಿನಿಂದ ಹೀಗಾಗೋಯ್ತು. ಇದ್ದಕ್ಕಿದ್ದಾಗ ಹೀಗಾಗೋದಕ್ಕೆ ಏನ್ ಕಾರಣ? ಕಷ್ಟಗಳು ಬರೋದಕ್ಕೆ ಏನು ಕಾರಣಗಳಿರಲ್ಲ. ನೆಂಟ್ರ ತರ ಹೇಳ್ದೆ ಕೇಳ್ದೆ ಬಂದ್ಬಿಡುತ್ತೆ. ಅಪ್ಪ ಸತ್ಮೇಲೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ನನ್ನ ತಮ್ಮ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತಾನೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಅವನಿಗಿದ್ದಕ್ಕಿದ್ದ ಹಾಗೆ ಕಣ್ ಕಾಣಿಸ್ತಾ ಇಲ್ಲ. ಡಾಕ್ಟರ್ ತೋರಿಸ್ಲಿಲ್ವಾ? ತೋರಿಸ್ದೆ. ಬೇಗ ಆಪರೇಷನ್ ಮಾಡಿಸಿದ್ರೆ ದೃಷ್ಟಿ ವಾಪಸ್ ಬರುತ್ತೆ. ಲೇಟ್ ಮಾಡಿದ್ರೆ ಅವನಿಗೆ ಈ ಜನ್ಮದಲ್ಲಿ ದೃಷ್ಟಿ ವಾಪಸ್ ಬರಲ್ಲ ಅಂದ್ರು. ಆಪರೇಷನ್ ಮಾಡಿಸ್ಬೋದಿತ್ತಲ್ಲ. ಹ್ಞೂ, ಎಷ್ಟು ಖರ್ಚಾಗುತ್ತೆ ಗೊತ್ತಾ? 50,000 ರೂಪಾಯಿ. ನೀವ್ ಕೊಡ್ತೀರಾ? ನಾನು ಇಷ್ಟೆಲ್ಲ ಪರದಾಡಿದ್ದು ಇವನ್ ಕಣ್ಣು ಆಪರೇಷನ್ಗೆ. ನೀವಾದ್ರೂ ಒಂದ್ ಲೆವೆಲ್ ಇದ್ದೀರಾ ಅನ್ಕೊಂಡೆ. ಆದ್ರೆ ಊರಲ್ಲಿ ಸಾಲದ ಹೊರೆ ಹೊತ್ಕೊಂಡು ಊರ್ ಬಿಟ್ಟು ಬಂದಿದ್ದೀರಾ ಅಂತ ಗೊತ್ತಾಯ್ತು. ಆಗ ನನ್ ಕನ್ಸಿನ ಕೋಟೆ ಮುರಿದ್ಬಿತ್ತು. ವಿಧಿ ನಮ್ಮಂತವ್ರ ಬದುಕಿನಲ್ಲೇ ಹೀಗ ಆಟ ಆಡೋದು. ಈಗ ನನ್ನ ಹತ್ರ ಇರೋದು ಒಂದೇ ದಾರಿ. ಈ ರಾಜೀನಾಮೆ ಲೆಟರ್ ತಗೊಳ್ಳಿ. ನಿಮ್ ಸಾಲ ತೀರಿಸ್ಕೊಂಡು ನೀವಾದ್ರೂ ಸುಖವಾಗಿರಿ. ರಾಣಿ, ಇಷ್ಟೆಲ್ಲ ಕಣ್ಣಾರೆ ನೋಡಿದ್ಮೇಲೂ ಇನ್ನೂ ಕಷ್ಟ ಕೊಡೋಕೆ ನನಗಿಷ್ಟ ಇಲ್ಲ. ಈ ರಾಜೀನಾಮೆ ಲೆಟರ್ ತಗೊಂಡು ನಿನ್ ಕೆಲ್ಸನ ನಾನ್ ಗಿಟ್ಟಿಸ್ಕೊಂಡ್ರೆ ಮನುಷ್ಯತ್ವನೇ ಇಲ್ಲ. ಸಾರಿ, ನಿಮಗ್ ಬೇಕಾಗಿರೋದು 50,000 ರೂಪಾಯಿ, ನನಗ್ ಬೇಕಾಗಿರೋದು 50,000 ರೂಪಾಯಿ. ಈಗ ನನ್ನ ಹತ್ರ ಇರೋದು 200 ರೂಪಾಯಿ. ನೋಡಿದ್ರ ವಿಧಿ ಆಟನ? ಬರ್ತೀನಿ. ಬಾರೆ ಬಾರೆ ರಂಗಮಂಚಕ್ಕೆ ಬಾರೆ ಹರಿಣಿ ಯಾಕೆ ನಾಚಿಕೆ ಬಾ ಬಾರೆ ಬಾರೆ ರಂಗಮಂಚಕ್ಕೆ ಕಳೆದ ಯೌವನ ಮರಳುವುದೇನೆ ಮುದಿತನ ಸುಖವನು ನೀಡುವುದೇನೆ ಹಬ್ಬುವ ಸುದ್ದಿಗೆ ಮಾಧವಣ್ಣ, ಮಾಧವಣ್ಣ. ಗೋಪಿ, ಅವನ್ ಯಾವನು ಅರ್ಚ್ಕೊಂತಾವನೆ ನೋಡೋಗೋ. ಓ ಮಾಧವಯ್ಯ. ಇವನೇ ಅವನಪ್ಪ ಮಾದೇವಯ್ಯ ಅಂತ ಏಕೊಚ್ಚದಲ್ಲಿ ಕರಿತಾವನೆ. ಎಲ್ಲ ನನ್ನ ಮಗನೇ ಕೂಳಿಗೆ ಬರ್ತಾನೆ ಇರ್ಬೋದು, ಕೂಲಿಗೆ ಬರ್ತಾನ. ಏ ಗೋಪಿ, ನೋಡ ಅವನ್ ಯಾರು ಅಂತ. ನೀನೇ ಹೋಗಿ ನೋಡ್ಕೋ. ಹಿಂಗೆ ಬಿಟ್ಬಿಟ್ರೆ ಮಾದೇವ ಅಂತ ಕರೆದು ಬಿಡ್ತಾನೆ. ಓಯ್ ಮಾಧವ. ಇವನ್ಯಾವನೆಯ ನಾನು ಏಕೊಚ್ಚದಲ್ಲಿ ಕರಿಯನು. ನೋಡಿ ನನ್ನ ಮಗನ ಗಾಚಾರ ಬಿಡಿಸ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ನೇರಿದ್ರೆ ಲಿಕ್ಕರ್ ಶಾಪಿಂದ ಬರ್ತಾರಂಗೆ ಕಾಣುತ್ತೆ. ನಿಧಾನ ನಿಧಾನ. ಮಾಧವಣ್ಣ, ಇದು ರಮ್ಮು. ನನಗೆ ಗೊತ್ತಿರ್ಲಿಲ್ಲ. ನಾನು ನೀರಾಗ್ದೇನೆ ಕುಡಿದ್ಬಿಡೆ. ಅಯ್ಯೋ, ಕುಡಿಯೋದೇ ತಪ್ಪು ಅಂದ್ಮೇಲೆ ನೀರಾಗ್ದೆ ಕುಡಿಯೋದು ಇನ್ನೂ ತಪ್ಪು ಕಣಪ್ಪ. ಮಿಕ್ಕಿರೋದನ್ನ ನಾನು ನೀನು ಸೇರ್ಕೊಂಡು ಇವತ್ ರಾತ್ರಿ ಫುಲ್ ಕುಡಿಯೋಣ. ಮಾದೇವಣ್ಣ, ನಿಧಾನ. ಜೀವನದಲ್ಲಿ ಇವತ್ ನಂಗಾದ ಸಂತೋಷ ಇನ್ಯಾವತ್ತೂ ಆಗಿಲ್ಲ. ಏನೇ ಅಂತ ಸಂತೋಷ? ತಮ್ಮಯ್ಯನ್ ತಂಗಿ ಮದ್ವೆ ನಡೆಯಲ್ಲ. ಎಲ್ಲ ಯಾಕೋ ದುಡ್ಡು ಸಿಕ್ಲಿಲ್ವಾ?
ಸಿಗ್ಲಿಲ್ಲ. ಅಯ್ಯೋ ಇವನ ರಾಣಿ ಏನಂದ್ಲೋ? ಅವಳ ಹತ್ರ ಏನೂ ಇಲ್ಲ ಮಾದೇವಣ್ಣ, ಏನೂ ಇಲ್ಲ. ಅವಳು ಕಂಪೇರ್ ಮಾಡಿದ್ರೆ ನಾವೇ 1000 ಬೆಟರ್. ಓಹೋ, ನಿನ್ನೂ ಯಾಮಾರಿಸ್ಬಿಟ್ಲು ಅನ್ನು? ಯಾಮರ್ಸಿಲ್ಲ ಮಾದೇವಣ್ಣ, ಅವಳು ಹೇಳಿದ ಅಷ್ಟೂ ಸತ್ಯ. ನಾನೇ ನನ್ನ ಕಣ್ಣಾರೆ ನೋಡ್ದೆ. ಅವಳ ಹತ್ರ ಏನೂ ಇಲ್ಲ, ಒಂದೇ ಒಂದೈತೆ, ಒಳ್ಳೆ ಮನಸ್ಸು. ಮುಚ್ಕೊಳ ಬಾಯಿ. ಮನ್ಸಿನ ಬಗ್ಗೆ ನಮ್ಮ ಹತ್ರ ಹೇಳಕ್ ಬರ್ಬೇಡ ನೀನು. ಅವಳ ಹತ್ರ ಮಾತ್ರ ಅಲ್ಲ, ನಮ್ಮ ಹತ್ರನು ದೊಡ್ಡ ದೊಡ್ಡ ಮನ್ಸಿದೆ ಗೊತ್ತಾ. ದುಡ್ಡು ಆಯ್ತಾ? ಅದಿಲ್ಲ ಅಂದ್ರೆ ಏನ್ ಅವಳ ಬಗ್ಗೆ ಇಷ್ಟು ದೊಡ್ಡದಾಗಿ ಭಾಷಣ ಬಿಗಿತಾ ಇದೀಯಾ? ಬಾಲು, ಇದನ್ನೆಲ್ಲ ಕೇಳಿ ನನ್ಗೂ ಹೊಟ್ಟೆ ಉರಿತಾ ಇದೆ ಕೊಡು. ನನ್ಗೊಂದ್ ಸ್ವಲ್ಪ ಕೊಡು. ಮಾಧವಣ್ಣ, ಇದನ್ನ ಕುಡಿಯೋಕ್ ಮುಂಚೆ ನಾನೀಗ ಒಂದು ವಿಷಯ ಹೇಳ್ಬೇಕು. ಯಾರ್ದು? ಏನು? ಈ ಬಾಟ್ಲಿ ದುಡ್ಡು ಯಾರದ್ ಗೊತ್ತಾ? ಬಾ ಮಾಧವಣ್ಣ, ಹೇಳ್ತೀನಿ. ಜಗತ್ನಲ್ಲಿ ಅತಿ ದೊಡ್ಡ ಕ್ರಿಮಿನಲ್ ಅಂದ್ರೆ ಇವನೇ ಮಾಧವಣ್ಣ. ನೀನ್ ಕುಡಿ, ಇವತ್ತಲ್ಲ ನಾಳೆ ಈ ನನ್ ಮಗ ನಮಗೂ ಮೋಸ ಮಾಡೇ ಮಾಡ್ತಾನೆ. ಬಾಲು ಹೇಳ್ತಾರ ಮಾತು ನಿಜಾನೇನು? ಹೇಳ್ತೀಯಲ್ವಾ? ಹೇಳು ಹೇಳೋ ಹೇಳು, ನಾನಲ್ಲ ಅಂತ ಹೇಳು. ನನಗೆ ಈಗ್ಲೂ ಅನುಮಾನ, ಅವಳು ನಿಜವಾಗ್ಲೂ ನಿನ್ ತಾಯಿನೋ ಅಲ್ವೋ ಅಂತ. ಬೇರೆ ಯಾರನ್ನಾದ್ರೂ ಯಾಮಾರ್ಸ ಕರ್ಕೊಂಡ್ ಬಂದಿರೋ ಮಾಯಗಾತಿನ ಅಂತ ಹೇಳು. ಬಾಲಕೃಷ್ಣ ಪ್ಲೀಸ್, ನಿನ್ ಕೈ ಮುಗಿತೀನಿ, ಇನ್ನೇನು ಹೇಳ್ಬೇಡ. ನಿಜವಾಗ್ಲೂ ನಮ್ ತಾಯಿನೇ ಕಣೋ. ಕಳೆದ 1.5 ವರ್ಷದಿಂದ ಅನ್ನ ಗಂಜಿ ಇಲ್ದೆ ಮೋಸ ಮಾಡಿದ್ದು ನಿಜಾನೇ. ಆದ್ರೆ ನಮ್ ತಾಯಿ ಕಲ್ಕತ್ತಾದಲ್ಲಿ ನನ್ ಮಗ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳ ಹಣ ಕಳಿಸ್ತಾನೆ, ವಿಮಾನದಲ್ಲಿ ಬಂದು ಹೋಗ್ತಾನೆ. ತನ್ನ ತಾಯಿಗೋಸ್ಕರ ದೊಡ್ಡ ಬಂಗ್ಲೆ ಕಟ್ಟಿಸ್ತಾನೆ ಅಂತ ನಮ್ ತಾಯಿ ಕನಸು ಕಾಣ್ತಾ ಇದ್ದಾಳೆ. ಅವಳು ತೃಪ್ತಿಗೋಸ್ಕರ ನಾನ್ ಸುಳ್ಳು ಹೇಳ್ತಾ ಬಂದೆ. ಅಯ್ಯೋ, ಯಾಕೋ ಇಂಥ ಸುಳ್ಳು ಹೇಳಿದೆ? ಮತ್ ಏನಂತ ಹೇಳಿ ಮಾದೇವಣ್ಣ? ನನಗ್ ಕೆಲಸ ಇಲ್ಲ ಅಂತ ಹೇಳ? 3 ಹೊತ್ತು ಉಪವಾಸ ಇದ್ದೀನಿ ಅಂತ ಹೇಳ? ಅಯ್ಯೋ ಗೋಪಿ, ಸಮಾಧಾನ ಮಾಡ್ಕೊಳ್ಳೋ. ಬಾಲು, ನಮ್ಮಮ್ಮ ತುಂಬಾ ಕಷ್ಟದಲ್ಲಿ ಓದಿಸಿ ಸಾಕಿದ್ರು. ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಕೆಲಸ ಸಿಗತ್ತೆ, ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ರು. ಸ್ವಲ್ಪ ದಿನ ಕಳೆದ ಹಾಗೆ ನಮ್ಮಮ್ಮಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು. ನಾನೇನಾದ್ರೂ ಅಲ್ಲೇ ಇದ್ದಿದ್ರೆ ನಮ್ಮಮ್ಮಂಗೆ ದಿನೇ ದಿನೇ BP ಜಾಸ್ತಿ ಆಗಿ ನಮ್ಮಮ್ಮನ್ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅನ್ನೋ ಭಯಕ್ಕೆ ನಮ್ಮಮ್ಮಂಗ್ ಸುಳ್ಳು ಹೇಳ್ತಾ ಬಂದೆ. ಎಲ್ಲ ನಿಜಗಳು ನಮ್ಮಮ್ಮಂಗ್ ಗೊತ್ತಾಗಿದ್ದಿದ್ರೆ ಇಲ್ಲಿ ತನಕ ಅವರು ಬದುಕಿರ್ತಾರಲಿಲ್ಲ. ಮಾದೇವಣ್ಣ, ಬಾಲು, ನಾನ್ ತುಂಬಾ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ತಪ್ಪು ಮಾಡ್ಬಿಟ್ಟೆ. ನಮ್ಮಮ್ಮನ ಮುಖ ನೋಡಾದ್ರು ನನ್ನ ಕ್ಷಮಿಸ್ಬಿಡಿ. ಗೋಪಿ, ನಿಂತ್ಕೊಳ್ಳ. ಏಯ್, ಗೋಪಿ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಇದಾರ್ ಕೊಡು. ಹಂಗೆ ನಾವು 3 ಜನನು ಸಮಸ್ಯೆಯಲ್ಲಿದ್ದೀವಿ ನೋಡೋ. ಹೊರ್ಗಡೆ ಬಸ್ ಐತಲ್ಲ, ಅದೊಂಚೂರ್ ಮೂವ್ ಆಗ್ಬಿಟ್ರೆ ಸಾಕು, ನಮ್ ಸಮಸ್ಯೆ ಎಲ್ಲ ಬಗೆಹರ್ದೋಗುತ್ತೆ. ನೋಡೋ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಮುಗಿದೋಯ್ತು ಅಂತ ತಿಳ್ಕೊಂಬಿಡು. ಬಲೋ ತಗೊಳೋ, ನಿನ್ ಕೈಯಾರ ಕೊಡು. ಮಕಾಯಿ ನೋಡ್ತಾ ಕೊಡೋ, ತಗೊಳೋ. ಮಾದೇವಣ್ಣ, ಕುಡಿಯೋ, ಡಂಗ್ ಮಾಡ್ಬೇಡ. ಬಾಲು, ನಂಗೊಂದ್ ಸ್ವಲ್ಪ ಹಾಕೊಂಬ, ಕುಡಿಯೋ. ಇಷ್ಟ ಬೇಗ ಗಲ್ಪ್ ಹೊಡ್ಬಿಟ್ಟ. ಹಲೋ, My name is Ram. Ramji Rao. ಏನ? Ramji Rao speaking. ಕಟ್ ಮಾಡು. ಇನ್ನೊಂದ್ಸಲ ಮಾಡಿ ಬಾಸ್. ಹಲೋ, Ramji Rao speaking. ಆಗ್ಲಿಗೆ ಹೇಳಲ್ಲ ಗುರುವೆ.
ರಾಮ್ಜಿ ರಾವ್ ಸ್ಪೀಕಿಂಗ್. ಸ್ಪೀಕಿಂಗ್. ಮಿಸ್ಟರ್ ಉಮಾಶಂಕರ್, ಎಸ್. ನಿನ್ನ ಮಗಳು ಉಷಾ ಈಗ ನಮ್ ಕಸ್ಟಡಿಯಲ್ಲಿದ್ದಾಳೆ. ಗುಡ್, ವೆರಿ ಗುಡ್. ಏಯ್, ಹೋಗಿ ಮಲ್ಕೊಳ್ಳೋದ್ ನೋಡ. ಏನಾಯ್ತು? ಲೈ, ಟೆಲಿಫೋನ್ ನಂಬರ್ ಸರಿನಾ? ಯಾಕೆ ಬಾಸ್? ಯಾವನ ನನ್ನ ಮಗ ಏನೇನೋ ಮಾತಾಡ್ತವನೆ. ಈ ನನ್ನ ಮಗಂಗೆ ನಿದ್ದೆ ಗೊತ್ತಿಲ್ವಾ? ಮಾಧವಣ್ಣ, ಒಂದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಾಸ್, ನಂಬರ್ ಸರಿ ಇದೆ. ಈ ನಂಬರ್ ಅವಂದೇ, 32345223. ಹಲೋ, ರಾಮ್ಜಿ ರಾವ್ ಸ್ಪೀಕಿಂಗ್. ಏನಾಯ್ತು ಬಾಸ್? ಏನೋ ಸೌಂಡ್ ಕೇಳಿಸ್ತಾ ಇದೆ. ನೀವೊಂದ್ಸಲ ಕೇಳು. ಹೌದೌದು, ಕೇಳಿಸ್ತಾ ಇದೆ ಬಾಸ್. ರೆಕಾರ್ಡಿಂಗ್ ಮಾಡ್ತಿದ್ದಾನೆ. ಹೇಯ್, ಮರ್ಯಾದೆಗೆ ಅದನ್ನ ಆಫ್ ಮಾಡು. ಏನ ಆಫ್ ಮಾಡ್ಬೇಕಾ? ಏನದ? ಏಯ್, ನೀನು ಉಪಯೋಗಿಸ್ತಾ ಇದೆಯಲ್ಲ ಆ ವಸ್ತುನ, ಅದನ್ನ ಆಫ್ ಮಾಡು. ಓಕೆ ಓಕೆ. ಆಫ್ ಮಾಡ್ದ. ಮಿಸ್ಟರ್ ಉಮಾಶಂಕರ್, ನಿನ್ನ ಮಗಳು ಉಷಾ ಈಗ ನನ್ನ ಕಸ್ಟಡಿಯಲ್ಲಿದ್ದಾಳೆ. ಮಾತಾಡು. ಏಯ್, ನಿಮ್ಮ ಅಪ್ಪನ ಹತ್ರ ಮಾತಾಡು. ಸೇರ್ಕೊಂಡು ಸಾಯಿಸ್ಬಿಡ್ತಾರೆ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಕಾಪಾಡಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಬೇಗ ಬಂದು ಕರ್ಕೊಂಡೋಗ ಡ್ಯಾಡಿ ನನ್ನ. ಗೋಪಾಲ, ಗೋಪಾಲಕೃಷ್ಣ ಹೇಳೋ. ಏನೋ ಮಾದೇವಣ್ಣ? ಎದ್ದೇಳು ಮಾದೇವಣ್ಣ. ಮಾದೇವಣ್ಣ, ಮಾದೇವಣ್ಣ, ಅಲ್ಲಿ ಏನಾಯ್ತು? ಯಾರೋ ಉಮಾಶಂಕರ್ ಮಗಳನ್ನ ಕಿಡ್ನಾಪ್ ಮಾಡೋರಂತೆ. ಯಾರೋ? ಅವ್ನು ಯಾವನ ರಾಮ್ಜಿರಾವ್ ಅಂತೆ. ಮಿಸ್ಟರ್ ಉಮಾಶಂಕರ್, ನಿನಗೆ ನಿನ್ನ ಮಗಳು ಜೀವಂತವಾಗಿ ಬೇಕಾದ್ರೆ ನನಗೆ 5 ಲಕ್ಷ ರೂಪಾಯಿ ಕೊಡಬೇಕು. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಮತ್ತೆ ಫೋನ್ ಮಾಡ್ತೀನಿ. ದುಡ್ಡು ಯಾವಾಗ ಎಲ್ಲಿಗೆ ತರಬೇಕು ಅಂತ ಆಗ ಹೇಳ್ತೀನಿ. ಅಷ್ಟರಲ್ಲಿ ನೀನೇನಾದ್ರೂ ಪೊಲೀಸಿಗೆ ಫೋನ್ ಮಾಡಿದ್ರೆ ನೀನ್ ನಿನ್ ಮಗಳ ಹೆಣ ನೋಡ್ಬೇಕಾಗುತ್ತೆ. ಹಲೋ ಹಲೋ. ಏನ್ ವಿಷಯ? ರಾಮ್ಜಿ ರಾವ್ ಅನ್ನೋನು ಉಮಾಶಂಕರ್ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ. 5 ಲಕ್ಷ ರೂಪಾಯಿ ನಾ ಕೊಡ್ಲಿಲ್ಲ ಅಂದ್ರೆ ಆ ಮಗುನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕ್ತಿದ್ದಾನೆ. ಮಗು ಬೇರೆ ಸಿಕ್ಕಾಬಡೆ ಅಳ್ತಾ ಇತ್ತು. ಅಯ್ಯಯ್ಯೋ ಮಾಧವಣ್ಣ, ಅನ್ಯಾಯವಾಗ ಆ ಮಗುನ ಸಾಯಿಸ್ಬಿಡ್ತಾನೆ. ಅವನ್ ಸಾಯಿಸದಿದ್ರೆ ಸಾಯಿಸ್ಕೊಳ್ಳಿ, ತಗೊಂಡೋಗಿ ಯಾರಿಗಾರು ಮಾರ್ಕೊಳ್ಳಿದ್ರೆ ಮಾರ್ಕೊಳ್ಳಿ. ಬಾಯಿ ಮುಚ್ಕೊಂಡು ತೆಪ್ಪಗ್ ಬಿತ್ಕೊಳ್ಳೋದು ಕಲ್ತ್ಕೊಂಡ್ರೆ ಹಂಗಲ್ಲ ಮಾಧವಣ್ಣ. ಇನ್ ಹೆಂಗೋ ನಾವ್ ಹೆಂಗಾದ್ರೂ ಮಾಡಿ ಆ ಉಮಾಶಂಕರ್ಗೆ ಮೊದ್ಲು ವಿಷಯ ತಿಳಿಸ್ಲೇಬೇಕು. ಲೋಗೋಪಿ, ಮೊದ್ಲ ಟೆಲಿಫೋನ್ ಡೈರೆಕ್ಟರಿ ತಗೊಂಡ್ಬಾ. ತರ್ತೀನಿ ಇರು. ಆ ಉಮಾಶಂಕರ್ ಹೆಸರು ಬರೋ ಫೋನ್ ಎಲ್ಲ ಅವ್ ನುಡಿಕೊಂಡೋಗಿ ನಾವು ತಿಳಿಸ್ತಾ ಕೂತ್ಕೊಂಡ್ರೆ ಇಡೀ ಆಯಸ್ ಪೂರ್ತಿ ನಾವ್ ಇದೇ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಾಗತ್ತೆ. ಇದು ಆತರ ಅಲ್ಲ ಮಾಧವಣ್ಣ, ಮಗು ಮ್ಯಾಟ್ರು, ವಿಷಯ ತಿಳಿಸ್ಲೇಬೇಕು. ಏನೋ ಹಾ, ಇಲ್ಲಿ ಉಮಾಶಂಕರ್ 32345223. ಏನಂದೆ? 32345223. ಏಯ್ ಇಡ. ಯಾಕೆ ಮಾಧವಣ್ಣ? ಇದ್ ನಮ್ ಫೋನ್ ನಂಬರೇ. ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಾದೇವಣ್ಣ. ನೋಡ್ ಮಾದೇವಣ್ಣ, 32345223. ಹೌದಲ್ಲ? ಹೌದು. ನಮ್ ನಂಬರು ಉಮಾಶಂಕರ್ ಹೆಸರಲ್ಲಿ ಪ್ರಿಂಟ್ ಆಗ್ಬಿಟ್ಟಿದ್ಯಲ್ಲ, ಅದೇ ಅಂತೀನಿ. ಅವನ ಹೆಸರು ಉಮಾಶಂಕರು, ನಮ್ದು ಉಮಾಶಂಕರಿ ಕೃಪಾಪೋಷಿತ ನಾಟಕ ಮಂಡಳಿ. ಹಂಗಿದ್ರು ಒಂದ್ ಕೆಲಸ ಮಾಡು, ಉಮಾಶಂಕರಿ ನಂಬರ್ ಯಾವ್ದ್ರಲ್ಲಿ ಇದೆ ನೋಡು. ಉಮಾಶಂಕರಿ 32345232. ಈಗ ಗೊತ್ತಾಯ್ತು. ನಮ್ ನಂಬರು ಅವನಿಗೆ ಪ್ರಿಂಟ್ ಆಗಿದೆ, ಅವನ ನಂಬರು ನಮಗ್ ಪ್ರಿಂಟ್ ಆಗಿದೆ. ಅವನಿಗೆ ಬರೋ ಫೋನ್ ಎಲ್ಲ ನಮ್ಗೆ ಯಾಕೆ ಬರ್ತಾ ಇದೆ ಅಂತ ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಏ ಬಾಲ, ಒಂದ್ ಕೆಲಸ ಮಾಡು, ಉಮಾಶಂಕರಿ ನಂಬರ್ ಮಾಡು. ಕರೆಕ್ಟ್. ಯಾಕೋ? ನಾವೆಲ್ಲರೂ ಸೇರಿ ಒಂದು ನಾಟಕ ಆಡಿದ್ರೆ? ನಾಟಕ ತಾನೆ, ಡ್ರೆಸ್ಸು ಸ್ಟೇಜು ಎಲ್ಲ ರೆಡಿ, ಆದ್ರೆ ಬಸ್ ಟೈರೇ ಇಲ್ಲ. ಅಯ್ಯೋ ಅದಲ್ಲ ಮಾದೇವಣ್ಣ, ನಾನು ಹೇಳೋದ್ ಕೇಳಿ. ಏನ್ ಏನ್ ಹೇಳ್ತೀಯ? ಹೇಳ್ತೀಯ? ಈ ಫೋನ್ ಬಂದಿರೋದೇ ದೇವ್ರ ದಯದಿಂದ ನಮಗೋಸ್ಕರ. ಅದಕ್ಕೆ ನಾವೊಂದ್ ಸ್ವಲ್ಪ ಧೈರ್ಯ ಮಾಡಿದ್ರೆ ಮಾಡಿದ್ರೆ ಬೆಳಗಾಗೋದ್ರಲ್ಲಿ ಲಕ್ಷಾಧೀಶ್ವರರಾಗ್ಬಿಡ್ಬೋದು.
ಹೌದಾ? ಗೋಪಾಲ್ ಕೃಷ್ಣ. ನೋಡು ಬಾಲು, ನೀನು ತಮ್ಮಯ್ಯನ್ ತಂಗಿ ಮದ್ವೆಗೆ ದುಡ್ಡು ಕೊಡೋದ್ ಬೇಡವಾ? ಮಾದೇವಣ್ಣ, ನಿಂತೋದ್ ನಾಟಕದ ಕಂಪ್ನಿ ಮೇಲೆತ್ತೋದ್ ಬೇಡವಾ? ನನಗೂ ಕೆಲವು ಆಸೆಗಳಿವೆ. ಬಾಲಕೃಷ್ಣ, ಫೋನ್ ತಗೊಂಡ್ ನಾ ಹೇಳ್ದಂಗ್ ಮಾಡೋ. ಮಾಡು. ಹಲೋ, ಮೈ ನೇಮ್ ಇಸ್ ರಾಮ್. ರಾಮ್ಜಿ ರಾವ್ ಸ್ಪೀಕಿಂಗ್. ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ಕೊಂಡು ಯಾರು? ರಾಮ್ಜಿ ರಾವ್ ಸ್ಪೀಕಿಂಗ್. ರಾಮ್ಜಿರಾವ್? ಯಾವ ರಾಮ್ಜಿರಾವ್? ಮಿಸ್ಟರ್ ಉಮಾಶಂಕರ್, ನಿಮ್ ಮಗಳು ಈಗ ನಮ್ ಕಸ್ಟಡಿಲಿದ್ದಾಳೆ. ಹಲೋ ಹಲೋ. ಲೋ, ಏನಾಯ್ತು? ರಿಸೀವರ್ ಕೆಳಗಿಟ್ಟು ಎಲ್ಲ ಹೋಗೋನೆ. ಹಲೋ, ಎಲ್ಲಿ ನನ್ನ ಮಗಳಲ್ಲಿ? ನಿಮ್ ಮಗಳು ನಮ್ ಕಸ್ಟಡಿಲಿದ್ದಾಳೆ. ಎಲ್ಲಿನ ಮಾತಾಡ್ತಿರೋದು? ಐ ವಿಲ್ ಕಿಲ್ ಯು, ಐ ವಿಲ್ ಕಿಲ್ ಯು. ನೀನ್ ನನ್ನನ್ನು ಮುಗಿಸೋದಕ್ಕೂ ಮುಂಚೆ ನಾನ್ ನಿನ್ ಮಗಳನ್ನ ನೋ ನೋ ನೋ. ನೀವ್ಯಾರು? ನಿಮ್ಗೇನ್ ಬೇಕು ಹೇಳಿ? ದುಡ್ಡು. ನಾನ್ ಕೇಳಿದಷ್ಟು ದುಡ್ಡನ್ನ ನೀನ್ ಕೊಟ್ರೆ ನಿನ್ ಮಗಳನ್ನ ಜೀವ ಸಹಿತ ಬಿಡ್ತೀನಿ. ದುಡ್ಡು ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನನ್ನ ಮಗಳಿಗೆ ಏನು ಮಾಡ್ಬೇಡಿಪ್ಪ. ನಾನ್ ನಿನ್ ಮಗಳನ್ನೇನು ಮಾಡಲ್ಲ. ಬಟ್ ನೀನೇನಾದ್ರೂ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ನಿನ್ ಮಗಳ ಹೆಣ ನೋಡ್ಬೇಕಾತೆ. ಬೇಡಪ್ಪ, ಹಾಗೆ ಮಾಡ್ಬೇಡಿಪ್ಪ. ನಾ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡಲ್ಲ. ಅದು ಅಲ್ಲದೆ ನಮ್ಮಿಬ್ಬರನ್ನ ಬಿಟ್ರೆ ಮೂರನೇವ್ರಿಗೆ ವಿಷಯ ಗೊತ್ತಾಗಲ್ಲ. ಗುಡ್. ನಾನ್ ನಿನ್ನ ನಂಬ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಮತ್ತೆ ನಿನಗೆ ಫೋನ್ ಮಾಡ್ತೀನಿ. ದುಡ್ಡನ್ನ ಯಾವಾಗ ಎಲ್ಲಿಗೆ ತರಬೇಕನ್ನೋದನ್ನ ತಿಳಿಸ್ತೀನಿ. ನಿಮಗೆ ಎಷ್ಟು ಹಣ ಬೇಕು ಹೇಳಿಪ್ಪ? ನನಗೆ 10 ಲಕ್ಷ. 10 ಲಕ್ಷ ಕೇಳು. 15 ಲಕ್ಷ. ನನಗೆ ಅದು ಬಂದು 20 ಲಕ್ಷ ಬೇಕು. ಕೊಡ್ತೀನಿ. ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಪ್ಪ. ಕೊಡ್ತೀಯ ತಾನೆ? ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಹಲೋ ಹಲೋ. ಸರ್, ನಮ್ ಉಷಾ ಕಾಣಿಸ್ತಾ ಇಲ್ಲ ಸರ್. ಅಲ್ಲೇ ಎಲ್ಲೋ ಇರ್ತಾಳೆ ನೋಡು. ಎಲ್ಲ ಕಡೆ ಹುಡುಕ್ತೆ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಸುಮ್ನೆ ತಲೆ ಕೆಡಿಸ್ಕೋಬೇಡ, ಅರ್ಥ ಆಯ್ತಾ? ಸರಿ ಸರ್. ಹೊರಟೋಗು. ರಾಮ್ಜಿ ರಾವ್ ಸ್ಪೀಕಿಂಗ್. ಉಮಾಶಂಕರ್ ಯರ್. ದುಡ್ಡು ರೆಡಿ ಇದೆಯಾ? ರಾಮ್ಜಿ ರಾವ್, ನನ್ ಮಗಳು. ದುಡ್ಡು ರೆಡಿ ಇದೆಯಾ? ರೆಡಿ ಇದೆ ಅಂತ ಹೇಳೋ. ರೆಡಿ ಇದೆ. ಇವತ್ತು ರಾತ್ರಿ 12 ಗಂಟೆಗೆ ಏರ್ಪೋರ್ಟ್ ರೋಡ್ನ 20ನೇ ಮೈಲ್ಗಲ್ ಹತ್ರ ಬಲಗಡೆ ತಿರುಗಿದ್ರೆ ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಂದು ಒಂಟಿ ಬಂಗ್ಲೆ ಇದೆ. ಅಲ್ಲಿಗೆ ಕ್ಯಾಶ್ ಸಮೇತ ಒಬ್ನೇ ಬರಬೇಕು. ಜೊತೆಲಿ ಡ್ರೈವರ್ ಕೂಡ ಬರಬಾರ್ದು. ಇದಕ್ ಮುಂಚೆ ನನ್ನ ಎಲ್ಲರೂ ನೋಡಿದ್ಯಾ ಅಂತ ಕೇಳು. ರಾಮ್ಜಿ ರಾವ್, ಇದಕ್ಕೂ ಮುಂಚೆ ನನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಹೌದು, ನೀವು ನನ್ನ ಹೇಗೆ ಗುರ್ತಿಡಿತೀರಾ? ಒಬ್ನೇ ತಾನೇ ಬರೋದು. ಹಾ, ಹೌದೌದು, ಒಬ್ಬನೇ ಬರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಮಗಳು ಬದುಕಿರಲ್ಲ. 3234 532. ಉಮಾಶಂಕರ್. ಹಲೋ, ರಾಮ್ಜಿ ರಾವ್ ಸ್ಪೀಕಿಂಗ್. ರಾಮ್ಜಿರಾವ್, ನಿಮ್ ಫೋನ್ಗೆ ಕಾಯ್ತಾ ಇದ್ದೆ.
ದುಡ್ಡು ಎಷ್ಟೊತ್ತಿಗೆ ತರಬೇಕು? ಇವತ್ ರಾತ್ರಿ 11:30ಕ್ಕೆ ಸರಿಯಾಗಿ ಏರ್ಪೋರ್ಟ್ ರೋಡ್ನಲ್ಲಿ 19ನೇ ಮೈಲಿಗಲ್ ಹತ್ರ ಕ್ಯಾಶ್ ಸಮೇತ ಒಬ್ಬರೇ ಬರಬೇಕು. ಡ್ರೈವರ್ ಕೂಡ ಬರಬಾರ್ದು. ಇಲ್ಲ ಇಲ್ಲ, ಈ ಡ್ರೈವರ್ ಯಾರೂ ಬರೋದಿಲ್ಲ, ನಾನು ಒಬ್ಬನೇ ಬರ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನ್ನ ಮಗಳು ಬದುಕಿರಲ್ಲ. ಏ ಗೋಪಿ, ಆ? ಬಾಯಿಲಿ. ಅಪ್ಪಿ ತಪ್ಪಿ ನಾವ್ ಯಾರ ಕೈಗಾರು ಸಿಗಾಕೊಂಬಿಟ್ರೆ ನಮ್ ಗತಿ ಏನು? ಅಂತದೇನ್ ನಡೆಯಲ್ಲ. ಹಂಗೆ ಅಂತ್ಯ? ಅಲ್ಲ ಕಡು, ಪೊಲೀಸ್ನವ್ರು ಏನಾದ್ರು ಹಿಡಿದ್ಬಿಟ್ರೆ ನಮ್ಮನ್ನ ಏರೋಪ್ಲೇನ್ ಎತ್ಬಿಡ್ತಾರಲ್ಲ, ಏನು ಮಾಡೋದು? ಆ ತರ ಏನಾದ್ರೂ ಭಯ ಇದ್ರೆ ಬರ್ಬೇಡ. ಆ. ಈ ದುಡ್ಡಲ್ಲಿ ಪಾಲು ಕೇಳ್ಬೇಡ. ನನಗ್ ಭಯನಾ? ಯಾವ ಬೇಕು ನನ್ ಮಗನೋ ಹೇಳಿದ್ದು? ನನ್ಗಿರೋ ಧೈರ್ಯ, ನನ್ಗಿರೋ ಶಕ್ತಿ ಬೇರೆ ಯಾರಿಗಿಲ್ಲ, ಗೊತ್ತಾಯ್ತಾ? ಆಗ್ ಬಾ ದಾರಿಗೆ. ಆ, ಆದ್ರೆ ಆ. ನಾವಲ್ಲಿಗೆ ಹೋಗೋದ್ ಹೇಗೆ? ಹೌದಲ್ವಾ? ನಾವೇನಾದ್ರು ಈ ಡ್ರೆಸ್ ಅಲ್ಲಿ ಹೋಗ್ಬಿಟ್ರೆ ಎಲ್ರು ನಮ್ಮನ್ನ ಕಂಡಿಡಿದ್ ಬಿಡ್ತಾರೆ. ಆ ಗೋಪಿ, ನಾವು ಸದಾರಾಮಿ ನಾಟಕದ ಕಳ್ಳಿ ಡ್ರೆಸ್ ಹಾಕೊಂಡ್ಬಿಟ್ಟು 3 ಜನ ಹೋಗ್ಬಿಟ್ರೆ ಯಾರು ಕಂಡಿಡಿಯಲ್ಲ. ಏನಂತೀಯ? ವೆರಿ ಗುಡ್ ಐಡಿಯಾ. ಮಾದೇವಣ್ಣ, ಏನು? ಅಲ್ಲಿಗೆ ನಾವ್ ಹೆಂಗ್ ಹೋಗೋದು ಅಂತ? ನೋಡ ಗೋಪಿ, 3 ಜನನು ವೇಷ ಬದಲಾಯಿಸ್ಕೊಂಡ್ಬಿಟ್ಟು ಉಮಾಶಂಕರ್ ಹತ್ರಕ್ಕೆ ಹೋಗಿ 20 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ 15 ಲಕ್ಷ ರೂಪಾಯಿನ ಸಪರೇಟ್ ಆಗಿ ತೆಗೆದಿಟ್ಕೊಂಡ್ಬಿಟ್ಟು 5 ಲಕ್ಷ ರೂಪಾಯಿನ ಬಾಲು ಒಬ್ಬನ ಕೈಲಿ ಕೊಟ್ಟು ರಾಮ್ಜಿ ರಾವ್ ಹತ್ರ ಕಳಿಸೋದು. ಅಲ್ಲಿಂದ ಮಗು ಬಿಡಿಸ್ಕೊಂಡು ಸೇಫ್ಟಿಯಾಗಿ ಉಮಾಶಂಕರ್ ಕೈಲಿ ಒಪ್ಪಿಸ್ಬಿಡೋದು. ಅಬ್ಬಾ, ಅಲ್ಲಿಗೆ ನಮ್ಮ ಭಾರ ಮುಗೀತು. ಉಳಿದಿದ್ದ 15 ಲಕ್ಷ ರೂಪಾಯಿ ಏನ್ ಮಾಡೋದು? ನಾವು 3 ಜನನು ಹಂಚ್ಕೊಂಬಿಡೋಣ. ನನ್ನ ಮಗನೇ, ಇನ್ನೊಂದು 10 ವರ್ಷ ಮುಂಚೆ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೆಂಚ್ ಕಾರ್ ತಗೊಂಡು ರೊಯ್ಯ ರೊಯ್ಯ ಮಾಧವಣ್ಣ! ರೊಯ್ಯ ರೊಯ್ಯ ಅಂತ ಊರ್ ತುಂಬ ಮಾಧವಣ್ಣ! ಸುತ್ತಾಗಿತ್ತು. ಆ? ನಾನೊಬ್ನೇ ರಾಮ್ಜಿರಾವ್ ಹತ್ರ ಹೋಗೋದಾ? ಇಲ್ಲ, 3 ಜನನು ಹೋಗೋದು. ಅಯ್ಯೋ ಬೆಪ್ ನನ್ ಮಗನೇ, ಅವನ್ ನಿನಗ್ ಫೋನ್ ಅಲ್ಲಿ ಏನ್ ಹೇಳ್ದ? ಏನಂದ? ನೀನ್ ಒಬ್ನೇ ಬರ್ಬೇಕು, ಜೊತೆಲಿ ಡ್ರೈವರ್ನು ಕರ್ಕೊಂಡ್ ಬರ್ಬಾರ್ದು ಅಂತ ಹೇಳ್ದ ತಾನೇ? ಮಾಧವಣ್ಣ, ಆ? ನಂಗೆ ಡ್ರೈವಿಂಗೇ ಬರಲ್ವಲ್ಲ. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನೋಡು, ನನ್ ಬಸ್ ಐತಲ್ಲ, ತಗೊಂಡೋಗು, ಅರ್ಧ ಗಂಟೆಲಿ ಕಲ್ತ್ಕೊಂಡ್ಬಿಡಿ. ಮತ್ತೆ ಅಯ್ಯೋ, ನಿನ್ ಬಸ್ ತಗೊಂಡೋಗ್ ಗುಜರಿಗೆ ಹಾಕು. ಲೋ ಗೋಪಿ, ಈಗೇನೋ ಮಾಡೋದು? ಕೆಮ್ಮಣ್ ತಗೊಂಡು ತಿಮ್ಮಣ್ಣನ್ ಮಾಡೋದು. ಲೋ ಬಾಲು, ನೀನ್ ಯಾಕೋ ತಲೆ ಕೆಡಿಸ್ಕೊತ್ಯಾ? ಐಡಿಯಾ ಕೊಡ್ತೀನಿ ಬಾ. ಏನ್ ನನ್ ಮಗ ಮಾತಿಗೆ ಮುಂಚೆ ಐಡಿಯಾ ಕೊಡ್ತೀನಿ ಅಂತಾನೆ. ಇವನೇ ದೊಡ್ಡ ಐಡಿಯಾ ಬಾದೇವನ. ಏ, ಆ ಬಾಕ್ಸ್ ಕೇಳ್ಕಳಿಯಾ? ಆ ಅಯ್ಯೋಯ್ಯೋ, ನನ್ನ ನಾಟಕದ ಕಂಪ್ನಿ ಡ್ರೆಸ್ ಎಲ್ಲ ಕುಟ್ಟಿಸ್ಬಿಡ್ತಾರೆ. ಲೇ ಗೋಪಿ, ಬಾಲು, ನಿಂತ್ಕೊಳ್ರ ನನ್ನ ಮಕ್ಳ, ನಾನ್ ತಕೊಂಡು ಹೊರ್ಕೊಂಡ್ರ. ಹಾಲ್ ಕುಡಿ, ಹಾಲ್ ಕುಡಿ, ಕುಡಿ, ಕುಡಿತಿ ಅಲ್ವೋ? ಏನಂತ? ಹಾಲ್ ಕುಡಿತಾ ಇಲ್ಲ. ಕುಡಿತಾ ಇಲ್ವಾ? ಕುಡಿಯೇ, ಕುಡಿ. ಕುಡಿಯೇ, ನಿನಗೆ ಹೇಳ್ತಾ ಇರೋದು ಕುಡಿಯೇ, ಕುಡಿಯೇ. ಉಷಾ, ಸರ್, ಬೆಳಗ್ಗೆಯಿಂದ ಏನೂ ತಗೊಂಡಿಲ್ಲ. ಪರವಾಗಿಲ್ಲ, ನೀನು ಊಟ ಮಾಡು. ಹೋಗು. ಯಾಕೋ ಬಾಗ್ಲ ಹಾಕ್ತಿದ್ಯಾ? ನಿಜ ಬಗಳು, ಈ ಮನೇಲಿ ಏನ್ ನಡೀತಿದೆ ಅಂತ ನನ್ಗೇನ್ ಗೊತ್ತು? ಉಷಾ ಪುಟ್ಟಿ ಕಾಣ್ತಾ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಯಜಮಾನ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರ್ಬೇಕು. ನನ್ ಗೊತ್ತು ಕಣೆ, ಈ ಮನೇಲಿ ಏನೋ ಇಕ್ಬತ್ ನಡೀತಿದೆ ಅಂತ. ನೋಡು, ಶ್ರೀಮಂತರ ಮನೇಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಆಹಾ. ಗೊತ್ತಾದ್ರೂ ಬಾಯ್ ಬಿಡೋಕ್ಕಾಗಲ್ಲ. ಎಲ್ರೂ ಮಲಗಿದ ಮೇಲೆ ನೀನು ಯಜಮಾನ್ರು ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದೀರಾ. ಅದಕ್ಕೆ ಉಷಾ ಪುಟ್ಟಿ ಕಿಡ್ನಾಪ್ ಆಗಿದ್ದಾಳೆ. ಹೌದು ತಾನೇ? ಏ, ಥು. ಹುಚ್ಚುಚ್ಚಂಗ್ ಏನೇನೋ ಮಾತಾಡ್ಬೇಡ, ಸುಮ್ನೆ ದಬಾಕೊಂಡ್ ಬಿದ್ಕೋ ಹೋಗೋ. ಲೇ, ಇವತ್ತಲ್ಲ ನಾಳೆ ನಿನ್ ಕಣ್ಣಲ್ಲಿ ಬಾಯ್ ಬಿಡ್ತೀನಿ ಕಣೆ. ನೋಡು ಈಗ ನಿನ್ನ. ಸ್ಟಾಪ್. ಕರೆಕ್ಟ್. ಬರ್ತೀನಿ. ನಮಸ್ಕಾರ ಸರ್. ಏನು ಫೋನ್ ಮಾಡಿದ್ಯಂತೆ? ಸರ್, ನೆನ್ನೆ ರಾತ್ರಿ ಉಷಾ ಪುಟ್ಟಿ ಕಾಣಿಸ್ತಾ ಇಲ್ಲ. ಬಹುಶಃ ಯಾರೋ ಕಿಡ್ನಾಪ್ ಮಾಡಿರ್ಬೋದು ಅನ್ಸುತ್ತೆ ಸರ್. ಏನ್ ಹೇಳ್ತಾ ಇದ್ಯಾ? ಬೇಕಾದ್ರೆ ನೀವೇ ಬಂದು ನೋಡಿ ಸರ್.
ಉಮಾಶಂಕರ್ ಇಲ್ಲಿ ರೂಮಲ್ಲಿ ಇದ್ದಾರೆ ಸರ್. ಸರ್ ನೆನ್ನೆ ರಾತ್ರಿಯಿಂದ ಊಟ ತಿಂಡಿ ಏನು ಮಾಡಿಲ್ಲ, ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಅಳ್ತಾ ಇದ್ದಾರೆ ಸರ್. ಈ ವಿಷಯ ನಾನು ಹೇಳ್ದೆ ಅಂತ ಹೇಳ್ಬೇಡಿ ಸರ್, ಏನೋ ನೀವೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಸರ್. ಅಯ್ಯೋ ದೇವ್ರೆ, ಯಜಮಾನ್ ಹತ್ರ ಏನ್ ಹೇಳ್ಬಿಡ್ತಾರೋ ಏನೋ. ಉಮಾಶಂಕರ್, ಉಮಾಶಂಕರ್, ಏನ್ ಪ್ರಾಬ್ಲಮ್ ಇಲ್ಲಿ? ಪ್ರಾಬ್ಲಮ್ ಇಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ವಲ್ಲ. ಮಿಸ್ಟರ್ ಉಮಾಶಂಕರ್, ಎಸ್, ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿಲ್ಲ. ನಾನು ನಿಮ್ಮನ್ನ ಗೆಸ್ಟ್ ಆಗಿ ಕರೆದಿಲ್ಲ, ನೀವು ಹೊರಡ್ಬೋದು. ನೀವ್ಯಾಕೆ ಭಯ ಪಡ್ತಾ ಇದ್ದೀರಿ? ನಿಜ ಹೇಳಿ, ಏನ್ ತೊಂದರೆ ಇಲ್ಲಿ? ನೀವಿರೋದೇ ತೊಂದ್ರೆ, ದಯವಿಟ್ಟು ಹೊರಡಿ. ತಮಗೆ ಹೇಳಿದ್ದು. ಹೋಗ್ತೀನಿ. ಹೋಗೋಕ್ ಮುಂಚೆ ಒಂದ್ಸರಿ ಉಷಾ ನೋಡ್ಬೋದಾ? ಉಷಾ ಎಲ್ಲಿ? ಅವಳು ಇಲ್ಲಿಲ್ಲ, ಎಲ್ಲಿಗೆ ಹೋದ್ಲು? ನನ್ನ ತಂಗಿ ಮನೇಲಿದ್ದಾಳೆ. ಯಾವಾಗ ಹೋದ್ಲು? ನೀ ಕೇಳಿದಕ್ಕೆಲ್ಲ ಉತ್ತರ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲ. ನಾನೀಗ ಮಾತಾಡ್ತಿರೋದು ಫ್ರೆಂಡ್ ಆಗಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ. ಮಗಳೆಲ್ಲಿ? ನಿಮಗದು ಬೇಕಾಗಿಲ್ಲ. ಲುಕ್ ಸರ್ಕಲ್ ಇನ್ಸ್ಪೆಕ್ಟರ್, ನಿಮ್ಮನ್ನ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಯಾರೂ ಕರೆಸಿಲ್ಲ. ನೀವು ಅನುಮಾನ ಪಡುವಂತದ್ದು ಏನೂ ಇಲ್ಲಿ ನಡೆದಿಲ್ಲ. ಇಫ್ ಐ ನೀಡ್ ಯುವರ್ ಹೆಲ್ಪ್ ಐ ವಿಲ್ ಕಾಂಟ್ಯಾಕ್ಟ್ ಯು. ಯು ಕ್ಯಾನ್ ಗೋ ನೌ. ಹಾಗಲ್ಲ ಉಮಾಶಂಕರ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಲೀವ್ ಮೀ ಅಲೋನ್ ಪ್ಲೀಸ್. ಓಕೆ. ರಾಘವ, ಬನ್ನಿ ಇಲ್ಲಿ. ಒಂದು ಇಂಪಾರ್ಟೆಂಟ್ ಕೇಸ್ನ ಡೀಲ್ ಮಾಡಬೇಕು. ಉಮಾಶಂಕರ್ ಅಂತ ಗ್ರಾನೈಟ್ ಎಕ್ಸ್ಪೋರ್ಟರ್, ನಾನು ತುಂಬ ಬೇಕಾದವರು. ಅವ್ರ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವ್ರ ವಿಷಯ ಯಾರಿಗೂ ತಿಳಿಸ್ತಾನೂ ಇಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ. ಬಹುಶಃ ಆ ಕಿಡ್ನಾಪ್ ಮಾಡಿರೋರು ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿರ್ಬೇಕು ಅಂತ ಕಾಣುತ್ತೆ. ನೀವು ಅವ್ರನ್ನ ಫಾಲೋ ಮಾಡಿ. ಎಸ್ ಸರ್. ಅವ್ರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಯಾರು ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ವಿಷಯ ಆಗಿಂದಾಗಿ ನನಗೆ ಗೊತ್ತಾಗಬೇಕು. ಆದರೆ ಒಂದು, ನೀವು ಅವ್ರನ್ನ ಫಾಲೋ ಮಾಡ್ತಿರೋ ವಿಷಯ ಅವ್ರಿಗೆ ಗೊತ್ತಾಗ್ಕೊಡ್ದು. ಓಕೆ ಸರ್. ಲೋ ಶಿವು, ಬಂದೆ. ಏನಣ್ಣ? ಇವತ್ತು ರಾತ್ರಿ ಸ್ವಲ್ಪ ಗಾಡಿ ಬೇಕು, ಅಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು. ಗಾಡಿ ಕೊಟ್ರೆ ಸಾಕು, ನೀನೇನ್ ಬರೋದ್ ಬೇಕಾಗಿಲ್ಲ. ಹೆಂಗಣ ಗಾಡಿ ಕೊಡೋದು? ನೀನ್ ಡ್ರೈವಿಂಗ್ ಬಗ್ಗೆ ಏನು ಯೋಚನೆ ಮಾಡ್ಬಿಡಪ್ಪ, ನಾನು ನೋಡ್ಕೊತೀನಿ. ಹಾ, ಇಟ್ಕೋ. ಏನಿದು ನೀವಿಲ್ಲಿ? ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್? ಇಷ್ಟು ಬೇಗ ನನ್ನ ಸಮಸ್ಯೆಗಳೆಲ್ಲ ಬಗೆ ಇರುತ್ತೆ, ನನ್ಗೆ ದುಡ್ಡು ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ? ಅದೆಲ್ಲ ಆಮೇಲೆ ಹೇಳ್ತೀನಿ. ಹಾಗಾದ್ರೆ ತಮ್ಮಯ್ಯನ್ ತಂಗಿ ಮದ್ವೆ ವಿಷಯ ಏನ್ ಮಾಡಿದ್ರಿ? ಏನು ತೊಂದ್ರೆ ಇಲ್ಲ, ಮದ್ವೆ ಗ್ಯಾರಂಟಿ. ಅಂತೂ ಅವಳು ತುಂಬಾ ಪುಣ್ಯ ಮಾಡಿದಾಳೆ. ಅವಳು ಮಾತ್ರ ಅಲ್ಲ, ನಿಮ್ ತಮ್ಮನೂ ಪುಣ್ಯ ಮಾಡಿದಾನೆ. ಅವನ್ ಕಣ್ಣಿನ ಆಪರೇಷನ್ಗೆ ನಾನ್ ಸಹಾಯ ಮಾಡ್ತೀನಿ. ಯಾಕೆ, ನನ್ನ ಹತ್ರ ಹಣ ತಗೋಬಾರ್ದಾ? ಹಾಗೇನಿಲ್ಲ. ನನ್ನ ಹಣನ ಹೇಗ್ ವಾಪಸ್ ಕೊಡೋದು? ನಾನ್ ಸಾಲ ಅಂತ ಕೊಡ್ತಾ ಇಲ್ಲ. ಮತ್ತೆ ರಾಣಿ, ನಿನ್ ಕಷ್ಟನ ಹಂಚ್ಕೊಳ್ಳೋದಿಕ್ಕೆ ನನ್ಗೊಂದು ಅವಕಾಶ ಮಾಡ್ಕೊಡು. ದಯವಿಟ್ಟು ಬೇಡ ಅಂತ ಹೇಳ್ಬೇಡ. ಇನ್ನೆರಡು ದಿವಸದಲ್ಲಿ ನಾನು ದುಡ್ಡು ತಗೊಂಡ್ ಬರ್ತೀನಿ. ಓಕೆ, ಸಿಗ್ತೀನಿ. ಭಾಷಾ, ಓ, ಬಸ್ ನೋಡ್ದಾ? ಇದು ಬಸ್ಸಾ? ಇಲ್ಲ, ಏರೋಪ್ಲೇನು. ಎಡವಟ್ಟು. ಗಾಡಿಲಿ ಜಾಸ್ತಿ ಕೆಲಸ ಏನಿಲ್ಲ. 4 ಟೈರು, 2 ಹೆಡ್ಲೈಟು, 1 ರೇಡಿಯೇಟ್ರು. ಸೀಟ್ ಎಲ್ಲ ಹೊಸ ಹಾಕ್ಬಿಟ್ಟು ಒಂದ್ ಒಳ್ಳೆ ಸ್ಟೇರಿಂಗು, ಒಂದು ಗೇರ್ ಬಾಕ್ಸು, ಒಂದ್ ಹೊಸ ಇಂಜಿನ್ ಹಾಕ್ಬಿಟ್ರೆ ನನ್ನ ಮಗಂದು ಗಾಡಿ ನೋಡಕ್ ಒಳ್ಳೆ ಲುಕ್ ಆಗಿರ್ಬೇಕು, ನೋಡೋರ್ ಕಣ್ಣು ಕುಕ್ಕಬೇಕು. ಎಷ್ಟ್ ದಿವಸದಲ್ಲಿ ರೆಡಿ ಮಾಡ್ಕೊಡ್ತೀಯ ಹೇಳು? ಓ, ನಿಮ್ಗೆ ಲಾಟ್ರಿ ಏನಾದ್ರು ಹೊಡಿತಾ? ನನ್ಗೆ ಯಾವ್ದು ಲಾಟ್ರಿ ನೋಡಿದಿಲ್ಲ, ಫೋನು ಬಂದಿಲ್ಲ. ಹೋಗೋಕ್ ಕೆಲ್ಸ ನೋಡೋಗೋ. ಸ್ವಾಮಿ ಮುಂದ್ಕೋಗಯ್ಯ, ಬೆಳಗಾಗ್ ಬಂದ್ಬಿಟ್ಟ. ನಮ್ತ ಉಡ್ದಾರ ಒಂದ್ ಬಿಟ್ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅಲ್ಲ, ಪೇಂಟ್ ಮಾಡಕ್ ಕೇಳ್ ಕಳ್ಸಿದ್ರಂತೆ, ಅದಕ್ಕೆ ಬಂದೆ. ಹೌದಾ? ಮೊದ್ಲೇ ಹೇಳಕ್ ಏನಾಗಿತ್ತಯ್ಯ ನಿಂಗ್ ರೋಗ? ನೋಡು, ಈ ಮನೆ ಒಳಗೆ ಹೊರಗೆ ಎಲ್ಲ ಚಾಕ್ ಪೌಡರ್ ಹಾಕೊಂಡು ಚೆನ್ನಾಗಿ ಪಟ್ಟಿ ಮಾಡ್ಕೊಂಡು ಎಮ್ರಿ ಶೀಟಲ್ಲಿ ಉಜ್ಕೋಬೇಕು. ಆಯ್ತು ಸ್ವಾಮಿ. ಆಮೇಲೆ ಒಳಗೆ ಹೊರಗೆ ಫಸ್ಟ್ ಕ್ಲಾಸ್ ಆಗಿ ಎಮೋಷನ್ ನೋಡಿಬೇಕು, ಗೊತ್ತಾಯ್ತಾ? ಇಷ್ಟಕ್ಕೂ ಎಷ್ಟಾಗುತ್ತೆ ಹೇಳು? ಇದೆಲ್ಲ ಸೇರಿದ್ರೆ ಏನಂಗ್ ಬಗ್ಗೆ ನೋಡ್ತಾ ಇದ್ಯಾ? ಗಂಡು ಹೆಣ್ಣು ಅಂತನ? ಇದಕ್ಕೆ ಟೈರ್ಗಳೇ ಇಲ್ಲ, ಗ್ಯಾರೇಜ್ಗೆ ಹ್ಯಾಕ್ ತಗೊಂಡು ಹೋಗೋದು? ಆಚೆ ತಗೊಂಡೋಗ್ತೀಯ? ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇದನ್ನ ಸ್ಪಾಟ್ ಅಲ್ಲಿ ರೆಡಿ ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತಾಯ್ತು. ನೀನ್ ಯಾಕೋ ನನ್ನ ಹಿಂದಿಂದೇನೆ ಬಂದು ಸಾಯ್ತಾ ಇದ್ಯಾ? ಪೇಂಟ್ ಮಾಡಕ್ಕೆ. ಏನ್ ನನ್ಗ? ಮನಗ್ ತಾನೆ ಮಾಡಾಗೋ. ಆಯ್ತು ಸ್ವಾಮಿ. ಅಯ್ಯೋಯ್ಯೋ, ಇದೇನಪ್ಪ? ನನ್ ಪರ್ಮಿಷನ್ ಇಲ್ಲದೆ ಸ್ಟೋರ್ ರೂಮ್ ಬಂದು ಏನ್ ಹುಡುಕ್ತಾ ಇದ್ದೀರಾ? ಉಮಾಶಂಕರ್ ಹತ್ರ ಹೋಗಕ್ಕೆ ಕಳ್ರ ಹಾಕೊಳ್ಳೋ ಬಟ್ಟೆ ಹುಡುಕ್ತಾ ಇದೀವಿ. ತೆಗೆದು ಕೊಟ್ಟಾದ್ರೆ ಅದಕ್ಕೆ ನನ್ ಕೇಳತ್ತಾನೆ.
ಇಲ್ಲೋಡ ಪೇಟ ಕಿತ್ತೂರು ರಾಣಿ ಚೆನ್ನಮ್ಮ ನಾಟ್ಕದ್ದು ಒಳ್ಳೆ ದೇಶ ಇದ್ದಂಗೆ ಇದೆಯಾ ನನ್ ಮಗ. ಆ ಇದ್ದೋಡು ರಾಜಾ ಕಾಸೆ. ನನ್ನ ಹೊಟ್ಟೆ ಸೈಜ್ ಕರೆಕ್ಟ್ ಆಗಿ ಹೊಲ್ಸ್ಕೊಂಡಿದ್ದೀನಿ. ಹೆಂಗೈತೆ ಹೆಂಗೈತೆ ಬಾಲು? ಹಿಂಗ್ ಆಡೋದಕ್ಕೆ ನೀನ್ ನಾಟಕದ ಕಂಪ್ನಿ ಕಾಲ್ ಎತ್ಕೊಂಡೋಗಿರೋದು. ಏನ್ ಬಗಳ್ದೆ? ಅಯ್ಯೋ ಮಾದೇವಣ್ಣ, ನಾನು ಹೇಳೋದು ಅರ್ಥ ಮಾಡ್ಕೋ, ಕನ್ಫ್ಯೂಸ್ ಮಾಡ್ಕೋಬೇಡ. ನಾನು ಹುಡುಕ್ತೀನಿ ನೋಡಿಲಿ. ಇದು ಹೆಂಗಿದೆ? ಸದಾರಾಮೆ ಕಳ್ಳ ಡ್ರೆಸ್ ಸೂಪರ್. ಡ್ರೈವರ್ ಸರ್, ನಾ ಎಸ್ ಐ ರಾಘವ ಮಾತಾಡ್ತಿರೋದು. ಹೇಳಿ ರಾಘವ. ಈಗ ತಾನೇ ಉಮಾಶಂಕರ್ ಅವರು ಬ್ಯಾಂಕಿಂದ ದುಡ್ಡು ಡ್ರಾ ಮಾಡ್ಕೊಂಡು ಹೊರಟ್ರು ಸರ್. ಯಾವ ಕಡೆಗೆ ಹೋದ್ರು? ಅವ್ರ ಮನೆ ಕಡೆ ಹೊರಟಿರ್ಬೋದು ಸರ್. ರಾಘವ, ಅವ್ರನ್ನೇ ಫಾಲೋ ಮಾಡಿ. ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿ ಮಾಡಿದ್ರು, ಹಣ ಯಾರು ಕೊಟ್ಟರು, ಪ್ರತಿಯೊಂದು ಇನ್ಫಾರ್ಮ್ ಮಾಡಬೇಕು. ಓಕೆ ಓಕೆ ಸರ್. ನೋಡೋಣ. ಬಾಲು, ತಮ್ಮಯ್ಯ ತಮ್ಮಯ್ಯ. ನಿಂತ್ಕೊಳ್ಳಿ, ನಾನು ವಿಚಾರಿಸ್ಕೊಂಬತ್ತೀನಿ. ಬಾಲಕೃಷ್ಣ, ಯಾಕೋ ಮುಖ ಮುಚ್ಕೋ. ಆ ತಳ ಈ ತಳ ಪಾತಾಳದಲ್ಲಿ ಅಡಿಕೊಂಡಿದ್ರೆ ನನ್ನ ಮಗನಿಗೆ ಇವತ್ತು ಬಿಡಲ್ಲ. ಎಲ್ಲಿ ಹಾಳಾಗೋದ ನನ್ನ ಮಗ? ನೀನ್ ತಮ್ಮಯ್ಯ ಅಲ್ವಾ? ಹೌದು. ನೀವೆಲ್ಲ ಯಾರು? ನಾವೆಲ್ಲ ಬಾಲಕೃಷ್ಣನ್ ಫ್ರೆಂಡ್ಸು. ಅಲ್ಲ, ನೀವೆಲ್ಲ ಅವಳಿ ಜವಳಿ ತಿರುವಳಿ ತರ ಕಾಣ್ತಾ ಇದ್ದೀರಾ. ಹೌದು, ಟ್ರಿಬಲ್ ಆಕ್ಟಿಂಗ್ ಶಂಕರ್ ಗುರು ಪಿಕ್ಚರ್ ನೋಡ್ದಲ್ಲ, ಅದೇ ತರ. ಈಗ ನಿನ್ಗೆಲ್ಲ ಬೇಕು? ನನಗೆ ಬಾಲಕೃಷ್ಣ ಬೇಕು. ನೀನ್ ತಮ್ಮಯ್ಯ ತಾನೆ? ಬರ್ತಾನೆ ಅಂತ ಹೇಳಿದ್ದ. ನಾನ್ ಬರ್ತೀನಿ ಅಂತ ನಿಮ್ಗೆ ಹೇಳಿ ಅವನೆಲ್ಗೋದ? ನೀವು ಬರ್ತೀರಾ ಅಂತ ದುಡ್ಡು ತಗೊಂಬರಕ್ ಹೋಗಿದ್ದಾನೆ. ಹೌದಾ? ಬರ್ಲಿ ಬರ್ಲಿ, ಅವ್ನ್ ಬರೋ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಇವತ್ತು ದುಡ್ಡು ತಗೊಂಡೆ ಈ ಜಾಗ ಬಿಟ್ಟು ಕಟ್ಲದು. ಎಲ್ರು ಬಂದ್ರ? ನಾವು ಹೋಗ್ಬೋದಾ? ನೀವ್ ಹೋಗಿ, ಅವನು ಬರ್ಲಿ. ಬಂದ್ರ ಕೂತ್ಕೊಳ್ರ. ನಿಮ್ಗೇನಾದ್ರು ಬುದ್ಧಿಗಿದ್ದೆ ಆಯ್ತಾ? ಯಾಕೆ? ಅವನ್ ಯಾಕೆ ಅಲ್ಲಿ ಕಾಯ ಕೇಳಿದ್ರಿ? ಕಳಿಸ್ಬಿಟ್ಟು ಬರ್ತೀನಿ ತಡೀರಿ. ನೀನ್ ಎಲ್ಲಾ ಪಾರ್ಟ್ಸ್ ಮುಚ್ಕೊಂಡ್ ಬರ್ತೀಯಾ? ನೋಡಿ ನಮ್ಮ ನೋಡಿ ಎದ್ರಕೊಂಡು ಹೋಗ್ಬಿಟ್ರು ಎಲ್ರು ಮಕ್ಕಳು, ನನ್ನ ಮಕ್ಕಳು. ನನ್ನ ಮಕ್ಕಳು ಏಸ ನೋಡಿದ್ರೆ ವಿಚಿತ್ರ ವಿಚಿತ್ರ ಕಾಣ್ತಾರಲ್ವಾ? ನೀನು ಇಲ್ಲೇ ಇರು, ನಾವ್ ಈಗ ಬಂದ್ಬಿಡ್ತೀವಿ. ನೀನೇನ್ ಬರೋದು ಬೇಡ, ಅವ್ರು ಬಂದ್ರೆ ಸಾಕು. ಆ ಬಾಲಕೃಷ್ಣನ ಬೇಗ ಕಳಿಸಿ. ಮೀಸೆ ಉದ್ರೋಗ್ತಾ ಐತೆ, ಭದ್ರವಾಗಿ ಅಂಟಿಸ್ಕೊಂಡು ಹೋಗು. ಇವ್ನು ನಮ್ಮ ಬಾಲಕೃಷ್ಣ ಅಲ್ವಾ? ಮೋಸ ಮಾಡ್ಬಿಟ್ಟೆ. ಬಂದು ಗಾಡಿ ಇತ್ತು, ಬೇಗ ಬಂದು. ಬಾಲಕೃಷ್ಣ, ನನ್ಗೆ ಮರೆಸ್ತಾ ಇದೀಯಾ? ನೀನ್ ಕಾರಲ್ಲ, ರೈಲಲ್ಲಿ ಹೋದ್ರು ನಾನು ಬಂದು ನಿನ್ನ ಹಿಡಿತೀನಿ. ನೀನ್ ಒಬ್ಬನ ಹತ್ರ ಎಲ್ಲ ಕಣ ಕಾರ್ ಇರೋದು, ನನ್ನ ಹತ್ರ ಕಾರ್ ಇದೆ, ಬಾಡಿಗೆ ಕಾರು. ಕೂತ್ಕೊಂಡ್ಬಿಟ್ರಲ್ಲೇ ಕಾರ್ ಬಾಡಿಗೆ ಮಾಡ್ಕೊಂಡ್ ಬಂದ್ರೆ ನಾನು ನನಗೆ ತರ ಕೊಡ್ತಲ್ಲ ಬಿಡ್ರು. ಆಗಲ್ಲ ಕಣ. ಏನ್ ಬರೋ ನಾವಿರೋದು ಹತ್ರ ಇದ್ದೇನೆ. ಬೇಗ ನಡಿ.
ತುಳಿಯಯ್ಯ. ಇದೇನಯ್ಯ ಇಂಥ ಕಾಡು ಕರ್ಕೊಂಬಂದಿದ್ದೀರಾ? ತಲೆ ಹೊಡೆದ್ರು ಕೇಳೋದಿಲ್ವಲ್ರು? ಆ? ಏ ಗೋಪಾಲ್ ಕೃಷ್ಣ, ಏನ್ ಮಾದೇವಣ್ಣ? ಏನು ಇದು? ಏನು ನನ್ ಜುಮಾನ್ದಲ್ಲೇ ಇಂಥ ಜಾಗ ನೋಡಿರ್ಲಿಲ್ಲ. ಇಲ್ಲೇನು ದೆವ್ವ ಮೋಹಿನಿ ಕಾಟ ಇಲ್ಲ ತಾನೆ? ಅಯ್ಯೋ ನಾನ್ ಡೈಲಿ ಓಡಾಡೋ ಜಾಗ ಇದು. ನಿಮ್ ಮುಚ್ಕೊಂಡ್ ಬರ್ತೀಯಾ? ಬಾ. ಏಯ್ ಕೂಗ್ ಬೇಡ ಕಣ, ನಡಿ ಮುಂದೆ ಬಾ. ಬರಬಲು. ಅಯ್ಯೋ ಮಾದೇವಣ್ಣ, ಇಲ್ಲೇನ್ ಮಾಡ್ತಿದ್ಯಾ? ಹುಚ್ಚ ಕಲ್ವ ನಾವಿಲ್ಲಿ ಕೂತಿರೋದು ಅಲ್ಲ, ಮತ್ತೆ ಉಮಾಶಂಕರ್ ಇಲ್ಲಿಗೆ ದುಡ್ಡು ತಗೊಂಡ್ ಬರ್ತಾನೆ, ಅದಕ್ಕೆ. ಓ ಇಸ್ಕೊಂಬೋಗ್ರಿ. ಮಿಸ್ಟರ್ ಉಮಾಶಂಕರ್, ದುಡ್ಡು ತಂದಿದ್ಯಾ? ನೋಡ್ ಮಾದೇವಣ್ಣ, ಅಲ್ಲಿ ಹೋಗಿ ಏನಾದ್ರು ಎಡವಡ್ ಗಿಡವಡ್ ಮಾಡ್ಬಿಟ್ಯಾ? ಸ್ವಲ್ಪ ಡಿಸೆಂಟ್ ಆಗಿರು. ನನ್ನ ಮಕ್ಕಳ ಡೀಸೆಂಟ್ ಆಗಿರೋದು ನನಗೆ ಹೇಳ್ಕೊಡ್ತಾ ಇದ್ದೀರಾ? ಅಯ್ಯೋ ಬಾ ನಡಿ. ನಡ್ರಿ. ದುಡ್ಡು ಕರೆಕ್ಟ್ ಆಗಿದ್ಯಾ? ನನ್ನ ಮಗಳಲ್ಲಿ ನಿನ್ ಮಗಳಿಲ್ಲೇ ಇದ್ದಾಳೆ. ಹೇಳಿ, ಈಗ ಹೇಳಿ, ನನ್ನ ಮಗಳಲ್ಲಿ ಪ್ಲೀಸ್. ಈಗ ಕರ್ಕೊಂಡ್ ಬರ್ತೀವಿ. ಹ್ಯಾಂಡ್ಸ್ ಅಪ್. ಕಾನ್ಸ್ಟೇಬಲ್ಸ್, ಕಾನ್ಸ್ಟೇಬಲ್ಸ್, ಉಷಾ ಎಲ್ಲಿ? ಗೊತ್ತಿಲ್ಲ ಸರ್. ಸರ್ ರಾಂಜಿನ ಫೋನ್ ಮಾಡಿ. ಇನ್ಸ್ಪೆಕ್ಟರ್, ನಿಮ್ಮನ್ನ ಯಾರು ಇಲ್ಲಿ ಬರ ಹೇಳಿದ್ರು? ಪ್ರಾಬ್ಲಮ್ ಅಲ್ಲಿರೋ ನೀವು ಕರೀದೇ ಇದ್ರು ಬಂದ್ ಕಾಪಾಡೋದು ನಮ್ ಡ್ಯೂಟಿ. ನೀವ್ ಇದ್ರಲ್ಲಿ ತಲೆ ಹಾಕ್ಬೇಕಾಗಿಲ್ಲ. ಇದು ನಮ್ ಕರ್ತವ್ಯ. ರಾಮ್ಜಿರಾವ್, ನೀವು ತಪ್ಪಿಸ್ಕೊಳ್ಳಿ, ಓಡಿ ಓಡಿ, ತಪ್ಪಿಸ್ಬೇಕು, ಓಡಿ. ಬಂದ ಬಂದ ಅಲ್ಲ, ಅವ್ರು ಹೊಡಿತಾ ಇರೋದು ನಮ್ ಬಾಲಕೃಷ್ಣಗಲ್ವಾ? ಬಂದ್ರ ಉಮಾಶಂಕರ್, ನೀವು ತಪ್ಪಾಗ್ತಿದ್ದೀರಾ. ನನ್ನ ಮಗಳ ಪ್ರಾಣ ನನಗೆ ಕೊಟ್ಟ. ರಾಮ್ಜಿರಾವ್, ನೀವು ತಪ್ಪಿಸ್ಕೊಳ್ಳಿ, ಓಡಿ 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 ಓಡಿ, ನೀವು ತಪ್ಪಿಸ್ಕೊಳ್ಳಿ. ಒಂದೇ ಬಾಲಗೋಪಿ, ಓಡ್ರ ಓಡಿ. ಕಾಪಾಡ್ದೆ. ಏನೋ ಹಾಕೋಕೋಗಿ ಏನೋ ಸಿಹಾಕಂಡಂಗೆ ಆಗೋಗಿತ್ತು. ಹಲ್ಕನ್ ಸಂಘ 16 ಭಂಗ. ನನಗಿಂತ ಹಲ್ಕ ಕೆಲ್ಸನೂ ಬೇಡ, ಹರಾಮಿ ಪೈಸಾನೂ ಬೇಡ. ಆಯ್ತು, ನಿಂತ್ಕೊಳ್ಳೋ ದೊಡ್ಡ ಬಸ. ಏನ್ ಬಗ್ರದೆ ನೀನು ಮಾದೇವಣ್ಣ? ಆ ಜಾಗದಲ್ಲಿ ಒಂದು ಇರುವೆ ನುಡ್ಡು ಸಿಕ್ಕ್ರ ಅಂತಲ್ಲ, ಯಾವನು ಫೋನ್ ಮಾಡ್ದಲೆ ಸರಿಯಾದ ಸಮಯಕ್ಕೆ ಪೊಲೀಸ್ನವ್ರು ಒಕ್ಕಿಸ್ಕೊಂಡ್ರಲ್ಲು.
ನಿನ್ನಂದ್ ಏನೋ ಪ್ರಯೋಜನ, ಅದಕ್ಕೆ ಹೇಳೋದು. ನಮ್ ದುರಾದೃಷ್ಟ ಅಂತ ನಿನ್ನ ಮಾತು ಕಟ್ಕೊಂಡು ನಾವ್ ಅಲ್ಲಿಗೆ ಬಂದಲ್ಲ, ನಮ್ ಮಳೆ ಎಕರೆ ತಗೊಂಡು ನಾವೇ ಹೊಡ್ಕೋಬೇಕು. ನಾನು ಅನ್ಕೊಂಡೆ ಇದೇನಪ್ಪ ಕಾಸು ಸಿಕ್ಬಿಡ್ತು, ಕೈಲಾಸ ಕಣ್ಣೇ ಬಿಡ್ತು ಅಂತ. ಅಲ್ಲಿ ನಿಂತ್ಕೊಳ್ಳಬೇಕಪ್ಪ. ನಾನ್ ನೆಮ್ಮದಿಯಿಂದ ಬದುಕೋದು ನಿನ್ಗೆ ಇಷ್ಟ ಇಲ್ವೇನೋ? ಬಾಲು, ಏನೋ ನೋಡ್ತಾ ಇದ್ಯಾ? ನೀವು ಜಾಡ್ಸಿ ಇವ್ನಿಗೆ ಎದೆ ಗೊತ್ತ ಆಚಿಕ್ತಾಳೋ? ಈ ಅವತಾರಕ್ಕೆ ಮೀಸೆ ಬೇರೆ ಕೇಡು. ಅಷ್ಟ್ ಲಕ್ಷ ಬರುತ್ತೆ, ಇಷ್ಟ ಲಕ್ಷ ಬರುತ್ತೆ, ತಗೊಂಡು ನೆಕ್ಬಿಡೋಣ ಅಂತ ಹೇಳಿದ್ರಲ್ಲೋ. ಏನೋ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಚೆನ್ನಾಗಿತ್ತು, ಸತ್ಯ ಬಚಾವಾದ್ವಿ. ಹುಡುಗ ಅಲ್ಲ, ಹುಡುಗ ನೆಂಟಿ ಗರ್ತಿ ಅಲ್ಲ ಅಂತ ನಿಮ್ ಮಾತು ಕಟ್ಕೊಂಡು ನಾನು ಹಾಳಾಗೋಗ್ಬಿಟ್ಟಿದ್ದೆ. ಯಾರಿಗ್ ಮಾಡ್ತಾ ಇದ್ಯಾ ಫೋನು? ಅದನ್ನ ಚೆಚ್ಚಾಕ್ಬಿಡ್ಬೇಕು. ಹಲೋ ರಾಸ್ಕಲ್, ಹೇಳ್ದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಯಾಕೋ ಬದುಕಿರ್ಬೇಕು? ನೋಡಿ, ನೀವು ನನ್ ಏನ್ ಬೇಕಾದ್ರೂ ಅನ್ನಿ, ಆದ್ರೆ ನಾ ಹೇಳೋದನ್ನ ಸ್ವಲ್ಪ ಕೇಳಿ. ಛೀ, ನೀನೇನು ಹೇಳ್ಬೇಡ. ಕೃತಜ್ಞತೆ ಇಲ್ದೇ ಇರೋ ನಾಯಿ. ನಾನ್ ಹೇಳ್ತಾ ಇದೀನಿ ಕೇಳು. ನೀನಿನ್ನೂ ಕಷ್ಟ ಅನ್ಭವಿಸ್ತೀಯ. ರಾಮ್ಜಿರಾವ್, ಪ್ಲೀಸ್ ಪ್ಲೀಸ್. ಯಾವ ರಾಮ್ಜಿರಾವ್? ಆ ಹೆಸರಿನವ್ರು ಯಾರು ಇಲ್ಲ ಇಲ್ಲಿ. ನಿನಗ್ ತಾಕತ್ತಿದ್ರೆ ನಿನ್ ಮಗಳನ್ನ ಬಿಡಿಸ್ಕೊಂಡು ಹೋಗು. ನೋಡು, ಪೊಲೀಸು ಮಿಲಿಟರಿ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬಾ. ಹಲೋ ಹಲೋ ಹಲೋ. ನಿನಗ್ ಬುದ್ಧಿನೇ ಇಲ್ಲ. ಈ ನಂಬರ್ ಇಂದ ಫೋನ್ ಮಾಡಬಾರ್ದು, ತುಂಬಾ ಡೇಂಜರು. ಯಾಕೋ ಡೇಂಜರು? ಪೊಲೀಸ್ನವ್ರು ಬರ್ತಾರೆ. ಬರ್ಲಿ ಬಿಡೋ, ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಆಮೇಲೆ ಆ ರಾಮ್ಜಿರಾವ್ನ ಅರೆಸ್ಟ್ ಮಾಡ್ತಾರೆ. ಆ ಮಗುಗ್ ಏನ್ ಬೇಕಾದ್ರಾಗ್ಲಿ, ನಮ್ಗೇನು. ನನ್ ಮಗ ನಮ್ಮನ್ನ ಆಟ ಆಡ್ಸಿದಕ್ಕೆ ಅವ್ನ್ ಹಂಗೆ ಆಗ್ಬೇಕು. ಪಾಪ ಉಮಾಶಂಕರ್ಗೆ ಏನೂ ಗೊತ್ತಿಲ್ಲ. ಅವನೇನಾದ್ರೂ ಪೊಲೀಸ್ನವ್ನ ಕರ್ಕೊಂಡ್ ಬಂದಿದ್ರೆ ನಮ್ಗೆ ಯಾಕೆ ಓಡೋಗಿ ಅಂತ ಇದ್ದ? ನಮ್ಮನ್ನ ಯಾಕೆ ಕಾಪಾಡ್ತಿದ್ದ? ಇದು ರಾಮ್ಜಿರಾವ್ ಫೋನ್. ಹುಷಾರ್. ನನ್ ಗೊತ್ತು ಬಿಡೋ. ನಾನು ಹೇಳೋದ್ ಸ್ವಲ್ಪ ಕೇಳೋ. ಕೈ ಎತ್ತೋ ಬಾಲು, ಪ್ಲೀಸ್. ಬಿಡ. ಛೀ ನಾಯಿ. ಡ್ಯಾಡಿ, ಇವ್ರು ನನ್ನ ಸಾಯಿಸ್ತಿದ್ದಾರೆ ಡ್ಯಾಡಿ. ನನ್ ಬಂದ್ ಕರ್ಕೊಂಡು ಹೋಗು ಡ್ಯಾಡಿ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಬೇಗ ಬಂದ್ ಕರ್ಕೊಂಡು ಹೋಗು ಡ್ಯಾಡಿ. ಡ್ಯಾಡಿ ಪ್ಲೀಸ್ ಮಾತಾಡು ಡ್ಯಾಡಿ. ಡ್ಯಾಡಿ ಡ್ಯಾಡಿ ಪ್ಲೀಸ್ ಮಾತಾಡು. ಮಿಸ್ಟರ್ ಉಮಾಶಂಕರ್, ನಾನ್ ನಿನಗೆ ಕೊಟ್ಟಿದ್ದ ಟೈಮ್ ಮುಗೀತು. ನೀನ್ ಬರ್ಲೇ ಇಲ್ಲ. ನಿನಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ನಾಳೆ 12 ಗಂಟೆಗೆ ಸೇಮ್ ಪ್ಲೇಸ್, ಅದು 5 ನಿಮಿಷ ಕಾಯ್ತೀನಿ. ಅಷ್ಟರಲ್ಲಿ ನೀನ್ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನು ಅಲ್ಲಿರಲ್ಲ, ನಿನ್ನ ಮಗಳು ನಿನಗೆ ಸಿಗಲ್ಲ. ಏನಾಯ್ತು ಗೋಪಿ? ನಮ್ಮಿಂದ ಒಂದ್ ಮಗು ಪ್ರಾಣ ಹೋಗ್ತಾ ಇದೆ. ಹಾಗಾಗ್ಬಾರ್ದು. ನಾನು ಈಗಲೇ ಉಮಾಶಂಕರ್ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತೀನಿ. ಬಾಲು, ನಾ ಹೇಳೋದ್ ಕೇಳು. ಗೋಪಾಲ್ ಕೃಷ್ಣ, ಕೈ ತೆಗಿ. ನಾ ಹೇಳೋದ್ ಸ್ವಲ್ಪ ಕೇಳೋ. ನಿನ್ ಮಾತ್ ಕೇಳಿ ಸಾಕಾಗೋಯ್ತಾ? ಎತ್ತೋ ಕೈ. ನಾನ್ ಫೋನ್ ಮಾಡಕ್ ಬಿಡಲ್ಲ. ಬಿಡಲ್ಲ ಬಿಡಲ್ಲ ಬಿಡೋ ಬಿಡಲ್ಲ. ಎತ್ತೋ ಕೈ. ಎತ್ತಲ್ಲ ಎತ್ತೋ. ಎತ್ತಲ್ಲ. ತೆಗಿಯೋ ಕೈ. ಬಾಲು, ಗೋಪಿ, ನನ್ ತಲೆ ಕೆಡಿಸ್ಬೇಡ, ಕೈ ತೆಗಿ ಪ್ಲೀಸ್. ಸಾಯಿಸ್ಬಿಡ್ತೀನಿ ನಾನು. ಸಾಯಿಸ್ಲಿ ಬಿಡು ಮಾದೇವಣ್ಣ. ನೀನ್ ಇವತ್ತು ಸಾಯಿಸ್ತೀನಲ್ಲ. ನೀವ್ ಇಲ್ದಿರೋವಾಗ್ಲಾದ್ರೂ ನಾನ್ ಸಾಯ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಗೋಪಿ, ಏನೋ ಇದು? ನಾನ್ ಹಣದ ಸಮೇತ ಬರ್ತೀನಿ ಅಂತ ನಮ್ ತಾಯಿಗೆ ಮಾತು ಕೊಟ್ಟಿದ್ದೀನಿ. ಈಗ ನಮ್ ತಾಯಿಗೆ ಏನಂತ ಉತ್ತರ ಕೊಡ್ಲಿ ಮಾದೇವಣ್ಣ? ಮಾದೇವಣ್ಣ, ಮನೆ ಪೇಂಟ್ ಮಾಡಕ್ಕೆ, ಗಾಡಿ ರಿಪೇರಿ ಮಾಡಕ್ಕೆ ಬರ್ತಾರಲ್ಲ, ಅವ್ರಿಗೆಲ್ಲ ಏನಂತ ಹೇಳ್ತೀರಾ? ಮಾದೇವಣ್ಣ, ನಂದು ನಿಂದು ಹಾಳಾಗ್ ಹೋಗ್ಲಿ. ತಮ್ಮಯ್ಯನ್ ತಂಗಿ ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಆ ಹುಡುಗನ್ ಕಣ್ಣು ಆಪರೇಷನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಇದಕ್ಕೆಲ್ಲ ಏನ್ ಮಾಡ್ತಾನಂತೆ ಕೇಳಿ ಅವನ್ನ. ಲೋ ಬಾಲು, ಇದೆಲ್ಲ ನನ್ನ ಸ್ವಾರ್ಥಕ್ಕಲ್ಲ ಕಣೋ. ಮಾಡೋ ಈಗ ಫೋನು ಮಾಡೋ. ಕಿತ್ತಾಡ್ಬಿಡ್ರಲ್ಲಿ. ತುಂಬಾ ದುಡುಕ್ಬಿಟ್ಟೆ ಕೊಡು ಬಾಲು. ನೀನು ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕೊ. ಗೋಪಿ,
ಬಾಲಕೃಷ್ಣ 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 ಏಯ್ ಯಾಕೋ ಹಂಗ್ ಕುಕ್ಕತ್ತಿದ್ಯಾ? ತಮ್ಮಯ್ಯ ಬರ್ತಾ ಇದ್ದಾನೆ. ತಮ್ಮಯ್ಯನ ತಮ್ಮಯ್ಯನ ಬಾಲಕೃಷ್ಣ ನೀನ್ ಮೊದ್ಲಿಂದ ಹೋಗೋ, ಅವ್ರು ಬಂದ್ರೆ ನಾನ್ ಸಮಾಧಾನ ಮಾಡ್ತೀನಿ. ಏ ಗೋಪಿ, ಏನಂತ ಸಮಾಧಾನ ಮಾಡ್ತೀಯ? ಇವತ್ ರಾತ್ರಿ ಕಾಸು ಕೊಡ್ತೀನಿ ಅಂತ ಹೇಳ್ತೀನಿ. ಕಾಸು ಎಲ್ಲಿಂದ ತಗೊಂಡ್ಬರ್ತೀಯೋ ಕಾಸು? ಉಮಾಶಂಕರ್ ಕೊಡ್ತೀನಿ ಅಂತ ಹೇಳಿದಾನಲ್ಲ. ಕೊಡ್ತೀನಿ ಅಂತ ಹೇಳವ್ನೆ. ಜೊತೆಗೆ ಪೊಲೀಸ್ನವರು ಲಾಠಿ ತಗೊಂಡ್ ಬ್ಯಾಂಡ್ ಬಾರಿಸಂಗ್ ಬಾರಿಸ್ತಾರೆ. ಒದೆ ತಿನ್ ಸಾಯಿ. ಹಂಗೆ ಆಗ್ಲಿ ಬಿಡು, ನಾ ಸತ್ರೆ ಮಣ್ಣು ಮಾಡೋಕ್ಕೂ ಕಾಸಿಲ್ಲ ನಿಮ್ಮ ಹತ್ರ. ಮಾದೇವಣ್ಣ, ನಮ್ಗಿದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನನ್ ಮಾತು ಸ್ವಲ್ಪ ಕೇಳಿ. ಏನೇ ಕಷ್ಟ ಬಂದ್ರು ನಾವು ಅದನ್ನ ಫೇಸ್ ಮಾಡೋಣ. ಜೀವನದಲ್ಲಿ ಹೆದರ್ಕೊಂಡ್ರೆ ಏನೂ ಸಾಧನೆ ಮಾಡಕ್ಕಾಗಲ್ಲ. ಲೋ ಬಾಲು, ಉಮಾಶಂಕರ್ ಫೋನ್ ಮಾಡೋ, ನಾನ್ ತಮ್ಮಯ್ಯಂಗೇನೋ ಹೇಳಿ ಅಡ್ಜಸ್ಟ್ ಮಾಡಿ ಕಳಿಸ್ತೀನಿ. ಬಾಲು, ತಮ್ಮಯ್ಯ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಗತಿ ಏನು? ನಾನು ಗ್ರನೈಟ್ ಮೂರ್ತಿ. ಗ್ರಾನೈಟ್? ಏಯ್, ನಿಮ್ಮ ಅಜ್ಜಿ ತಲೆ ಇಡೋ ನನ್ ಮಗನೇ ಫೋನು. ಥು. ಈ ಹಾಳಾದ ಜನ ನೆಮ್ಮದಿಯಾಗಿ ಯೋಚನೆ ಮಾಡೋಕ್ಕೂ ಬಿಡಲ್ಲ ಅಂತಾರಲ್ಲಪ್ಪ. ಹಲೋ, ನಿನಗೆ ಫೋನ್ ಮಾಡಬಾರ್ದಾಗಿತ್ತು, ಆದ್ರೂ ಮಾಡ್ತಾ ಇದ್ದೀನಿ. ಇದೇ ಕೊನೆ ಚಾನ್ಸ್. ಹೇಳಿ, ಈಗ ಹಣ ಎಲ್ಲಿ ತಗೊಂಬರ್ಬೇಕು? ಇವತ್ ರಾತ್ರಿ 11:50 ಸರಿಯಾಗಿ ಸೇಮ್ ಪ್ಲೇಸ್. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮಿಂದ ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಶಂಕರ್, ಈಗಲಾರು ನಮ್ಗೆ ಕೋಆಪರೇಟ್ ಮಾಡಿ. ನಾನು ಕೋಆಪರೇಟ್ ಮಾಡಿದ್ರೆ ನನ್ನ ಮಗಳ ಪ್ರಾಣ ಉಳಿಯೋದಿಲ್ಲ. ನನಗೆ ತೊಂದರೆ ಕೊಡಬೇಡಿ ದಯವಿಟ್ಟು. ತಿಳಿದು ನೀವೇ ಅಪರಾಧಿಗೆ ಸಹಾಯ ಮಾಡೋದಾ? ಪೊಲೀಸ್ನವ್ರು ಕಣ್ತಪ್ಸಿಗೆಲ್ಲ ಮಾಡೋದು ಕಾನೂನು ಪ್ರಕಾರ ಅಪರಾಧ. ನೀವೇನೇ ಹೇಳಿದ್ರು ನಾ ಕೇಳೋ ಸ್ಥಿತಿಲಿ ಇಲ್ಲ. ನನಗೆ ನನ್ನ ಮಗಳ ಪ್ರಾಣ ಮುಖ್ಯ. ಕಡೆದಾಗ ಒಂದು ಮಾತು ಹೇಳ್ತೀನಿ, ನಿಮ್ಮಿಂದ ಏನಾದರೂ ನನ್ನ ಮಗಳಿಗೆ ತೊಂದರೆ ಆದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ. ನಿಮ್ಮಷ್ಟೇ ಹಠ ನಮಗೂ ಇದೆ. ಬೆಳಗಾಗೋದ್ರೊಳಗೆ ಅವ್ರು ಅರೆಸ್ಟ್ ಮಾಡ್ತೀನಿ. ನಾನು ಕಣ್ತಪ್ಸಿ ನೀವೇನು ಮಾಡೋಕ್ಕಾಗಲ್ಲ. ಬಿ ಕೇರ್ಫುಲ್. ಯಾವ ಕಾರಣಕ್ಕೂ ಕೇರ್ಲೆಸ್ ಆಗಿರ್ಕೂಡ್ದು. ತುಂಬಾ ಅಲರ್ಟ್ ಆಗಿರಬೇಕು. ಇವತ್ತು ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಎಲ್ಲ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಕಳಿಸ್ಬಿಡಿ. ನಮ್ಮಲ್ಲಿರೋ ಎಲ್ಲ ಕ್ರಿಮಿನಲ್ಸ್ ಲಿಸ್ಟ್ ರೆಡಿ ಮಾಡಿ. ಇವತ್ತು ರಾತ್ರಿ ಎಲ್ಲ ವೆಹಿಕಲ್ಸು ಚೆಕ್ ಮಾಡಿ. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಬಂದರೆ ಅರೆಸ್ಟ್ ಮಾಡಿ. ನಮ್ಮ ಕಣ್ ತಪ್ಪಿಸಿ ಒಂದು ವೆಹಿಕಲ್ ಓಡಾಡಬಾರ್ದು. ಗೊತ್ತಾಯ್ತಾ? ಎಸ್ ಸರ್. ಗೋಪಿ ಬಾಲು, ಇವತ್ತಾದ್ರೂ ಹುಷಾರ್ ಕೊಡ್ರು. ತಗೊಳ್ಳಿ ನಿಮ್ ದುಡ್ಡು. ನನ್ನ ಮಗಳಲ್ಲಿ ದುಡ್ಡು ಕೊಡು. ಆಮೇಲೆ ದುಡ್ಡು. ಮೊದಲು ದುಡ್ಡು. ಇದಕ್ಕೆ ನಾವು ಒಪ್ಪಲ್ಲ. ಮಗು ಇಲ್ಲೇ ಇದೆ, ಆದ್ರೆ ನೀನೊಂದ್ ಸ್ವಲ್ಪ ಕಾಯ್ಬೇಕು. ಸುರಕ್ಷಿತವಾಗಿ ಕರ್ಕೊಂಬಂದು ನಿನ್ಗೆ ಒಪ್ಪಿಸ್ತೀವಿ. ಇಲ್ಲ, ಮೊದಲು ನನ್ನ ಮಗಳು, ನಂತರ ದುಡ್ಡು. ಪೊಲೀಸ್ನವ್ರು ಬೇರೆ ನಿಮ್ಮನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನಿಮ್ಮನ್ನ ಕಾಯ್ಕೊಂಡು ಕೂತ್ರೆ ನನ್ನ ಮಗಳ ಗತಿ ಏನಾಗ್ಬೇಕು? ಚರ್ಚೆ ಮಾಡೋಕ್ ಸಮಯ ಇಲ್ಲ. ಎಷ್ಟು ಬೇಗ ದುಡ್ಡು ಕೊಡ್ತೀವೋ ಅಷ್ಟು ಬೇಗ ಮಗಳನ್ನ ತಂದು ಒಪ್ಪಿಸ್ತೀವಿ. ನಾನು ನಿಮ್ಮನ್ನ ಹೇಗ್ ನಂಬಲಿ? ನಂಬಲೇಬೇಕು. ನಮ್ ಜೀವ ಹೋದ್ರೂ ಪರವಾಗಿಲ್ಲ. ನಿಮ್ ಮಗುನ ಸೇಫ್ ಆಗಿ ಒಪ್ಸೋ ಜವಾಬ್ದಾರಿ ನಮ್ದು. ನಿಮ್ಗಿನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ಮಿಷ್ಟ. ನಾನ್ ಬಾಲಕೃಷ್ಣ. ನಾನ್ ಗೋಪಾಲ್ ಕೃಷ್ಣ. ನಾನ್ ಮಾದೇವಯ್ಯ. ಇಷ್ಟಾದ್ರೂ ನಿಮಗ್ ನಮ್ಮ ಮೇಲೆ ನಂಬಿಕೆ ಬರ್ದೇ ಹೋದ್ರೆ ನೀವು ದುಡ್ಡು ತಗೊಂಡು ವಾಪಸ್ ಹೋಗ್ಬೋದು. ಇಲ್ಲ,
ನಾನು ನಿಮ್ಮನ್ನು ನಂಬ್ತೀನಿ. ತಗೊಳ್ಳಿ ದುಡ್ಡು. ರಾಮ್ಜಿರಾವ್, ನೀನ್ ಕೇಳಿದಷ್ಟು ದುಡ್ಡು ಇದರಲ್ಲಿದೆ. ನನ್ನ ಮಗಳಲ್ಲಿ ಮಾಧವಣ್ಣ, ಗೋಪಾಲಕೃಷ್ಣ, ನೀನ್ ಇಲ್ಲಿಂದ ಓಡು. ಗೋಪಾಲ, ಕಾರಲ್ಲಿ ಇನ್ನೊಂದು ಸೂಟ್ ಕೇಸ್ ಇದೆ, ಅದ್ರಲ್ಲಿ ದುಡ್ಡಿದೆ, ಅದನ್ನ ತಗೊಂಡು ಹೊರಟೋಗು. ಮಗು ಎತ್ಕೋ, ಮೊದ್ಲು ಉಮಾಶಂಕರ್ ಹತ್ರ ಹೋಗೋಣ. ಹೆದರ್ಕೋಬೇಡ, ನಾನು ನಿನ್ ಬಿಟ್ಟು ಹೋಗಲ್ಲ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಅಪ್ಪ. ನಾವಲ್ಲ ಸರ್ ಈ ಮಗುನ ಕಿಡ್ನಾಪ್ ಮಾಡಿದ್ದು, ನಾವು ನಿರಪರಾಧಿಗಳು ಸರ್. ಉದರಂ ಭರಣಂ ಬಹುಕೃತ ವೇಷಂ. ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೋಬೇಡಿ, ನಾವಿದ್ ಬರ್ತೀವಿ,
ಗೋಪಾಲ ಲವ್ ನಾವ್ ಬಚಾವ್ ಬಿಟ್ವಿ ಕಣ ಲವ್ ನಮ್ಮನ್ ಯಾರು ನೋಡಲ್ಲ ಕಣ ಮಾಧವಣ್ಣ ನಾವೀಗ ಲಕ್ಷಾಧಿಪತಿಗಳಾಗ್ಬಿಟ್ವಿ ಗೋಪಾಲ್ ಕೃಷ್ಣ ಕಳ್ಳ ಎಲ್ಲಿದ್ಯೋ ಗೋಪಿ ಗೋಪ ಲೋ, ಕಳ್ಳ. ಗೋಪಾಲ ಅಪ್ಪೋ ಗೋಪಾಲ ಗೋಪಾಲು ಏಯ್ ಎಲ್ಲಾದ್ರೂ ಹೊತ್ಕೊಂಡಿದ್ರೆ ಬೇಗ ಬರಲ್ಲ ತಮಾಷೆ ಮಾಡಬೇಡ. ಗೋಪಾಲ್ ಕೃಷ್ಣ ಇಲ್ಲೂ ಕಾಣಿಸ್ತಲ್ವಲ್ಲ ಸಿಕ್ಕದ್ನ ಎಲ್ಲೂ ಕಾಣಿಸಲ್ಲ ಮಾಧವಣ್ಣ ನನ್ ಮಗ ಕೈ ಕೊಟ್ಬಿಟ್ಟ ಕೊಡು ನೋಡೋ ಜಗತ್ತಲ್ಲಿ ಯಾವ ಮೂಲೆಯಲ್ಲಿ ಅಡಗಿದ್ರು ನನ್ನ ಮಗನ್ ಬಿಡಬಾರ್ದು ಕೊಡು. ಹಲೋ, ಕಸ್ತೂರಿಬಾಯಿ ಆಶ್ರಮನ ಎಸ್ ಕಸ್ತೂರಿಬಾ ಆಶ್ರಮ. ಅಲ್ಲಿ ಸರಸ್ವತಿ ಅಮ್ಮೋರಿದಾರಾ ಸರಸ್ವತಮ್ಮ ಇಲ್ವಲ್ಲ, ಅವ್ರ ಮಗ ಮಧ್ಯರಾತ್ರಿಲೇ ಬಂದು ಕರ್ಕೊಂಡು ಹೊಟ್ಟೋದ. ಕರ್ಕೊಂಡು ಹೋಗ್ಬಿಟ್ನಾ ಏನಂತ ಮಾದೇವಣ್ಣ ನಮ್ ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟ ಮಾದೇವಣ್ಣ ನಮ್ಗೆ ಮೋಸ ಮಾಡ್ಬಿಟ್ಟ ಮಾದೇವಣ್ಣ ಅವನಂತ ನನ್ ಮಗನೇ ಕೊಡು ಅಂತ ನನ್ ಮಗನೇ. ಅಲ್ಲ ಮಾದೇವಣ್ಣ ನಮ್ ಜೊತೆಲಿದ್ದು ಆ ನನ್ ಮಗ ನಮ್ಗೆ ಮೋಸ ಮಾಡ್ಬೋದಾ ಬಾಲು ಏನ್ ಸುಳಿ ಬೋಳ್ಸುದ್ರಾಗುತ್ತೇನೋ ನಮ್ ಸುಖಕ್ಕೆ ಕೊಳ್ಳಿಟ ನನ್ ಮಗ ಎಲ್ಲೂ ಸುಖಾಗಿರಕ್ ನಾವು ಬಿಡಬಾರ್ದು. ನೋಡು ಪೊಲೀಸ್ ಫೋನ್ ಮಾಡು ಮಾಡು ಪೊಲೀಸ್ ಫೋನು ಹೆದರ್ಕೋಬೇಡ ಮಾಡು. ನಮಗ್ ಸಿಗದೆ ಇರೋ ಆ ದುಡ್ಡು ಆ ನನ್ನ ಮಗನಿಗೂ ಸಿಗಲೇಬಾರ್ದು. ಪೊಲೀಸ್ ಸ್ಟೇಷನ್ ಉಮಾಶಂಕರ್ ಮಗಳನ್ನ ಕಿಡ್ನಾಪ್ ಮಾಡಿದ 3 ಜನನ್ನ ನೀವು ಅರೆಸ್ಟ್ ಮಾಡಿರ್ಬೋದು. ಆದರೆ ನಿಮಗ್ ಗೊತ್ತಿಲ್ಲದೆ ಇರೋ ಇನ್ನೂ 3 ಜನ ಇದ್ದಾರೆ. ಬಾಲಕೃಷ್ಣ, ಗೋಪಾಲಕೃಷ್ಣ, ಮಾದೇವಯ್ಯ ಅಂತ. ಈಗ ಮಾತಾಡ್ತಿರೋದು ನಾನೇ ಬಾಲಕೃಷ್ಣ. ನೀವೆಲ್ಲಿಂದ ಮಾತಾಡ್ತಿರೋದು? ಉಮಾಶಂಕರಿ ಡ್ರಾಮಾ ಕಂಪನಿಯಿಂದ ನಾನು ಮಾದೇವಯ್ಯ ಇಲ್ಲೇ ಇದ್ದೀವಿ. ನೀವು ಬಂದು ಅರೆಸ್ಟ್ ಮಾಡಬಹುದು. ನಮ್ ಜೊತೆಲಿದ್ದ 3ನೇ ವ್ಯಕ್ತಿ ಗೋಪಾಲ್ ಕೃಷ್ಣ ಹಣದ ಸಮೇತ ತಪ್ಪಿಸ್ಕೊಂಡು ಓಡೋಗ್ತಿದ್ದಾನೆ. ಅವನ ಜೊತೆಯಲ್ಲಿ ಅವನ ತಾಯಿನೂ ಇದ್ದಾರೆ. ಕಾರ್ ನಂಬರ್ MYQ 2407. ಹಲೋ ಹಲೋ ಬೆಳಗಾದ್ರೆ ತಮ್ಮನ್ ತಂಗಿ ಮದುವೆ, ಅಲ್ಲೊಳು ಶೃಂಗಾರ ಮಾಡ್ಕೊಂಡು ಕೂತಿರ್ತಾಳೆ. ರಾಣಿ ಇಲ್ಲಿಗೆ ಶೇಖರ್ನ ಕರ್ಕೊಂಡು ಬರ್ತಾಳೆ. ಅವ್ರಿಗೆಲ್ಲ ಏನ್ ಉತ್ತರ ಹೇಳಿ ಮಾದೇವಣ್ಣ? ಏನ್ ಮಾಡ್ಲಿ? ಮಾದೇವಣ್ಣ, ಬಾಲಕೃಷ್ಣ, ಮಾದೇವಣ್ಣ ಬಚಾವ್ ಆಗ್ಬಿಟ್ವಿ. ಬಾಲಕೃಷ್ಣ, ನಾವು ಲಕ್ಷಾಧಿಪತಿಗಳಾಗ್ಬಿಟ್ವಿ. ಯಾಕೆ ಮಾದೇವಣ್ಣ? ಗೋಪಿ ಇಷ್ಟೊತ್ತು ಎಲ್ಲೋಗಿದ್ದೋ? ತಮ್ಮಯ್ಯಂಗೆ 50,000 ರೂಪಾಯಿ ಕೊಡಕ್ ಹೋಗಿದ್ದೆ. ನಾಳೆ ಮದ್ವೆ ಅಲ್ವಾ? ಲೋ ಬಾಲು, ನಾಳೆ ಮದ್ವೆ ನಡೆಯುತ್ತೆ. ಇನ್ನು ಉಳಿದಣ ಇಲ್ಲಿದೆ. ನಾವು 3 ಜನ ಹಂಚ್ಕೊಳ್ಳೋಣ, ಏನಂತೀರಾ? ಯಾಕೆ, ಏನಾಯ್ತು? ಒಬ್ರು ಮಾತಾಡ್ತಾ ಇಲ್ಲ. ನೀನ್ ಇಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ ನೋಡಿ ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಬಿಟ್ವಿ ಕಣೋ. ಆಮೇಲೆ ಬಾಲು, ಆಮೇಲೆ ಎಲ್ಲ ವಿಷಯ ಪೊಲೀಸ್ನವ್ರು ತಿಳಿಸ್ಬಿಟ್ಟೆ. ಅವ್ರು ಇನ್ನೇನ್ ಬರ್ತಾರೆ? ನಾವಿನ್ ತಪ್ಪಿಸ್ಕೊಳಕ್ ಆಗಲ್ಲ ಕಣೋ ಗೋಪಿ. ಅರೆಸ್ಟ್ ಮಾಡಿ ಇವ್ರನ್ನ.
ಕಮಾನ್ ಮೂವ್. ಬಾಲು ಕಾರ್ನಲ್ಲಿ ಅಮ್ಮ ಇದ್ದಾರೆ, ನೀವು ಮುನ್ನಡೆಯೋ. ನೀವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಲ್ವಾ? ಹ್ಮ್ ನೀವು ಮಾಡಿದ ಉಪಕಾರಕ್ಕೆ ನಾ ಪ್ರತ್ಯುಪಕಾರ ಮಾಡಲೇಬೇಕು ಅಂತ ಬಂದೆ. ನನ್ನ ಮಗಳು ಹೇಳಿದ್ಲು ಅವಳು ಪ್ರಾಣ ಕಾಪಾಡೋದಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ. ಥ್ಯಾಂಕ್ಸ್ ಅಪ್ಪ. ಸರ್, ಇದ್ರ ವಿಷಯ ಏನ್ ಮಾಡ್ತೀರಿ? ನೀವು ತುಂಬಾ ಹೊತ್ತು ಸ್ಟೇಷನ್ ಇರಬೇಕಾಗಿಲ್ಲ. ನಿಮ್ಮನ್ನ ಆದಷ್ಟು ಬೇಗ ಬಿಡಿಸೋದಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ಸರ್, ಆ ಕಾರಲ್ಲಿ ಕೂತಿರೋದು ನನ್ನ ತಾಯಿ. ಡೋಂಟ್ ವರಿ, ಅವ್ರನ್ನ ನಾನು ನೋಡ್ಕೋತೀನಿ. ಸರ್, ಈ ಫೋನು ನಿಮ್ದೆ. ನಂದ? ನಿಮ್ಗೆ. ನನಗ? ಹಲೋ, ರಾಮ್ಜಿ ರಾವ್ ಸ್ಪೀಕಿಂಗ್.